ಹಾಯ್ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಡಿಸಲ್ಯೂಷನ್ ಆಫ್ ಮುಸ್ಲಿಂ ಮ್ಯಾರೇಜಸ್ ಅಂದರೆ ಇನ್ ಮುಸ್ಲಿಂ ಲಾ ಯಾವ ಥರ ಮ್ಯಾರೇಜು ಡಿಸಾಲ್ವ್ ಆಗುತ್ತೆ ಅಂತಕ್ಕಂಥದ್ದನ್ನ ನೋಡೋಣ ಫ್ರೆಂಡ್ಸ್. ಫಸ್ಟ್ ಬಿಫೋರ್ ಗೋಯಿಂಗ್ ಫಾರ್ ಡಿಸಲ್ಯೂಷನ್ ನೋಡೋಕ್ಕಿಂತ ಮುಂಚೆ ಓಕೆ, ವಾಟ್ ಈಸ್ ನಿಕಾ ಅಂದರೆ ನಿಕಾ ಅಂದರೆ ಮ್ಯಾರೇಜ್. ಓಕೆ, ಸೊ ನಿಕಾ ಏನಂತ ಹೇಳ್ತಾರೆ ಡೆಫಿನೇಷನ್. ನಿಕಾ ಲಿಟ್ರಲಿ ಮೀನ್ಸ್ ದ ಕನ್ಜಂಕ್ಷನ್ ಆರ್ ಯುನೈಟಿಂಗ್ ಅಂದರೆ ಯುನೈಟ್ ಆಗ್ತಕ್ಕಂಥದ್ದು. ಓಕೆ, ಮೇಲ್ ಅಂಡ್ ಫಿಮೇಲ್ ಯುನೈಟ್ ಆಗ್ತಕ್ಕಂಥದ್ದು, ಒಂದಾಗ್ತಕ್ಕಂಥದ್ದು. ಇನ್ ದ ಇಸ್ಲಾಮಿಕ್ ಲೀಗಲ್ ಸಿಸ್ಟಮ್ ಇಟ್ ಇಂಪ್ಲೈಸ್ ಎ ಮ್ಯಾರೇಜ್ ಕಾಂಟ್ರಾಕ್ಟ್ ಇನ್ ದ ಪ್ರೆಸೆನ್ಸ್ ಆಫ್ ಅ ಮಿನಿಮಮ್ ಆಫ್ 2 ಮೇಲ್ಸ್ ಅಂತ ಹೇಳಿ ನೀವೆಲ್ಲ ಇದನ್ನ ಆಲ್ರೆಡಿ ಸ್ಟಡಿ ಮಾಡಿದ್ರೆ. ವಿಟ್ನೆಸಸ್ ಆರ್ ರಿಕ್ವೈರ್ಡ್ ಓಕೆ ಅಂತಕ್ಕಂಥದ್ದು ಹೇಳುತ್ತೆ. ದೆನ್ ಅಟ್ ತಿರ್ಮಿದ್ ಹದಿತ್ ನರೇಟೆಡ್ ಬೈ ಅನಸ್ ಇಬ್ನ್ ಮಲಿಕ್. ಇಬ್ನ್ ಮಲಿಕ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, he is Allah's messenger, you know. Okay, he said that when a man marries he has fulfilled half of the deen. When a man marries ಅಂದ್ರೆ ಒಬ್ಬ ಮನುಷ್ಯ ಮದುವೆ ಆದಾಗೆ ಅವನು he has fulfilled the half of the deen, so let him fear Allah regarding the remaining half. ಅಂದ್ರೆ ಒಬ್ಬ ಮನುಷ್ಯ ಮುಸ್ಲಿಂ ಲಾ ಪ್ರಕಾರ ಏನಂತಂದ್ರೆ when he get married, okay, when he get married ಅವನ ಜೀವನದಲ್ಲಿರ್ತಕ್ಕಂತಹ ಡೀನ್ ಅಂದ್ರೆ ಅರಬಿಕ್ ವರ್ಡ್ ಅಲ್ಲಿ ಸಾಲ ಅಂತ ಅರ್ಥ. ಓಕೆ, ಅವನ ಜೀವನದ ಅರ್ಧ ಸಾಲ 50% ಸಾಲ ಅಂತಕ್ಕಂಥದ್ನ ಅವನು ವೆನ್ ಈ ಗೆಟ್ ಮ್ಯಾರೇಜ್ ಅಲ್ಲ ಆ ಟೈಮಲ್ಲಿ ಅವನು ತೀರಿಸ್ದಂಗಾಯ್ತು ಅಂದ್ರೆ ಎಸ್ ಫುಲ್ಫಿಲ್ಡ್ ದಟ್. ಇನ್ನು ರಿಮೈನಿಂಗ್ 50% ಇದೆಯಲ್ಲ ಅವನು ರೆಸ್ಟ್ ಲೈಫ್ ಅಲ್ಲಿ ಅವನು ಈ ಒಂದು ಅಲ್ಲಾನ ಒಂದು ಭಯದಿಂದ ಓಕೆ ಅವನು ತೀರಿಸ್ತಾನೆ. ಅಂದ್ರೆ ಈ ಹ್ಯಾಸ್ ಟು ಲುಕ್ ಆಫ್ಟರ್ ಹಿಸ್ ಫ್ಯಾಮಿಲಿ ಅಂಡ್ ಹಿಸ್ ವೈಫ್ ಇನ್ ಎ ಗುಡ್ ಮ್ಯಾನರ್ ಅಂತ ಹೇಳಿ ಅರ್ಥ. ಓಕೆ, ದಿಸ್ ಇಸ್ ರಿಗಾರ್ಡಿಂಗ್ ನಿಕಾ. ಓಕೆ, ನೆಕ್ಸ್ಟ್ ವಾಟ್ ಈಸ್ ಡೈವರ್ಸ್. ಕಮಿಂಗ್ ಟು ದ ಪಾಯಿಂಟ್, ಡಿಸಲ್ಯೂಷನ್ ಆಫ್ ದ ಮ್ಯಾರೇಜ್ ಅಥವಾ ಡೈವರ್ಸ್ ಅಂದ್ರೆ ಏನು. ಓಕೆ, ಫಸ್ಟ್ ಆಫ್ ಆಲ್ ಈವನ್ ದೋ ಹಿಂದೂ ಲಾ ಅಲ್ಲಿ ಕೂಡ ಹೇಳುತ್ತೆ ಡಿಸಲ್ಯೂಷನ್ ಅಥವಾ ಮ್ಯಾರೇಜ್ ಅಂತಕ್ಕಂಥದ್ದು ಒನ್ಸ್ ವಿ ಹ್ಯಾವ್ ಟೈ ಅಪ್ ಓಕೆ ಥ್ರೂಔಟ್ ದಟ್ ಲೈಫ್ ಏನಿದೆ ಅದು ಕಂಪಲ್ಸರಿ ನಮ್ಮ ಜೊತೆಗೆ ಇರಬೇಕು. ಯಾವುದೇ ರೀತಿಯಿಂದ ಡೈವರ್ಸ್ಗೆ ಇಲ್ಲಿ ಕೂಡ ಹಿಂದೂ ಲಾದಲ್ಲಿ ಕೂಡ ನಾವು ಸ್ಟಡಿ ಮಾಡಿದೀವಿ, ಯಾವುದೋ ಆಪ್ಷನ್ಸ್ ಇರ್ಲಿಲ್ಲ. ಓಕೆ, ಅದು ತಪ್ಪು ಅಂತಾನೆ ಹೇಳುತ್ತೆ ಹಿಂದೂ ಲಾ ಕೂಡ. ಇಲ್ಲಿ ಕೂಡ ಮುಸ್ಲಿಂ ಲಾ ಏನ್ ಹೇಳುತ್ತೆ ಅಂದ್ರೆ ದ ಮೋಸ್ಟ್ ಹೇಟೆಡ್ ಥಿಂಗ್ ಬಿಫೋರ್ ಅಲ್ಲಾ ಇಸ್ ದ ಡೈವರ್ಸ್. ಅಂದ್ರೆ ಅಲ್ಲಾ ಅಂತಕ್ಕಂಥವನು ಯಾವ್ದಾದ್ರು ಒಂದು ಹೇಟ್ ಮಾಡ್ತಾನೆ ಯಾವ್ದೋ ಒಂದು ಥಿಂಗ್ ಅಂತಂತಂದ್ರೆ ಅದು ಡೈವರ್ಸ್ ಅಂತಕ್ಕಂಥದ್ನ. ಓಕೆ, ಸೊ ವಾಟ್ ಇಸ್ ಡೈವರ್ಸ್ ನಾವು. ಡೈವರ್ಸ್ ಇನ್ ದ ಇಸ್ಲಾಮಿಕ್ ಇನ್ವಾಲ್ವ್ಸ್ ಪ್ರೊನೌನ್ಸ್ಮೆಂಟ್ ಬೈ ಹಸ್ಬೆಂಡ್ ಓಕೆ ಆಫ್ ದ ಅರೇಬಿಕ್ ಫ್ರೇಸ್ ತಲಾಕ್. ದಟ್ ಈಸ್ ತಲಾಕ್ ಮೀನ್ಸ್ ಲಿಟರಲಿ ಮೀನ್ಸ್ ಐ ಡೈವರ್ಸ್ ಯು ಅಂತ ಹೇಳಿ. ತಲಾಕ್ ಅಂದ್ರೆ ಐ ಡೈವರ್ಸ್ ಯು ಅಂತ ಹೇಳಿ ಇದನ್ನ ಹಸ್ಬೆಂಡ್ ಅಂತಕ್ಕಂಥನು ಪ್ರೊನೌನ್ಸ್ ಮಾಡ್ತಾನೆ ಟು ಹಿಸ್ ವೈಫ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಕೈಂಡ್ಸ್ ಆಫ್ ಡಿಸಲ್ಯೂಷನ್ ಆಫ್ ಮ್ಯಾರೇಜಸ್. ಯಾವ ಟೈಪ್ಸ್ ಆಫ್ ಕೈಂಡ್ಸ್ ಅಥವಾ ಟೈಪ್ಸ್ ಏನೇನಿದೆ ಇದರಲ್ಲಿ ಡಿಸಲ್ಯೂಷನ್ ಆಫ್ ಮ್ಯಾರೇಜ್ ಅಲ್ಲಿ. ಒನ್ ಈಸ್ ಬೈ ಆಕ್ಟ್ ಆಫ್ ಅ ಗಾಡ್, ಅನದರ್ ಇಸ್ ಬೈ ಆಕ್ಟ್ ಆಫ್ ಪ್ರಾಕ್ಟೀಸ್. ಸೊ ವೈಲ್ ರೈಟಿಂಗ್ ನೀವು ಇನ್ನೊಂದು ಚಾರ್ಟ್ ಅನ್ನು ಪರ್ಫೆಕ್ಟ್ ಆಗಿ ಹಾಕಿದ್ರೆ ಸೊ ಯು ವಿಲ್ ಗೆಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಓಕೆ, ಸೊ ಇದರಲ್ಲಿ ಏನಿದೆ ಫಸ್ಟ್ ಬೈ ಆಕ್ಟ್ ಆಫ್ ಗಾಡ್ ಅಂದ್ರೆ ಬೈ ಡೆತ್ ಆಫ್ ಹಸ್ಬೆಂಡ್ ಆರ್ ವೈಫ್. ಸೊ ಏನಿಯೋ ಆ ಮ್ಯಾರೇಜ್ ಅಂತಕ್ಕಂಥದ್ದು ಡಿಸಾಲ್ವ್ ಆಗುತ್ತೆ ಅಂದ್ರೆ ಐದರ್ ಒನ್ ಆಫ್ ಸ್ಪೌಸ್ ಇಫ್ ದೇ ಡೈಡ್ ಓಕೆ ದ ಮ್ಯಾರೇಜ್ ಗೆಟ್ ಡಿಸಾಲ್ವ್ ಅಂತೇಳಿ. ಓಕೆ, ದೆನ್ ಬೈ ಆಕ್ಟ್ ಆಫ್ ದ ಪ್ರಾಕ್ಟೀಸ್. ಬೈ ಆಕ್ಟ್ ಆಫ್ ದ ಪ್ರಾಕ್ಟೀಸ್ ಅಂದ್ರೆ ದಟ್ ಈಸ್ ಡೈವರ್ಸ್. ಅದರಲ್ಲಿ there are 2 types. One is extra judicial divorce and second one is the judicial divorce. This is especially by wife under dissolution of the Muslim Marriage Act 1939. So ಇದನ್ನು ನಿಮಗೆ ಇದು ಕಾಂಟ್ರರಿ ಟು ದಿಸ್ ಎಕ್ಸ್ಟ್ರಾ ಜುಡಿಷಿಯಲ್ ಡೈವರ್ಸ್ ಇದೆಯಲ್ಲ ಇದಕ್ಕೆ ಕಾಂಟ್ರರಿ ಅಂತ ಹೇಳ್ಬೋದು. ಯಾಕಂದ್ರೆ ಇದನ್ನ ನಾವು ಟ್ಯಾಕಲ್ ಮಾಡ್ಲಿಕ್ಕೋಸ್ಕರನೇ ಈ ಲಾ ಬಂತು ಅಂತ ಕೂಡ ಹೇಳ್ಬೋದು. ಬಿಕಾಸ್ ಹಿಯರ್ ಮೇಲ್ ಈಸ್ ಡಾಮಿನೇಟಿಂಗ್, ಅಬ್ಸಲ್ಯೂಟ್ ಪವರ್ ಇಸ್ ವಿತ್ ದ ಮೇಲ್ ಅಂತಕ್ಕಂಥದ್ದು. ಅವ್ನು ಯಾವುದೋ ಒಂದು ರೀಸನ್ ಇಲ್ದಂಗೆ ವೈಫ್ಗೆ ಡೈವರ್ಸ್ ಕೊಡಬಹುದು. ಅದು ಎಕ್ಸ್ಟ್ರಾ ಜುಡಿಷಿಯಲ್ ಡೈವರ್ಸ್ ಅಲ್ಲಿ ಹೇಳ್ತೀವಿ. ಅಗೇನ್ ದೇರ್ ಆರ್ 3 ಟೈಪ್ಸ್ ಇನ್ ಎಕ್ಸ್ಟ್ರಾ ಜುಡಿಷಿಯಲ್ ಡೈವರ್ಸ್ ಅಲ್ಲಿ. ಏನೇನಿದೆ ಬೈ ಹಸ್ಬೆಂಡ್, ಬೈ ವೈಫ್, ಬೈ ಮ್ಯೂಚುವಲ್ ಕನ್ಸೆಂಟ್ ಅಂತ ಇದೆ. ಸೊ ಅಗೇನ್ ಬೈ ಹಸ್ಬೆಂಡ್ ಅಲ್ಲಿ ತಲಾಕ್, ಇಲಾ, ಜಿಹಾರ್. ಓಕೆ, ಅಗೇನ್ ತಲಾಕ್ ಅಲ್ಲಿ 2 ಟೈಪ್ಸ್ ಇದೆ. ಬೈ ವೈಫ್ ಇರ್ತಕ್ಕಂಥದ್ದು ಇಟ್ ಇಸ್ ನಾಟ್ ಅಬ್ಸಲ್ಯೂಟ್ ಪವರ್ ಆಫ್ ದ ವೈಫ್ ಹಿಯರ್, ದಟ್ ಇಸ್ ಅ ಡಿಲಿಗೇಟೆಡ್ ತಲಾಕ್, ಡಿಲಿಗೇಟೆಡ್ ಪವರ್ ಫ್ರಮ್ ದ ಹಸ್ಬೆಂಡ್. ಓಕೆ, ಸೊ ಇದನ್ನ
ಅರೇಬಿಕಲ್ಲಿ ಅಂತ ಕರಿತೀವಿ ತಲಾಕ್ ಇ ತೌಫೀಜ್, ರೈಟ್, ತಲಾಕ್ ಇ ತೌಫೀಜ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ಬೈ ವೈಫ್. ದೆನ್ ಬೈ ಮ್ಯೂಚುವಲ್ ಕನ್ಸೆಂಟ್ ಅಥವಾ ಮ್ಯೂಚುವಲ್ ಅಗ್ರಿಮೆಂಟ್, ದಟ್ ಈಸ್ ಕುಲಾ ಅಂಡ್ ಮುಬಾರಕ್ ಅಂತಕ್ಕಂಥದ್ದು. ಓಕೆ, ಫಸ್ಟ್ ಡೈವರ್ಸ್ ಬೈ husband, that is the talaq. What is the talaq? Talaq means the repudiation of the marriage by the husband. ಅಂದ್ರೆ ಒಂದು ಮ್ಯಾರೇಜ್ ನ ಅವನು ಡಿಸಾಲ್ವ್ ಮಾಡ್ತಾನೆ. ಓಕೆ, ಸೊ ದಟ್ ಈಸ್ ಬೈ ಹಸ್ಬೆಂಡ್. ಗಂಡನಿಂದ ಮ್ಯಾರೇಜ್ ಅಂತಕ್ಕಂಥದ್ದು ಡಿಸಾಲ್ವ್ ಆಗ್ತಕ್ಕಂಥದ್ದು ಅಥವಾ ಗಂಡ ಹೆಂಡತಿಗೆ ವಿಚ್ಛೇದನ ಕೊಡ್ತಕ್ಕಂಥದ್ದು. ಇಟ್ ಈಸ್ ಎ ಪೆಕ್ಯುಲರ್ ಮುಸ್ಲಿಂ ಹಸ್ಬೆಂಡ್ ಹ್ಯಾಸ್ ಅನ್ರಿಸ್ಟ್ರಿಕ್ಟೆಡ್ ರೈಟ್. ನಾನು ಆಲ್ರೆಡಿ ನಿಮ್ಗೆ ಹೇಳಿದಂಗೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಓಕೆ, ಫಾರ್ ಅ ಡೈವರ್ಸ್ ಅವನು ಯಾವುದೇ ಒಂದು ರೀಸನ್ ಹೇಳ್ಬೇಕಾಗಿಲ್ಲ. ಏನು ತಲಾಕ್ ಕೊಡ್ಲಿಕ್ಕೆ, ಡೈವರ್ಸ್ ಕೊಡ್ಲಿಕ್ಕೆ ಯಾವುದೇ ರೀತಿಯಿಂದ ರೀಸನ್ ಅವನು ಹೇಳೋ ಆಗಿಲ್ಲ. ವಿತೌಟ್ ಎನಿ ರೀಸನ್ ಈ ವಿಲ್ ಗಿವ್ ದ ಡೈವರ್ಸ್. ಓಕೆ, ಮುಸ್ಲಿಂ ಲಾ ಡಸ್ ನಾಟ್ ರಿಕ್ವೈರ್ಡ್ ದ ಎಕ್ಸಿಸ್ಟೆನ್ಸ್ ಆಫ್ ಎನಿ ಫಾಲ್ಟ್ ಆರ್ ಮ್ಯಾಟ್ರಿಮೋನಿಯಲ್ ಅಫೆನ್ಸ್. ಇಲ್ಲಿ ಯಾವುದೇ ರೀತಿಯಿಂದ ತಪ್ಪಿದೆಯಪ್ಪ, ನಾನು ಒಂದು ರೀಸನ್ ಇದೆ, ಓಕೆ, ಅಥವಾ ಯಾವುದೇ ಒಂದು ಎಕ್ಸ್ಟ್ರಾ ಮ್ಯಾಟ್ರಿಮೋನಿಯಲ್ ಅಫೇರ್ಸ್ ಇದೆ ಹಾಗಾಗಿ ನಾನು ಕೊಡ್ತಾ ಇದ್ದೀನಿ ಅಂತಕ್ಕಂಥದ್ದು ಏನೂ ಇಲ್ಲ. ಓಕೆ, ಆಸ್ ಈಸ್ ವೆಲ್ ಅಂಡ್ ವಿಶ್, ಓಕೆ, ಆಸ್ ಇಸ್ ವಿಶ್ ಈ ವಿಲ್ ಗಿವ್ ಫಾರ್ ದ ತಲಾಕ್ ಅಂತ ಹೇಳಿ ಹೇಳ್ಬೋದು. ಓಕೆ, ಇಟ್ ಈಸ್ ಅಪ್ಲಿಕೇಬಲ್ ವೇರ್ ಇಟ್ ಈಸ್ ಇಂಪಾಸಿಬಲ್ ಫಾರ್ ದ ಸ್ಪೌಸಸ್ ಟು ಲಿವ್ ಟುಗೆದರ್ ಸೊ ದಟ್ ದೇ ಮಸ್ಟ್ ಸಪರೇಟ್ ಪೀಸ್ಫುಲಿ. However, an indirect check upon his right is the obligation of husband to pay the dower upon the dissolution of a marriage. ಇಲ್ಲಿ ಯಾವುದೇ ರೀತಿಯಿಂದ ಹಸ್ಬೆಂಡ್ಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಹೇಳಿ ಹೇಳ್ತಾ ಇದೆ. ಬಟ್ ಇಂಡೈರೆಕ್ಟ್ ಆಗಿ ದೇರ್ ಇಸ್ ಓನ್ಲಿ ಒನ್ ಸ್ಮಾಲ್ ಇದಕ್ಕೆ ಚೆಕ್ ಇಟ್ಟಿದ್ದಾರೆ. ಇದಕ್ಕೆ ಏನಪ್ಪಾ ಅಂತಂದ್ರೆ he has to give the dower. ಓಕೆ, ಸೊ ಇದನ್ನ ಕೊಡ್ಬೇಕು ಅಂತಕ್ಕಂಥದ್ದು ಒಂದು ಬಿಟ್ರೆ ಅವ್ನಿಗೆ ಯಾವುದೇ ರೀತಿಯಾದಂತಹ ಕಂಡೀಷನ್ಸ್ ಇಲ್ಲ ಡೈವರ್ಸ್ಗೆ. ಓಕೆ, ಸೊ ಹಾಗಿದ್ರೆ ಇನ್ ಆರ್ಡರ್ ಟು ಗಿವ್ ಎ ತಲಾಕ್ ಏನ್ ವ್ಯಾಲಿಡ್ ಕಂಡೀಷನ್ಸ್ ಇರಬೇಕು? ಫಸ್ಟ್ ಒನ್ ಇಸ್ ದ ಕೆಪಾಸಿಟಿ. ವಾಟ್ ಇಸ್ ದ ಬೈ ಕೆಪಾಸಿಟಿ? ಕೆಪಾಸಿಟಿ ಅಂದ್ರೆ ಎವ್ರಿ ಮುಸ್ಲಿಂ ಮೇಲ್ ಹಸ್ಬೆಂಡ್ ಏನಿದ್ದಾನೆ, ಓಕೆ, ದಟ್ ಮುಸ್ಲಿಂ ಹಸ್ಬೆಂಡ್ ಏನಿದ್ದಾನೆ ದಟ್ ಹಿ ಹ್ಯಾಸ್ ಟು ಬಿ ಇನ್ ಕೆಪಾಸಿಟೆನ್ಸ್ ಮೀನ್ಸ್ ಹಿ ಹ್ಯಾಸ್ ಟು ಬಿ ಎ ಸೌಂಡ್ ಮೈಂಡ್. ಓಕೆ, ಅವನಿಗೆ ಸೌಂಡ್ ಮೈಂಡ್ ಇರಬೇಕು ಅಂಡ್ ಹಿ ಹ್ಯಾಸ್ ಟು ಅಟೆಂಡ್ ದ ಏಜ್ ಆಫ್ ಪ್ಯೂಬರ್ಟಿ. ಓಕೆ, as for Muslim law you know what is the age for the puberty. so ಆ puberty age ಅನ್ನು ಅವನು ಅಟೆಂಡ್ ಮಾಡಿದ್ರೆ and if he is a sound minded then he can go for the talaq. ಅವನು ಅವಾಗ ತಲಾಕ್ ಕೊಡಬಹುದು. ಓಕೆ, ಬಟ್ ಇಲ್ಲಿ ಯಾವುದೇ ರೀತಿಯಾಗಿ ಗಾರ್ಡನ್ ಕೆನಾಟ್ ಪ್ರೊನೌನ್ಸ್, ಈ ಕಂಡೀಷನ್ ನೀವು ನೆನ್ಪಿಟ್ಕೋಬೇಕು. ಗಾರ್ಡನ್ ಅಂತಕ್ಕಂಥವನು ಹಸ್ಬೆಂಡ್ ನ ಪರವಾಗಿ ಅವನು ಪ್ರೊನೌನ್ಸ್ ಮಾಡೋ ಆಗಿಲ್ಲ ತಲಾಕ್. ಓಕೆ, ಅಂಡ್ ಸಮ್ ಜೂರಿಸ್ಟ್, ಓಕೆ, ಕೆಲವು ಜೂರಿಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಆಲ್ಸೋ ಕನ್ಸಿಡರ್ ದಟ್ ತಲಾಕ್ ಪ್ರೊನೌನ್ಸ್ ಅಗೇನ್ಸ್ಟ್ ಎ ಮೈನರ್. ಸಪೋಸ್ ಏನಾದ್ರೂ ಫೀಮೇಲ್ ಅಂತಕ್ಕಂಥವಳು ಮೈನರ್ ಇದ್ದಾಳೆ, ಇಫ್ ಶಿ ಇಸ್ ಎ ಮೈನರ್ ಆರ್ ಇನ್ಸೇನ್ ಮೈಂಡ್ ಇದೆ ಅವಳಿಗೆ ಅಂತನಾದಾದ್ರೆ, ಓಕೆ, ಇವ್ರಿಗೇನಾದ್ರೂ ತಲಾಕ್ ಪ್ರೊನೌನ್ಸ್ ಮಾಡಿದ್ರೆ ಬೈ ಸೌಂಡ್ ಮೈಂಡ್ ಅಂಡ್ ಮೇಜರ್ ಹಸ್ಬೆಂಡ್ ಇಂದ ಇವ್ರಿಗೇನಾದ್ರೂ ತಲಾಕ್ ಪ್ರೊನೌನ್ಸ್ ಮಾಡಿದ್ರೆ ದಟ್ ತಲಾಕ್ ವಿಲ್ ಬಿಕಮ್ ವಾಯ್ಡ್ ಅಂತ ಹೇಳಿ ಹೇಳ್ತಾರೆ ಅಂಡ್ ಇನ್ಎಫೆಕ್ಟಿವ್ ಅಂತಕ್ಕಂಥದ್ದು ಕೆಲವು ಜೂರಿಸ್ಟ್ ಇದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಓಕೆ, ರಿಮೆಂಬರ್ ದಿಸ್ ಒನ್. ನೆಕ್ಸ್ಟ್ ಫ್ರೀ ಕನ್ಸೆಂಟ್ ಇರಬೇಕು. ಓಕೆ, ಎಕ್ಸೆಪ್ಟ್ ಅಂಡರ್ ಅನಾಫಿಲಾ ಹೊರತುಪಡಿಸಿದ್ರೆ ದ ಕನ್ಸೆಂಟ್ ಆಫ್ ದ ಹಸ್ಬೆಂಡ್ ಇಸ್ ಪ್ರೊನೌನ್ಸಿಂಗ್ ತಲಾಕ್ ಮಸ್ಟ್ ಬಿ ಫ್ರೀ ಇರಬೇಕು. ಓಕೆ, ದೆನ್ ಅನಾಫಿಲಾ ಏನ್ ಹೇಳ್ತಾನೆ ಅಂತಂದ್ರೆ ದ ತಲಾಕ್ ಪ್ರೊನೌನ್ಸ್ ಅಂಡರ್ ಕಂಪಲ್ಷನ್, ಕೋಯರ್ಷನ್, ಅಂಡು ಇನ್ಫ್ಲೂಯೆನ್ಸ್ ಇರ್ಬೋದು, ಫ್ರಾಡ್ ಇರ್ಬೋದು, ಅಥವಾ ವಾಲಂಟರಿ ಇಂಟಾಕ್ಸಿಕೇಶನ್, ಅವನೇ ವಾಲಂಟರಿ ಆಗಿ ಏನೋ ಕುಡಿದ್ಬಿಟ್ಟಿದ್ದಪ್ಪ. ಓಕೆ, ಅದನ್ನು ಕೂಡ ನಾವು ವ್ಯಾಲಿಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಅಂಡ್ ಇಟ್ ವಿಲ್ ಡಿಸಾಲ್ವ್ ದ ಮ್ಯಾರೇಜ್. ಯಾವುದೇ ಒಂದು ಕಂಡೀಷನ್ ಅಲ್ಲಿ ಅವನೇನಾದ್ರು ಪ್ರೊನೌನ್ಸ್ ಮಾಡಿದ್ರು ಕೂಡ ಅವನೇನೋ ಕೊಡ್ಕೊಂಡ್ ಬಂದು ಪ್ರೊನೌನ್ಸ್ ಮಾಡಿದ, ಓಕೆ, ಅವ್ನಿಗೆ ಯಾವ್ದೋ ಒಂದು ಅಂಡು ಇನ್ಫ್ಲೂಯೆನ್ಸ್ ಇತ್ತು ಅಥವಾ ಯಾವ್ದೋ ಒಂದು ಮೋಸದಿಂದ ಇದು ಮಾಡ್ತಾ ಇದ್ದ ಅಂದ್ರೂ ಕೂಡ ದಟ್ ವಿಲ್ ಬಿಕಮ್ ವ್ಯಾಲಿಡ್. ಓಕೆ, ಅಂಡ್ ದಟ್ ಮ್ಯಾರೇಜ್ ವಿಲ್ ಗೆಟ್ ಡಿಸಾಲ್ವ್ಡ್ ಅಂತ ಹೇಳ್ತಾರೆ. ಓಕೆ, ಹವೆವರ್ ಮತ್ತೆ ಇನ್ನು ಅನಾಫಿಲಾ ಅಲ್ಲಿ ದ ತಲಾಕ್ ಪ್ರೊನೌನ್ಸ್ಡ್ ಅಂಡರ್ ಫೋರ್ಸ್ಡ್ ಆರ್ ಇನ್ವಾಲಂಟರಿ ಟಾಕ್ಸಿಕೇಶನ್ ಈಸ್ ಆಲ್ಸೋ ವಾಯ್ಡ್. ಅನಾಫಿಲಾ ಅಲ್ಲಿ ಇನ್ ಕೇಸ್ ಇಫ್ ಇಟ್ ಈಸ್ ಎ ಇನ್ವಾಲಂಟರಿ ಟಾಕ್ಸಿಕೇಶನ್ ಅಥವಾ ಫೋರ್ಸ್ಡ್ ಟಾಕ್ಸಿಕೇಶನ್ ಇದ್ರೂ ಕೂಡ ಅದು ವಾಯ್ಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫಾರ್ಮಾಲಿಟೀಸ್ ಬರೋದಾದ್ರೆ ಫಾರ್ಮಾಲಿಟೀಸ್ ಅಲ್ಲಿ
ದೇರ್ ಇಸ್ ಅ ಡಿಫರೆಂಟ್ ಫಾರ್ ಸುನ್ನಿ ಲಾ ಅಂಡ್ ಶಿಯಾ ಲಾ. ಸುನ್ನಿ ಲಾ ಅಲ್ಲಿ ಏನಿರುತ್ತೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಪಾಯಿಂಟ್ ಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ವೆಲ್ ರೈಟಿಂಗ್ ಆಲ್ಸೋ. ಸುನ್ನಿ ಅಂಡ್ ಶಿಯಾ ಲಾದಲ್ಲಿ ಏನ್ ಡಿಫರೆನ್ಸ್ ಇದೆ? ಫಸ್ಟ್ ಸುನ್ನಿ ಲಾ ಹೇಳ್ತಾನೆ ತಲಾಕ್ ಐದರ್ ಇಟ್ ಮೇ ಬಿ ಎ ಓರಲ್ ಆರ್ ರೈಟಿಂಗ್. ಓಕೆ, ಇದು ಓರಲ್ ಆಗಿರ್ಬೋದು ಅಥವಾ ರೈಟಿಂಗ್ ಆಗಿರ್ಬೋದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ನೋ ಪರ್ಟಿಕ್ಯುಲರ್ ವರ್ಡ್ ಇಸ್ ರೆಗ್ಯುಲೇಟೆಡ್ ಟು ಕಾನ್ಸ್ಟಿಟ್ಯೂಟ್ ತಲಾಕ್. ಇಲ್ಲಿ ಯಾವುದೇ ರೀತಿಯಿಂದ ಏನ್ ತಲಾಕ್ ನ ಪ್ರೊನೌನ್ಸ್ ಮಾಡಬೇಕು ಅಂತ ಇರ್ತಾನ ಅವನು, ಅದನ್ನ ಅವನು ಆ ತಲಾಕ್ ಅಂದ್ರೆ ನಾನು ಐ ಡೈವರ್ಸ್ ಯು ಅಂತಕ್ಕಂಥದ್ದು ಪ್ರೊನೌನ್ಸ್ ಮಾಡ್ಲೇಬೇಕಂತ ಏನು ಕಂಡೀಷನ್ ಇಲ್ಲ. ಬಟ್ ಅವ್ನಿಗೆ ಆ ಇಂಟೆನ್ಷನ್ ಇದ್ರೆ ಆಯ್ತು, ನಾನು ಡೈವರ್ಸ್ ಕೊಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ಇಂಟೆನ್ಷನ್ ಅವನು ಎಕ್ಸ್ಪ್ರೆಸ್ ಮಾಡಿದ್ರೆ ಸಾಕು, ಅದನ್ನ ಪ್ರೊನೌನ್ಸ್ ಮಾಡಲೇಬೇಕು ಪರ್ಟಿಕ್ಯುಲರ್ ವೇ ಅಲ್ಲಿ ಅಂತಕ್ಕಂಥದ್ದು ಏನು ಕಂಡೀಷನ್ ಇಲ್ಲ. ಓಕೆ, ಹಾಗೆ ಇಟ್ ನೀಡ್ ನಾಟ್ ಟು ಬಿ ಮೇಡ್ ಇನ್ ಪ್ರೆಸೆನ್ಸ್ ಆಫ್ ವಿಟ್ನೆಸಸ್. ಇಲ್ಲಿ ನಮಗೆ ವಿಟ್ನೆಸಸ್ ನ ನೆಸೆಸಿಟಿ ಕೂಡ ಇಲ್ಲ. ಅವನು ಐದರ್ ಇಟ್ ಮೇ ಬಿ ಎ ಓರಲ್ ಅಥವಾ ರೈಟಿಂಗ್ ಅಲ್ಲಿ ಕೊಡಬಹುದು. ಅವನಿಗೆ ಡೈವರ್ಸ್ ಅಂತ ಹೇಳಿ ಪ್ರೊನೌನ್ಸ್ ಆಯ್ತು ತಲಾಕ್ ಯು ಅಥವಾ ಡೈವರ್ಸ್ ಯು ಅಂತಕ್ಕಂಥದ್ದನ್ನ ಏನು ಪ್ರೊನೌನ್ಸ್ ಮಾಡಬೇಕಾಗಿಲ್ಲ. ಬಟ್ ಅವನಿಗೆ ಆ ಒಂದು ಇಂಟೆನ್ಷನ್ ಇರಬೇಕು, ಇಂಟೆನ್ಷನ್ ಕ್ಲಿಯರ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು. ಇಲ್ಲ ನಾನು ಡೈವರ್ಸ್ ಕೊಡ್ತಾ ಇದ್ದೀನಿ ನನ್ನ ವೈಫ್ಗೆ ಅಂತೇಳಿ ಅವನು ಕ್ಲಿಯರ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ರೆ ಸಾಕು. ದೆನ್ ವಿಟ್ನೆಸಸ್ ನ ಎದುರಿಗೆ ಅವನು ಅದನ್ನು ಪ್ರೊನೌನ್ಸ್ ಮಾಡ್ತಕ್ಕಂತಹ ನೆಸೆಸಿಟಿ ಇಲ್ಲ ಅಂಡರ್ ಸುನ್ನಿ ಲಾ. ಕಮಿಂಗ್ ಟು ದ ಶಿಯಾ ಲಾ, ಶಿಯಾದಲ್ಲಿ ಅಂತ ಹೇಳ್ತಾನೆ ಶಿಯಾ ಲಾದಲ್ಲಿ ದ ತಲಾಕ್ ಮಸ್ಟ್ ಬಿ ಪ್ರೊನೌನ್ಸ್ಡ್ ಓರಲಿ. ಈ ಅಷ್ಟು ಪ್ರೊನೌನ್ಸ್ ಓರಲಿ, ಅವನು ನೀಟಾಗಿ ಬಾಯಿ ತೆಗೆದು ಹೇಳ್ಬೇಕು ಅದನ್ನ. ಓಕೆ, ಆರ್ he can give in form of a written. Okay, when he is unable to speak anta ira time alli he can give in a written format. Okay, next it must be pronounced in the presence of two competent witnesses. Competent witnesses andrenu they have to be attained the puberty and sound mind irbeku. Okay, ಎಷ್ಟು ಜನ ಇರಬೇಕು? ಇಬ್ರು ಇರಬೇಕು. ದೋಸ್ ಟೂ ಮೆಂಬರ್ಸ್ ಶುಡ್ ಬಿ ಮೇಲ್. ಫಾರ್ ಎಕ್ಸಾಂಪಲ್ ಒಬ್ಬ ಮೇಲ್ ಇದ್ದ ಅಂತಂದ್ರೆ ನೆಕ್ಸ್ಟ್ ಇಬ್ರು ಫೀಮೇಲ್ಸ್ ಇರಬೇಕು. ಓಕೆ, ಕಂಡೀಷನ್ ಸೇಮ್, ದಟ್ ಈಸ್ ದೇ ಹ್ಯಾವ್ ಅಟೈನ್ಡ್ ದ ಪ್ಯೂಬರ್ಟಿ ಅಂದ್ರೆ ಮೇಜರ್ ಇರಬೇಕು ಅಂಡ್ ಅವರು ಸೌಂಡ್ ಮೈಂಡ್ ಇರಬೇಕು. ಒಬ್ಬ ಮೇಲ್ ಇದ್ರೆ ಇಬ್ರು ಫೀಮೇಲ್ ಇರಬೇಕು ಅಥವಾ ಇಬ್ರು ಮೇಲ್ ವಿಟ್ನೆಸಸ್ ಇರಬೇಕು. ಓಕೆ, ಅಂಡ್ ಇಲ್ಲಿ ಇನ್ನೊಂದು ಕಂಡೀಷನ್ ಏನ್ ಹೇಳ್ತಾನೆ ಅಂದ್ರೆ he has to use the specific Arabic words in the specific formula in the pronouncement of a ತಲಾಕ್. ನಾನು ನಿಮ್ಗೆ ಮುಂದೆ ಅದನ್ನ ಹೇಳ್ತೀನಿ. ನಮ್ಗೆ ಟ್ರಿಪಲ್ ತಲಾಕ್ ಅಲ್ಲಿ ಆ ಅರೇಬಿಕ್ ವರ್ಡ್ಸ್ ಏನೇನ್ ಬರುತ್ತೆ ಅಂತಕ್ಕಂಥದ್ದನ್ನ ಐ ವಿಲ್ ಟೆಲ್ ಯು. ಇಲ್ಲಿ ಅದನ್ನ ನೆನ್ಪಿಟ್ಕೊಳ್ಳಿ, ಅವನು ಅರೇಬಿಕ್ ವರ್ಡ್ಸ್ ಅಲ್ಲೇ ಅವನು ಸ್ಪೆಸಿಫೈ ಮಾಡಬೇಕು. ಇನ್ ಅ ಪ್ರಾಪರ್ ಫಾರ್ಮುಲಾದಲ್ಲಿ ಅದನ್ನ ಪ್ರೊನೌನ್ಸ್ ಮಾಡಿದ್ರೆ ಮಾತ್ರ ಆಸ್ ಪರ್ ಶಿಯಾ ಲಾ ಇಟ್ ವಿಲ್ ಗೆಟ್ ಡಿಸಾಲ್ವ್ ದಟ್ ಮ್ಯಾರೇಜ್. ಓಕೆ, ಆಮೇಲೆ ಫ್ರೆಂಡ್ಸ್ ಇಲ್ಲಿ ಒಂದು ಸ್ಮಾಲ್ ಥಿಂಗ್, ಬಿ ಪೇಷನ್ಸ್. ಸ್ವಲ್ಪ ವಿಡಿಯೋ ಲೆಂತಿ ಆಗ್ಬೋದು ಬಿಕಾಸ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ. ಓಕೆ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಡೋಂಟ್ ಬಿ ಗೆಟ್ ಡಿಸ್ಟರ್ಬ್. ಓಕೆ, ನೆಕ್ಸ್ಟ್ ಯಾವುದೇ ಒಂದು ಪಾಯಿಂಟ್ ಅರ್ಥ ಆಗಲಿಲ್ಲ ಅಥವಾ ಕರೆಕ್ಷನ್ಸ್ ಏನೇನಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಐ ವಿಲ್ ಮೇಕ್ ಎ ಕರೆಕ್ಷನ್ ಫಾರ್ ದಟ್. ನೆಕ್ಸ್ಟ್ ಹಿ ಹ್ಯಾಸ್ ಟು ಎಕ್ಸ್ಪ್ರೆಸ್ ದ ವರ್ಡ್. ಎಕ್ಸ್ಪ್ರೆಸ್ ದ ವರ್ಡ್ ಅಂದ್ರೆ ದಟ್ ದ ವರ್ಡ್ ಆಫ್ ತಲಾಕ್ ಏನಿದೆಯಲ್ಲ ದಟ್ ಮಸ್ಟ್ ಬಿ ಕ್ಲಿಯರ್ಲಿ ಇಂಡಿಕೇಟ್ ದಟ್ ಹಸ್ಬೆಂಡ್ ಇಂಟೆನ್ಷನ್ ಟು ಡಿಸಾಲ್ವ್ ದ ಮ್ಯಾರೇಜ್. ಸೊ ದ ಪ್ರೊನೌನ್ಸ್ಮೆಂಟ್ ಅಂತಕ್ಕಂಥದ್ದು ಏನಿದೆ ಅಂದ್ರೆ ದಟ್ ಹ್ಯಾಸ್ ಟು ಬಿ ಎಕ್ಸ್ಪ್ರೆಸ್ ಅಂತಕ್ಕಂಥದ್ದು. ವೆರಿ ಸಿಂಪಲ್. ಏನಂದ್ರೆ ಇಲ್ಲಿ ಎಕ್ಸ್ಪ್ರೆಸ್ ವರ್ಡ್ ಅಂದ್ರೆ ಅದನ್ನ ನೀನು ಚೆನ್ನಾಗಿ ಪ್ರೊನೌನ್ಸ್ ಮಾಡಬೇಕು, ಅವನ ಇಂಟೆನ್ಷನ್ ಅದರಲ್ಲಿ ಕಾಣಬೇಕು. ಅಂದ್ರೆ ಅವ್ನಿಗೆ ಯಾವುದೋ ಒಂದು ಅಂಡರ್ ಇನ್ಫ್ಲುಯೆನ್ಸ್ ಇದೆ ಅಥವಾ ಬಲವಂತವಾಗಿ ಅವ್ನು ಕೊಡ್ತಾ ಇದ್ದಾನೆ, ಹಿ ಈಸ್ ಎಸಿಟೇಟಿಂಗ್ ಟು ಗಿವ್ ದ ಡೈವರ್ಸ್ ಅಂತಕ್ಕಂಥದ್ದೇನೆಲ್ಲ, ಈ ಶುಡ್ ಬಿ ಪರ್ಫೆಕ್ಟ್ ಅಂಡ್ ಹಿ ಹ್ಯಾಸ್ ಟು ಪ್ರೊನೌನ್ಸ್ ಇಟ್ ಪ್ರಾಪರ್ಲಿ. ಅವನು ಧೈರ್ಯವಾಗಿ ಅವನ ಇಂಟೆನ್ಷನ್ ನ ಅವನು ಎಕ್ಸ್ಪ್ರೆಸ್ ಮಾಡಬೇಕು. ಅದನ್ನೇ ಎಕ್ಸ್ಪ್ರೆಸ್ ಆಫ್ ವರ್ಡ್ಸ್ ಅಂತ ಹೇಳ್ತಾರೆ. ಅಂಡ್ ಪ್ರೆಸೆನ್ಸ್ ಆಫ್ ವೈಫ್ ಅಂತ ಬಂದಾಗ ಇಲ್ಲಿ ಎರಡೂ ಹೇಳ್ತಾನೆ. ಒಂದು ಕಡೆ ಹೇಳ್ತಾನೆ ದ ಪ್ರೆಸೆನ್ಸ್ ಇಸ್ ನೀಡೆಡ್ ಅಂತ ಹೇಳ್ತಾನೆ, ಇನ್ನೊಂದು ಕಡೆ ಏನ್ ಹೇಳ್ತಾನೆ ದ ಪ್ರೆಸೆನ್ಸ್ ಇಸ್ ನಾಟ್ ನೀಡೆಡ್ ಅಂತ. ಪ್ರೆಸೆನ್ಸ್ ಇರ್ಲೇಬೇಕಿಲ್ಲ, ಓಕೆ, ಇರ್ಲೇಬೇಕಂತ ಕಂಡೀಷನ್ಸ್ ಏನಿಲ್ಲ ಅಂತ ಹೇಳ್ತಾನೆ. ಬಟ್ ಕೆಲವು ಕಡೆ ಪ್ರೆಸೆನ್ಸ್ ಇರಬೇಕು ಅಂತ ಹೇಳ್ತಾರೆ. ಬಟ್ ದ ಕಮ್ಯುನಿಕೇಶನ್ ಮಸ್ಟ್ ಬಿ ದೇರ್. ಯಾವುದೇ ಒಂದು ಕಂಡೀಷನ್ ಅಲ್ಲಿ ಅವಳಿಗೆ ಅದು ಕಮ್ಯುನಿಕೇಟ್ ಆಗಬೇಕು. ಏನು ಕೊಡ್ತಕ್ಕಂತಹ ಡೈವರ್ಸ್ ಅಂತಕ್ಕಂಥದ್ದು ತಲಾಕ್ನ ಬಗ್ಗೆ ವೈಫ್ಗೆ ಕಮ್ಯುನಿಕೇಟ್ ಆಗಬೇಕು. ಆ ಮೆಸೇಜ್ ಅಂತಕ್ಕಂಥದ್ದು ಅವನಿಗೆ ತಲುಪಬೇಕು. ಓಕೆ, ಸೊ ದಟ್ ನೋಟಿಸ್ ಆಫ್ ಅ ತಲಾಕ್. ಸೊ ಇಲ್ಲಿ ಇಟ್ ಈಸ್ ನಾಟ್ ನೆಸೆಸರಿ ಟು ಫಾರ್ ದ ಹಸ್ಬೆಂಡ್ ಟು ಕಮ್ಯುನಿಕೇಟ್ ದ ಪ್ರೊನೌನ್ಸ್ಮೆಂಟ್ ಆಫ್ ತಲಾಕ್ ಟು ದ ವೈಫ್ ಅಂತ ಹೇಳಿದ್ದಾರೆ. ಬಟ್ sometimes it is also be
ಕನ್ಸಿಡರ್ ದಟ್ ಇಟ್ ಹ್ಯಾಸ್ ಟು ಬಿ ಕಮ್ಯುನಿಕೇಟೆಡ್. ನೀವು ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನೇ ಬರೆದ್ರೆ ಇಟ್ ಇಸ್ ನಾಟ್ ನೆಸೆಸರಿ ಅಂತ ಕೊಟ್ಟಿದ್ದಾರೆ. ಓಕೆ, ಸಮ್ವೇರ್ ಇಟ್ ಇಸ್ ನೆಸೆಸರಿ ಅಂತ ಕೊಡ್ತಾರೆ. ಓಕೆ, ಇದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಏನಲ್ಲ. ಬಟ್ ಯು ಕೀಪ್ ಇನ್ ಮೈಂಡ್ ದಟ್ ಇಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತಂದ್ರೆ ಯಾವಾಗಿಂದ ಎಫೆಕ್ಟಿವ್ ಆಗುತ್ತೆ ಅಂತಕ್ಕಂಥದಕ್ಕೆ ನೀವು ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ನೋಟಿಸ್ ಆಫ್ ತಲಾಕ್ ಅನ್ನೋದಕ್ಕಿಂತ ಇಲ್ಲಿ ತಲಾಕ್ ಅಂತಕ್ಕಂಥದ್ದು ಯಾವಾಗಿಂದ ಎನ್ಫೋರ್ಸ್ ಆಗುತ್ತೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ದ ಮೂಮೆಂಟ್ ಈ ವಿಲ್ ಪ್ರೊನೌನ್ಸ್ ಅಲ್ಲ, ಅಲ್ಲಿಂದ ಅದು ಎನ್ಫೋರ್ಸ್ ಆಗುತ್ತೆ. ಅಂಡ್ ನಾಟ್ ಫ್ರಮ್ ದ ಟೈಮ್ ವೆನ್ ದ ವೈಫ್ ಕಮ್ಸ್ ಟು ನೋ. ಯಾವಾಗ ಹೆಂಡತಿಗೆ ಗೊತ್ತಾಗುತ್ತೋ ಅವಾಗಿಂದಲ್ಲ, ಅದು ಯಾವಾಗ ಅವನು ಪ್ರೊನೌನ್ಸ್ ಮಾಡ್ತಾನೆ ಅವಾಗಿಂದಾನೆ ಅದು ಎನ್ಫೋರ್ಸ್ ಬರುತ್ತೆ ಅಂತಕ್ಕಂಥದ್ದನ್ನ ನೀವು ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ಕಂಡೀಷನ್, ದ ಕಂಡೀಷನಲ್ ಆರ್ ಕಾಂಟಿಂಜೆಂಟ್ ತಲಾಕ್ ಅಂತ ಹೇಳಿ. ಕಂಡೀಷನಲ್ ತಲಾಕ್ ಅಂದ್ರೆ ಅಂಡ್ ಅಗೇನ್ ಇನ್ ಸುನಿಲ ಮತ್ತೆ ಶಿಯಾಲ ಏನೆಲ್ಲ ಹೇಳ್ತಾನೆ ಅಂದ್ರೆ ತಲಾಕ್ ಮೇ ಬಿ ಐದರ್ ಬಿ ಅಬ್ಸಲ್ಯೂಟ್ ಆರ್ ಕಾಂಟಿಂಜೆಂಟ್. ಸುನಿಲ ಪ್ರಕಾರ ಇದು ಕಂಡೀಷನಲ್ ಅಥವಾ ಅಬ್ಸಲ್ಯೂಟ್ ಆಗಿರ್ಬೋದು. ಸುನಿಲ ಪ್ರಕಾರ ಏನ್ ಹೇಳ್ತಾನೆ ಅಂದ್ರೆ ಸುನಿಲಾದಲ್ಲಿ ಐದರ್ ಇಟ್ ಮೇ ಬಿ ಅಬ್ಸಲ್ಯೂಟ್ ಆರ್ ಕಾಂಟಿಂಜೆಂಟ್. ಅಬ್ಸಲ್ಯೂಟ್ ಅಂದ್ರೆ ಅನ್ಕಂಡೀಷನಲ್, ಇಲ್ಲಿ ಯಾವುದೇ ರೀತಿಯಾದಂತ ಅವನಿಗೆ ಕಂಡೀಷನ್ ಇಲ್ಲ, ಅಥವಾ ಇಟ್ಸ್ ಸಬ್ಜೆಕ್ಟ್ ಟು ಎ ಕಂಡೀಷನ್ ಆರ್ ಕಾಂಟಿಂಜೆಂಟ್. ಇವು ಮೂರು ಕೂಡ ಅವನಿಗೆ ಅವೈಲಬಲ್ ಇದೆ. ಅಬ್ಸಲ್ಯೂಟ್ ಪವರ್ ಅಂದ್ರೆ ಯಾವುದೇ ಒಂದು ಕಂಡೀಷನ್ಸ್ ಇಲ್ಲ, ಆರ್ ಇಟ್ ಮೇ ಬಿ ಸಬ್ಜೆಕ್ಟ್ ಟು ಎ ಸರ್ಟನ್ ಕಂಡೀಷನ್ಸ್, ಅಥವಾ ಕಾಂಟಿಂಜೆಂಟ್. ಕಾಂಟಿಂಜೆಂಟ್ ಅಂದ್ರೆ ಯಾವುದೋ ಒಂದು ಡಿಪೆಂಡಿಂಗ್ ಅಪಾನ್ ದ ಹ್ಯಾಪನಿಂಗ್ ಆಫ್ ಒಂದು ಯಾವುದೋ ಒಂದು ಅನ್ಸರ್ಟನ್ ಥಿಂಗ್ ನಡೀತಾ ಇದೆ, ಫ್ಯೂಚರ್ ಅಲ್ಲಿ ಒಂದು ಈವೆಂಟ್ ನಡೆಯುತ್ತಪ್ಪ, ಅನ್ಸರ್ಟನ್, ಅದು ಸರ್ಟನ್ ಅಲ್ಲ, ದಟ್ ಈಸ್ ಅನ್ಸರ್ಟನ್. ಅದ್ರ ಬೇಸ್ಡ್ ಆನ್ ದಟ್ ಈಸ್ ಗಿವಿಂಗ್ ತಲಾಕ್ ಅಂತಕ್ಕಂಥದ್ದು ಅದನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಓಕೆ, ಎ ಕಂಡೀಷನಲ್ ಅಥವಾ ಕಾಂಟಿಂಜೆಂಟ್ ತಲಾಕ್ ಬಿಕಮ್ಸ್ ಎಫೆಕ್ಟಿವ್ ಓನ್ಲಿ ಅಪಾನ್ ದ ಫುಲ್ಫಿಲ್ಮೆಂಟ್ ಆಫ್ ದ ಕಂಡೀಷನ್ ಆಫ್ ಹ್ಯಾಪನಿಂಗ್ ಆಫ್ ಅ ಫ್ಯೂಚರ್ ಇವೆಂಟ್. ಫ್ಯೂಚರ್ ಇವೆಂಟ್ ಅಂತಕ್ಕಂಥದ್ದು ನಡೆಯುತ್ತೆ ಅಂತಕ್ಕಂಥದ್ದನ್ನ ಅವನು ಅದನ್ನ ಪ್ರೂವ್ ಮಾಡಬೇಕು. ಅಲ್ಲಿ ಆ ಕಂಡೀಷನ್ ಅಂತಕ್ಕಂಥದ್ದು ಇಸ್ಲಾಮಿಕ್ ಲಾ ಅಲ್ಲಿ ಅಥವಾ ಮುಸ್ಲಿಂ ಲಾ ಅಲ್ಲಿ ಅದು ಇರಬೇಕು. ಇಫ್ ಇಟ್ ಈಸ್ ಎನ್ ಅನ್ ಇಸ್ಲಾಮಿಕ್, ಅವಾಗ ಅದು ಹೋಲ್ಸ್ ಕೂಡ ಆಗಲ್ಲ. ಇಟ್ ಮಸ್ಟ್ ಬಿ ಏನು ಅಕ್ಸೆಪ್ಟೆಡ್ ಬೈ ದ ಇಸ್ಲಾಮಿಕ್ ಲಾ ಅಂತಕ್ಕಂಥದ್ದು. ಓಕೆ, ಅಂಡ್ ಶಿಯಾಲಾ ಅಂತ ಬಂದ್ರೆ ಶಿಯಾಲಾದಲ್ಲಿ ಈ ತರನಾದಂತಹ ಕಂಡೀಷನಲ್ ಅಥವಾ ಕಾಂಟಿಂಜೆಂಟ್ ತಲಾಕ್ ಈಸ್ ವಾಯ್ಡ್ ಅಂಡ್ ಇನ್ಎಫೆಕ್ಟಿವ್. ಈ ತರನಾದಂತಹ ಯಾವುದೇ ಒಂದು ತಲಾಕಿಗೆ ಶಿಯಾಲಾ ಅಂತಕ್ಕಂಥದ್ದು ಎಂಟರ್ಟೈನ್ ಮಾಡಿಲ್ಲ. ಓಕೆ, ದೆನ್ ಕಮಿಂಗ್ ಟು ದ ತಲಾಕ್, ಕೈಂಡ್ಸ್ ಆಫ್ ತಲಾಕ್ ಅಲ್ಲಿ ತಲಾಕ್ ಉಲ್ ಸುನ್ನತ್ ಮತ್ತೆ ತಲಾಕ್ ಉಲ್ ಬಿದ್ದತ್ ಅಂತ ಇದೆ. ತಲಾಕ್ ಉಲ್ ಸುನ್ನತ್ ಅನ್ನ ಇದನ್ನ ರಿವೋಕಬಲ್ ತಲಾಕ್ ಅಂತ ಕರಿತೀವಿ, ಇದನ್ನ ಇರ್ರಿವೋಕಬಲ್ ತಲಾಕ್ ಅಂತ ಹೇಳಿ. ಅಂದ್ರೆ ಅವನು ರಿವೋಕ್ ಮಾಡಬಹುದು, ಓಕೆ, ಅದನ್ನ ವಾಪಸ್ ತಗೋಬಹುದು. ಬಟ್ ತಲಾಕ್ ಉಲ್ ಬಿದ್ದತ್ ಅನ್ನ ಅದನ್ನ ವಾಪಸ್ ತಗೊಳಕ್ ಆಗಲ್ಲ ಅಂತಕ್ಕಂಥದ್ದು ಅಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. ಅಗೇನ್ ಇನ್ ತಲಾಕ್ ಉಲ್ ಸುನ್ನತ್ ದೇರ್ ಆರ್ ಟೂ ಟೈಪ್ಸ್. ಒನ್ ಈಸ್ ತಲಾಕ್ ಉಲ್ ಹಸನ್ ಮತ್ತೆ ತಲಾಕ್ ಉಲ್ ಹಾಸನ್ ಅಂತ ಹೇಳಿ. ಅಹಸನ್ಗೆ ಮತ್ತೆ ಹಾಸನ್ಗೆ ಡಿಫ್ರೆನ್ಸ್ ಏನಂದ್ರೆ ತಲಾಕ್ ಉಲ್ ಅಹಸನ್ ಅಂತಕ್ಕಂಥದ್ದು AHSAN HASAN. ಓಕೆ, ಇದು ಇಷ್ಟೇ ಡಿಫ್ರೆನ್ಸು. ಇದು ಮೋಸ್ಟ್ ಪ್ರಾಪರ್, ಇದು ನಾರ್ಮಲಿ ಗುಡ್ ಅಥವಾ ಪ್ರಾಪರ್ ಅಂತಕ್ಕಂಥದ್ದು. ಸೊ ಇದನ್ನ ನೀವು ಕನ್ಫ್ಯೂಸ್ ಆಗಬಾರ್ದು. ಯಾವ ತರ ನೆನ್ಪಿಟ್ಕೊಳ್ಬೇಕಂದ್ರೆ ಆಲ್ಫಾಬೆಟ್ ಆರ್ಡರ್ ಅಲ್ಲಿ ಸಿ, ಇಫ್ ಯು ರೈಟ್ ಎ ಆಮೇಲೆ ಎಚ್ ಬರೆದ್ರೆ ದಟ್ ಈಸ್ ಮೋಸ್ಟ್ ಪ್ರಾಪರ್ ಅಲ್ವಾ. ಓಕೆ, ದಿಸ್ ಇಸ್ ಮೋಸ್ಟ್ ಪ್ರಾಪರ್, ಕರೆಕ್ಟ್ ರೈಟ್ ಆಫ್ ರೈಟಿಂಗ್. ಅಗೇನ್ ಎಚ್ ಎ ಬರೆದ್ರೆ ಇಟ್ ಈಸ್ ಆಲ್ಸೋ ಏನ್ ಆಲ್ಫಾಬೆಟ್ಸ್. ಓಕೆ, ಇದು ಯಾವುದೋ ಒಂದು ನಿಮಗೆ ಎಕ್ಸ್ಪ್ರೆಷನ್ ಕೊಡುತ್ತೆ. ಓಕೆ, ಅಂದ್ರೆ ಇದಕ್ಕೂ ಕೂಡ ಒಂದು ಮೀನಿಂಗ್ ಇದೆ. ಹಾಗಾಗಿ ದಿಸ್ ಇಸ್ ಓನ್ಲಿ ಎ ಪ್ರಾಪರ್, ಇಟ್ ಇಸ್ ನಾಟ್ ದ ಮೋಸ್ಟ್ ಪ್ರಾಪರ್. ಈ ಒಂದು ಡಿಫ್ರೆನ್ಸ್ ನೀವು ಸ್ಮಾಲ್ ಡಿಫ್ರೆನ್ಸ್ ನೆನ್ಪಿಟ್ಕೊಂಡ್ರೆ, ಹಿಂಟ್ ನೆನ್ಪಿಟ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಡಿಫ್ರೆನ್ಶಿಯೇಟ್. ದಟ್ ಈಸ್ ದ ಅಹಸನ್ ಅಂಡ್ ಹಾಸನ್. ಓಕೆ, ಫಸ್ಟ್ ತಲಾಕ್ ಉಲ್ ಸುನ್ನತ್ ಅಥವಾ ರಿವೋಕಬಲ್ ತಲಾಕ್ ಏನಂತಂದ್ರೆ ಇಟ್ ಈಸ್ ಅ ಮೋಸ್ಟ್ ಅಪ್ರೂವ್ಡ್ ಫಾರ್ಮ್ ಆಫ್ ಅ ತಲಾಕ್ ಇನ್ ಇಸ್ಲಾಂ ಲಾ ಅಂತ ಹೇಳ್ತಾರೆ. ಇಟ್ ಈಸ್ ಬೇಸ್ಡ್ ಆನ್ ದ ಪ್ರೊಫೆಟ್ಸ್ ಟ್ರೆಡಿಷನ್, ದಟ್ ಈಸ್ ಸುನ್ನಾ. ದ ಪ್ರೊಫೆಟ್ ಆಲ್ವೇಸ್ ಕನ್ಸಿಡರ್ ತಲಾಕ್ ಆಸ್ ಎನ್ ಈವಿಲ್. ನಾನು ಆಲ್ರೆಡಿ ನಿಮ್ಗೆ ಹೇಳಿದಂಗೆ ಪ್ರೊಫೆಟ್ ಅಂತಕ್ಕಂಥವನು ತಲಾಕ್ನ ಯಾವಾಗಲೂ ಕೂಡ ಅದನ್ನ ಈವಿಲ್ ಅಂತಾನೆ ಕನ್ಸಿಡರ್ ಮಾಡಿದ್ದಾರೆ. ಓಕೆ, so if at all this evil was to take place, the best possible formula was one in which there was a possibility of revoking the effects. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಈ ಒಂದು ಯಾವುದೇ ಒಂದು ಥಿಂಗ್ ನ ಅಲ್ಲ ಅಂತಕ್ಕಂಥವ್ನು ಹೇಟ್ ಮಾಡ್ತಾನೆ ಮುಸ್ಲಿಂ ಲಾ ಅಲ್ಲಿ ಅಂತಂದ್ರೆ ಫಸ್ಟ್ ಹೇಳಿದ್ದೀನಿ ದಟ್ ಈಸ್ ಡೈವರ್ಸ್, ರೈಟ್. ಅದನ್ನ ಅವನು ಹೇಟ್ ಮಾಡ್ತಾನೆ. ಆದ್ರೂ ಇನ್ ಕೇಸ್ ಸಪೋಸ್ ಯಾವುದೇ ಒಂದು ಕಾರಣದಿಂದ ಡೈವರ್ಸ್ ನಡೆದೋಯ್ತು ಅಂತಂದ್ರೆ, ಡೈವರ್ಸ್ ಕೊಟ್ಬಿಟ್ಟ ಅಂತಂದ್ರೆ
ಒಂದು ಕರೆಕ್ಷನ್ ಮಾಡ್ಕೊಳ್ಲಿಕ್ಕೆ ಅವನಿಗೆ ಅವಕಾಶವನ್ನು ಕೊಡಬೇಕು. ದಟ್ ಈಸ್ ರಿವೋಕಬಲ್ ತಲಾಕ್. ಓಕೆ, ಅಂದ್ರೆ ಹಿಂಪಡೆಯಬಹುದಾದಂತಹ ವಿಚ್ಛೇದನ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ. ಸೊ ಅದನ್ನ ಮೋಸ್ಟ್ ಅಕ್ಸೆಪ್ಟೆಡ್ ಫಾರ್ಮ್ ಅಂತ ಹೇಳಿ ಕರಿತೀವಿ. ಓಕೆ, ದೆನ್ there is a possibility of a husband to compromise and reconciliation between the husband and wife. Okay, ಅವರು ಕಾಂಪ್ರಮೈಸ್ ಆಗಿ ಮತ್ತೆ ಅವರು ಒಂದುಗೂಡಬಹುದು. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ತಲಾಕ್ ಉಲ್ ರಾಜಿ ಅಂತ ಹೇಳಿ ಕರಿತೀವಿ ಅರೇಬಿಕ್ ವರ್ಡ್ ಅಲ್ಲಿ. ಓಕೆ, ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ದೆನ್ ಇಟ್ ಈಸ್ ಫಾಲೋಡ್ ಬೋತ್ ಬೈ ಶಿಯಾ ಮತ್ತೆ ಸುನ್ನಿಲಾ ಅಲ್ಲಿ ಈ ಒಂದು ತಲಾಕ್ನ, ಈ ಒಂದು ಟೈಪ್ ಆಫ್ ತಲಾಕ್ನ ಫಾಲೋ ಮಾಡ್ತಾರೆ. ಐದರ್ ಇಟ್ ಮೇ ಬಿ ಪ್ರೊನೌನ್ಸ್ಡ್ ಐದರ್ ಇನ್ ಅಹಸನ್ ಅಥವಾ ಅಸನ್, ಯಾವುದೇ ರೀತಿಯಿಂದ ಅವನು ಪ್ರೊನೌನ್ಸ್ ಮಾಡಬಹುದು. ಎರಡರಲ್ಲೂ ಕೂಡ ನಿಮಗೆ ರಿವೋಕಬಲ್ ಇದೆ, ಎರಡರಲ್ಲೂ ಕೂಡ ಅವನ್ನ ಹಿಂಪಡೆಯಬಹುದಂತಹ ತಲಾಕ್ಗಳು ಯಾವುದು, ಅಹಸನ್ ಮತ್ತೆ ಅಸನ್. ಓಕೆ, ನೆಕ್ಸ್ಟ್ ತಲಾಕ್ ಉಲ್ ಅಹಸನ್. ಓಕೆ, ಅಹಸನ್ ಅಲ್ಲಿ ದಿಸ್ ಇಸ್ ದ ಮೋಸ್ಟ್ ಪ್ರಾಪರ್ ಅಂತ ಹೇಳಿ ಕರಿತೀವಿ. ದೆನ್ because there is a possibility of a revoking a pronouncement before the expiry date of the ಇದ್ದತ್ ಪೀರಿಯಡ್. ಈ ಒಂದು ಕಾಲದಲ್ಲಿ ಈಗ ಅವನು ಪ್ರೊನೌನ್ಸ್ ಮಾಡಿದ್ಮೇಲೆ ಇದ್ದತ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಇದ್ದತ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಆಲ್ರೆಡಿ ಹೇಳಿದೀನಿ, ವೆನ್ ಈ ವಿಲ್ ಪ್ರೊನೌನ್ಸ್ ಫ್ರಮ್ ದಟ್ ಪಾಯಿಂಟ್ ಆಫ್ ಟೈಮ್. ಓಕೆ, ಇಮಿಡಿಯೇಟ್ ಆಗಿ ಏನಾಗುತ್ತೆ, ಈ ಒಂದು ಇದ್ದತ್ ಪೀರಿಯಡ್ ಅಂತ ಸ್ಟಾರ್ಟ್ ಆಗುತ್ತೆ. ಡ್ಯೂರಿಂಗ್ ದಿಸ್ ಇದ್ದತ್ ಪೀರಿಯಡ್ ಅವನು ಯಾವುದೇ ಒಂದು ಟೈಮ್ ಅಲ್ಲಿ ಈ ಕ್ಯಾನ್ ರಿವೋಕ್ ದಟ್. ಓಕೆ, ಸೊ ಅಂತ ಟೈಮ್ ಅಲ್ಲಿ ಆ ಒಂದು ಇದ್ದತ್ ಪೀರಿಯಡ್ ಒಳಗಡೆ ಅವನು ಅದನ್ನ ರಿವೋಕ್ ಮಾಡಬಹುದು. ಓಕೆ, ಅಂಡ್ ದ ತಲಾಕ್ ಆರ್ ಅಟರ್ಡ್ ಓನ್ಲಿ ಒನ್ಸ್. ಇಲ್ಲಿ ಓನ್ಲಿ ಒನ್ ಟೈಮ್ ಅನ್ನು ಪ್ರೊನೌನ್ಸ್ ಮಾಡಿದ್ರು ಕೂಡ ಸಾಕು. ಓಕೆ, ದೆನ್ ಇನ್ ದಿಸ್ ತಲಾಕ್ there is a single declaration during the period of the purity followed by no revocation by the husband for 3 successive period of the purity. ಓಕೆ, ಸೊ ನಿಮಗೆ ಪ್ಯೂರಿಟಿ ಅಂದ್ರೆ ಆಲ್ರೆಡಿ ಗೊತ್ತಿದೆ. ದಟ್ ಪ್ಯೂರಿಟಿ ಅಂತಕ್ಕಂಥದ್ದು ವರ್ಣ ಯಾವಾಗ ಯೂಸ್ ಮಾಡ್ತೀವಿ, ಯಾವ ಕಂಡೀಷನ್ ಯೂಸ್ ಮಾಡ್ತೀವಿ, ವೆನ್ ದರ್ ಇಸ್ ನೋ ಮೆನ್ಸ್ಟ್ರುಯೇಷನ್. ಓಕೆ, ನೋ ಮೆನ್ಸ್ಟ್ರುಯೇಷನ್ ಅಂತಾದ್ರೂ ಡಿಫೈನ್ ಮಾಡಬಹುದು, ಅಥವಾ ದ ಗ್ಯಾಪ್ ಬಿಟ್ವೀನ್ ಟೂ ಮೆನ್ಸ್ಟ್ರುಯೇಷನ್ಸ್ ಅಂತಾದ್ರೂ ಹೇಳ್ಬೋದು. ಓಕೆ, ಈ ತರ ಆದ್ರೂ ಡಿಫೈನ್ ಮಾಡಬಹುದು ಅಥವಾ ಈ ತರ ಆದ್ರೂ ಡಿಫೈನ್ ಮಾಡಬಹುದು. ಓಕೆ, ಸೊ ವಾಟ್ ಆರ್ ದ ಫಾರ್ಮಾಲಿಟೀಸ್ ರಿಕ್ವೈರ್ಡ್? ಇದಕ್ಕೆ ಹಸ್ಬೆಂಡ್ ಹ್ಯಾಸ್ ಟು ಮೇಕ್ ಎ ಸಿಂಗಲ್ ಪ್ರೊನೌನ್ಸ್ಮೆಂಟ್. ಅವನು ಒಂದು ಸಿಂಗಲ್ ಪ್ರೊನೌನ್ಸ್ಮೆಂಟ್ ಹೇಳ್ಬೋದು ಡ್ಯೂರಿಂಗ್ ದ ತುಹರ್ ಆಫ್ ದ ವೈಫ್. ದಟ್ ಈಸ್ ಈ ಒಂದು ಪ್ಯೂರಿಟಿನೇ ತುಹರ್ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ತುಹರ್ ಅಂತ ಹೇಳಿ ಕರೀತಾರೆ. ಓಕೆ, ಬಟ್ ಇಫ್ ಅ woman is not subjected to menstruation either because of a old age or pregnancy, talaq may be pronounced any time. Okay, but ಅಲ್ಲಿ ಏನಿರಬೇಕು ಅಂತಂದ್ರೆ 30 days ಯಾವುದೋ ಒಂದು ಆ ಪೀರಿಯಡ್ ಅಲ್ಲಿ ಅವನು ಪ್ರೊನೌನ್ಸ್ ಮಾಡಬಹುದು. ಬಟ್ ಇದ್ರ ಓನ್ಲಿ ಒನ್ಸ್ ಪ್ರೊನೌನ್ಸ್ ಮಾಡೋದ್ರಿಂದ ಇಲ್ಲಿ ಅವನು ನಮ್ಗೆ 3 times 2 times ಅಂತ ಏನಿಲ್ಲ, ಓನ್ಲಿ ಒನ್ಸ್ ಪ್ರೊನೌನ್ಸ್ ಮಾಡೋದ್ರಿಂದ ಇಲ್ಲಿ ಯಾವುದೇ ರೀತಿಯಿಂದ 30 days ಅಂತಕ್ಕಂತಹ ಕಾನ್ಸೆಪ್ಟ್ ಏನು ಬರಲ್ಲ. ಅವನು ಯಾವಾಗಾದ್ರೂ ಪ್ರೊನೌನ್ಸ್ ಮಾಡಬಹುದು ಇನ್ ಕೇಸ್ ಆಫ್ ತಲಾಕುಲ್ ಹಸನ್. ಅಂದ್ರೆ ಈಗ ಮೆನೋಪಾಸ್ ಸ್ಟಾರ್ಟ್ ಆದ್ಮೇಲೆ ಆಫ್ಟರ್ ಅಪ್ರಾಕ್ಸಿಮೇಟ್ಲಿ ಆಫ್ಟರ್ ಇಯರ್ಸ್ 40-45 ಇಯರ್ಸ್ ಅಲ್ಲಿ ಫಿಮೇಲ್ಗೆ ಮೆನೋಪಾಸ್ ಆಗುತ್ತೆ. ಅದಾದ್ಮೇಲೆ ಅವರು ಮೆನ್ಸ್ಟ್ರುಯೇಷನ್ ಆಗಲ್ಲ, ಆವಾಗ ಆ ಟೈಮಲ್ಲಿ ಅವನು ಯಾವಾಗಾದ್ರೂ ಅದನ್ನ ಪ್ರೊನೌನ್ಸ್ ಮಾಡಬಹುದು ಅಂತ ಹೇಳಿ ಹೇಳ್ತಾರೆ. ಓಕೆ, ದೆನ್ ಆಫ್ಟರ್ ದಿಸ್ ವೈಫ್ ಹ್ಯಾಸ್ ಟು ಅಬ್ಸರ್ವ್ ದ ಇದ್ದತ್ ಫಾರ್ 3 monthly ಕೋರ್ಸಸ್ಗೆ. ಅವಳು ಇದ್ದತ್ ಪೀರಿಯಡ್ ನಿಮ್ಗೆ 3 monthly ಕೋರ್ಸಸ್, ಇದು ನೀವು ನೆನ್ಪಿಟ್ಕೋಬೇಕು. ಓಕೆ, 3 monthly ಕೋರ್ಸಸ್ ಇಸ್ ದ ಇದ್ದತ್ ಪೀರಿಯಡ್. Fine. Then if she is pregnant at the time of the pronouncement, then iddat till the delivery of the child. ಅವನು ಏನಾದ್ರೂ ಪ್ರೊನೌನ್ಸ್ ಮಾಡಿದಾಗ ಅವಳು ಏನಾದ್ರೂ ಪ್ರೆಗ್ನೆಂಟ್ ಇದ್ರೆ, ಸೊ ಇಲ್ಲಿ ಕಂಡೀಷನ್ ಅರೈಸಸ್ ದಟ್ ವೆನ್ ಶಿ ಇಸ್ ಪ್ರೆಗ್ನೆಂಟ್. ಇಲ್ಲಿ ಒಂದು ಕ್ವಶನ್ ರೈಸ್ ಆಗುತ್ತೆ, ನಿಮ್ಗೆ ಅವಳು ಪ್ರೆಗ್ನೆಂಟ್ ಇದ್ದಾಗ ಅವನು ತಲಾಕ್ನ ಪ್ರೊನೌನ್ಸ್ ಮಾಡಬಹುದಾ? ಎಸ್, ಈ ಕ್ಯಾನ್ ಪ್ರೊನೌನ್ಸ್ ದ ತಲಾಕ್. ಓನ್ಲಿ ಇದ್ದತ್ ಪೀರಿಯಡ್ ಅಂತಕ್ಕಂಥದ್ದು 3 months ಇರೋದು. ಈ ಇದ್ದತ್ ಪೀರಿಯಡ್ ಕಂಟಿನ್ಯೂ ಆಗುತ್ತೆ ಟಿಲ್ ಬರ್ತ್ ಆಫ್ ದ ಚೈಲ್ಡ್, ಇಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ಫೈನಲ್ ಆಗಿ ದ ಫಾರ್ ತಲಾಕ್ ಬಿಕಮ್ ದ ಫೈನಲ್ ಆರ್ ಎಫೆಕ್ಟಿವ್, ದ ಹಸ್ಬೆಂಡ್ ಶುಡ್ ನಾಟ್ ರಿವೋಕ್. ಅವನು ಏನಾದ್ರೂ ಅದನ್ನ ರಿವೋಕ್ ಮಾಡಿಲ್ಲಪ್ಪ ಅಂತಂದ್ರೆ, ಹಿಂಪಡಿಲಿಲ್ಲ, ಐದರ್ ಎಕ್ಸ್ಪ್ರೆಸ್ಲಿ ಆರ್ ಇಂಪ್ಲೈಡ್ಲಿ. ಸೊ ಎಕ್ಸ್ಪ್ರೆಸ್ಲಿ ಅಂದ್ರೆ ಅವನು ಈ ಕೇಸ್ ಏನು ಮತ್ತೆ ಪ್ರೊನೌನ್ಸ್ ಮಾಡಬಹುದು, ನಾನು ಇದನ್ನ ರಿವೋಕ್ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಅವನು ಪ್ರೊನೌನ್ಸ್ ಮಾಡಬಹುದು. ಅಥವಾ ಇಂಪ್ಲೈಡ್ಲಿ ಅಂತಂದ್ರೆ ಈ ಕ್ಯಾನ್ ಗೆಟ್ ರಿಲೇಶನ್ಶಿಪ್ ವಿತ್ ವೈಫ್. ಅವನೇನಾದ್ರೂ
ರಿಲೇಶನ್ಶಿಪ್ ಇಟ್ಕೊಂಡ್ರೆ ಮತ್ತೆ ದೈಹಿಕ ಸಂಪರ್ಕ ಇಟ್ಕೊಂಡ್ರೆ ವೈಫ್ ಜೊತೆಗೆ ಅಗೇನ್ ದಟ್ ಇಂಪ್ಲೈಡ್ ಅಂತ ಹೇಳಿ, ಓಕೆ, ಆಟೋಮೆಟಿಕ್ ಆಗಿ ಆ ಒಂದು ತಲಾಕ್ ಅಂತಕ್ಕಂಥದ್ದು ರಿವೋಕ್ ಆಗುತ್ತೆ. ನೆಕ್ಸ್ಟ್, ದ ತಲಾಕ್ ವಿತ್ ಇನ್ ದ ಪೀರಿಯಡ್ ಆಫ್ ಇದ್ದತ್ ಇಫ್ ಹಿ ಹಸ್ ನಾಟ್ ರಿವೋಕ್ಡ್, ಇದ್ದತ್ ಪೀರಿಯಡ್ ಆಗೋವರೆಗೂ ಅವನು ಏನಾದ್ರೂ ಅದನ್ನ ರಿವೋಕ್ ಮಾಡದೇ ಇದ್ರೆ ದೆನ್ ಆ ತಲಾಕ್ ಏನಾಗುತ್ತೆ, ಫೈನಲ್ ಆಗುತ್ತೆ, ಓಕೆ, ಅಂತ ನೆಕ್ಸ್ಟ್ ಆ ಮ್ಯಾರೇಜ್ ಗೆಟ್ ಡಿಸಾಲ್ವ್ಡ್, ಓಕೆ. ನೆಕ್ಸ್ಟ್, ತಲಾಕ್ ಬೈ ಅಹಸನ್, ಸಾರಿ ಹಸನ್, HASAN, ಹಸನ್, ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇದು ಕೂಡ ವಿ ಸೇ ದಟ್ ಇಟ್ ಈಸ್ ಎ ಫಾರ್ಮ್ ಆಫ್ ಎ ಪ್ರಾಪರ್ ತಲಾಕ್ ಅಂತ ಹೇಳಿ. ಇಟ್ ಇಸ್ ನಾಟ್ ಮೋಸ್ಟ್ ಪ್ರಾಪರ್ ಅಂತ ಹೇಳಲ್ಲ, ದಿಸ್ ಇಸ್ ಎ ಪ್ರಾಪರ್ ತಲಾಕ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಇದರಲ್ಲಿ ಏನ್ ಕಂಡೀಷನ್ಸ್ ಇದೆ ಅಂತಂದ್ರೆ, ಹಿಯರ್ ಆಲ್ಸೋ ದೇರ್ ಇಸ್ ಎನ್ ಪ್ರಾವಿಷನ್ ಫಾರ್ ದ ರಿವೋಕೇಶನ್ ಬಟ್ ಇಟ್ ಈಸ್ ನಾಟ್ ದ ಬೆಸ್ಟ್ ಮೋಡ್ ಆಫ್ ದ ಈವಿಲ್ ವರ್ಡ್ಸ್ ಆಫ್ ದ ತಲಾಕ್ ಆರ್ ಟು ಬಿ ಪ್ರೊನೌನ್ಸ್ಡ್, ಓಕೆ. ಅಂದ್ರೆ ಇದು ಕೂಡ ಏನು ರಿವೋಕಬಲ್, ಬಟ್ ಇಟ್ ಇಸ್ ನಾಟ್ ದ ಬೆಸ್ಟ್ ಆಸ್ ರಿಗಾರ್ಡೆಡ್ ಆಸ್ ಹಾಸನ್ ಕಂಪೇರ್ ಮಾಡಿದ್ರೆ ಇದು ಅಷ್ಟು ಬೆಸ್ಟ್ ಅಂತ ಹೇಳಲ್ಲ, ಇಟ್ಸ್ ಎ ಬೆಟರ್ ಅಷ್ಟೇ, ಓಕೆ. ಇದರ ಈ ಕಂಡೀಷನ್ ಅಲ್ಲಿ ಹೇಳ್ತಾನೆ ಅಂದ್ರೆ ಈ ಹ್ಯಾಸ್ ಟು ಬಿ ಪ್ರೊನೌನ್ಸ್ಡ್ 3 times ಇನ್ ದ ಸಕ್ಸೆಸಿವ್ ಟುವರ್ಸ್, 3 ಪ್ಯೂರಿಟಿ ಪೀರಿಯಡ್ಸ್ ಅಲ್ಲಿ ಅವನು ಪ್ರೊನೌನ್ಸ್ ಮಾಡಬೇಕು ಯಾವ್ದನ್ನ, ತಲಾಕ್ನ, ಓಕೆ. ಇದಕ್ಕೆ ಏನೇನು ಫಾರ್ಮ್ಯಾಟ್ಸ್ ಇದೆ, ದ ಹಸ್ಬೆಂಡ್ ಹ್ಯಾಸ್ ಟು ಮೇಕ್ ಎ ಸಿಂಗಲ್ ಡಿಕ್ಲರೇಷನ್ ಆಫ್ ದ ತಲಾಕ್ ಇನ್ ದ ಪೀರಿಯಡ್ ಆಫ್ ತುಹರ್, ಓಕೆ, ಓನ್ಲಿ ಒನ್ಸ್, ಓಕೆ, ಒಂದು ತುಹರ್ ಪೀರಿಯಡ್ ಅಲ್ಲಿ. ಇನ್ ನೆಕ್ಸ್ಟ್ ತುಹರ್ ದೇರ್ ಇಸ್ ಅನದರ್ ಸಿಂಗಲ್ ಪ್ರೊನೌನ್ಸ್ಮೆಂಟ್, ಅಂದ್ರೆ ಫಸ್ಟ್ ತುಹರ್ ಪೀರಿಯಡ್ ಅಲ್ಲಿ ಸಪೋಸ್ ಇಫ್ ಯು ಟೇಕ್ ಎನಿ 1 month ಫಸ್ಟ್ ತುಹರ್ ಪೀರಿಯಡ್ ಅಲ್ಲಿ ಇದ್ದಾಳೆ, ಓಕೆ, ದೇರ್ ಇಸ್ ನೋ ಮೆನ್ಸ್ಟ್ರುಯೇಷನ್ ಅಂದ್ರೆ ಅವಾಗ ಪ್ರೊನೌನ್ಸ್ ಮಾಡ್ತಾನೆ. ನೆಕ್ಸ್ಟ್ ಪ್ರೊನೌನ್ಸ್ಮೆಂಟ್ ನೆಕ್ಸ್ಟ್ ತುಹರ್ ಪೀರಿಯಡ್ ಅಲ್ಲಿ ಅವಾಗ ಪ್ರೊನೌನ್ಸ್ ಮಾಡಬೇಕು ಓನ್ಲಿ ಒನ್ಸ್, ಓಕೆ. ನೆಕ್ಸ್ಟ್ ಅದಾದ್ಮೇಲೆ ಥರ್ಡ್ ತುಹರ್ ಪೀರಿಯಡ್ ಅಲ್ಲಿ ಈ ಹ್ಯಾಸ್ ಟು ಪ್ರೊನೌನ್ಸ್, ಓಕೆ. Then, if no revocation is made after the first or second declaration, then the husband has to make the third pronouncement in the third period of the tuar. After this, talaq becomes irrevocable and marriage dissolves and wife has to observe the iddat period. ಇಲ್ಲಿ ಇವನಿಗೆ ಎಲ್ಲಿವರೆಗೂ ರಿವೋಕ್ಗೆ ಆಸ್ಪದ ಇರುತ್ತೆ, ಇವನು ಇದನ್ನ ಹಿಂಪಡಿಲಿಕ್ಕೆ ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ ಫಸ್ಟ್ ಮತ್ತೆ ಸೆಕೆಂಡ್ ಪ್ರೊನೌನ್ಸ್ಮೆಂಟ್ ಆದ್ಮೇಲೆ ಬಿಫೋರ್ ದ ಥರ್ಡ್ ಪ್ರೊನೌನ್ಸ್ಮೆಂಟ್, ಓಕೆ, ಟಿಲ್ ದಟ್ ಪಾಯಿಂಟ್, ಓಕೆ, ಅವಳಿಗೆ ಸಪೋಸ್ ಥರ್ಡ್ ಮೆನ್ಸ್ಟ್ರುಯೇಷನ್ ಸ್ಟಾರ್ಟ್ ಆಗಿ ಇಟ್ ಹ್ಯಾಸ್ ಕಂಪ್ಲೀಟೆಡ್ ಸೋ ಅಂಡ್ ಸೋ ಡೇಟ್ಗೆ ಅಪೋಸ್ 15th of ಸಮ್ ಮಂತ್ ಆಯ್ತು ಅಂದ್ರೆ ಬಿಫೋರ್ ದಟ್ ಡೇಟ್ 14th ವರೆಗೂ ಅವನಿಗೆ ಒಂದು ಆ ಹಿಂಪಡಿಲಿಕ್ಕೆ ಅವಕಾಶ ಇದೆ. ವೆನ್ ದಿಸ್ ಪೀರಿಯಡ್ ಸ್ಟಾರ್ಟ್, ಅವನೇನಾದ್ರೂ ಈ ಪೀರಿಯಡ್ ಅಲ್ಲಿ ಪ್ರೊನೌನ್ಸ್ ಮಾಡಲೇಬೇಕು, ಓಕೆ. ಅವನೇನಾದ್ರೂ ಪ್ರೊನೌನ್ಸ್ ಮಾಡ್ಬಿಟ್ಟ ಅಂತಂದ್ರೆ ಅವ್ನಿಗೆ ಯಾವುದೇ ರೀತಿಯಿಂದ ಹಿಂಪಡ್ಲಿಕ್ಕೆ, ಇಷ್ಟು ಡೀಟೇಲ್ಸ್ ನಿಮ್ಗೆ ಬೇಕಿಲ್ಲ ಅಂತ ಕೂಡ ಬಿಫೋರ್ ದ ಥರ್ಡ್ ಪ್ರೊನೌನ್ಸ್ಮೆಂಟ್ ಅವ್ನಿಗೆ ಯಾವಾಗಾದ್ರೂ ಕೂಡ ಅವನು ಹಿಂಪಡಿಬಹುದು. ಐದರ್ ಇಟ್ ಮೇ ಬಿ ಎಕ್ಸ್ಪ್ರೆಸ್ಲಿ ಆರ್ ಇಂಪ್ಲೈಡ್ಲಿ. ಇಲ್ಲಿ ಕೂಡ ಎಕ್ಸ್ಪ್ರೆಸ್ಲಿ ಅಂದ್ರೆ ನಿಮ್ಗೆ ಗೊತ್ತಿದೆ, ಈ ಕ್ಯಾನ್ ಎಕ್ಸ್ಪ್ರೆಸ್ ದಟ್ ನಾನು ಇದು ಹಿಂಪಡಿತಿದ್ದೀನಿ ಅಂತ. ಇಂಪ್ಲೈಡ್ಲಿ ಅಂತಂದ್ರೆ ಅವ್ರ ಜೊತೆಗೆ ಮತ್ತೆ ಅವನು ಒಂದಾಗೋದ್ರಿಂದ ಇದು ಆಟೋಮೆಟಿಕ್ ಆಗಿ ರಿವೋಕ್ ಆಗುತ್ತೆ, ಅದನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಇಲ್ಲಿ ಯಾವಾಗಿಂದ ಇದ್ದತ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಈ ಕಂಡೀಷನ್ ಅಲ್ಲಿ, ಪ್ರೀವಿಯಸ್ ಇದರಲ್ಲಿ ತಲಾಕ್ ಅಹಸನ್ ಅಲ್ಲಿ ಏನಾಗುತ್ತೆ, ಅವನು ಯಾವಾಗ ಪ್ರೊನೌನ್ಸ್ ಮಾಡ್ತಾನೆ ಅವಾಗ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಆಫ್ಟರ್ ಥರ್ಡ್ ಪ್ರೊನೌನ್ಸ್ಮೆಂಟ್, ಓಕೆ, ಅವಾಗ ತಾನೇ ಇದು ಕಂಪ್ಲೀಟ್ ಆಗುತ್ತೆ, ಯಾವುದು ತಲಾಕ್ ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ, ಅವಾಗ ಇದ್ದತ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ, ಓಕೆ. ಸೊ ಇನ್ ಆರ್ಡರ್ ಟು ಮೇಕ್ ದ ಎಫೆಕ್ಟಿವ್ ತಲಾಕ್ ದ ವರ್ಡ್ಸ್ ಏನಿದೆಲ್ಲ ಅದನ್ನ ಪ್ರೊನೌನ್ಸ್ ಮಾಡಬೇಕು, ಓಕೆ. ನೆಕ್ಸ್ಟ್ ತಲಾಕ್ ಉಲ್ ಬಿದ್ದತ್, ನೆಕ್ಸ್ಟ್ ಬರ್ತಕ್ಕಂಥದ್ದು ತಲಾಕ್ ಉಲ್ ಬಿದ್ದತ್. ದಿಸ್ ಈಸ್ ಅನ್ ಡಿಸ್ಅಪ್ರೂವ್ಡ್ ಮೋಡ್ ಆಫ್ ಅ ಡೈವರ್ಸ್ ಅಂತ ಹೇಳಿ ಕರಿತೀವಿ, ಓಕೆ. ದಿಸ್ ಈಸ್ ಇರ್ರಿವೋಕಬಲ್ ತಲಾಕ್ ಅಂತ ಕೂಡ ಕರಿತೀವಿ. ಇದನ್ನ ರಿವೋಕ್ ಹಿಂಪಡಿಲಿಕ್ಕೆ ಸಾಧ್ಯ ಇಲ್ಲ. ಇದು ಡಿಸ್ಅಪ್ರೂವ್ಡ್ ಮೋಡ್ ಆಫ್ ತಲಾಕ್, ಇದನ್ನ ಅಪ್ರೂವ್ ಮಾಡಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ಅಕ್ಸೆಪ್ಟೆಡ್ ಅಂತ. ಬಟ್ ಇಟ್ ಈಸ್ ಏನು, ಇಟ್ ಈಸ್ ಇನ್ ಕಂಟಿನ್ಯೂಯೇಷನ್ ಆಫ್ ಪ್ರಾಕ್ಟೀಸ್, ಓಕೆ. Then a peculiar feature of this talaq is that it becomes effective as soon as the words are pronounced and there is no possibility of reconciliation between the parties. ಇಲ್ಲಿ ಪ್ರೊನೌನ್ಸ್ ಮಾಡಿದ ತಕ್ಷಣನೇ ಇಫ್ ಇಟ್ ಈಸ್ ಪ್ರೊನೌನ್ಸ್ಡ್ ಆಯ್ತು ಅಂತಂದ್ರೆ, ಪ್ರೊನೌನ್ಸಿಯೇಷನ್ ಆಯ್ತು ಅಂತಂದ್ರೆ ಮುಗೀತು, ಅದು ತಲಾಕ್ ಕೊಟ್ಟಂಗೆ, ಓಕೆ. ಆ ಮ್ಯಾರೇಜ್ ಅಂತಕ್ಕಂಥದ್ದು ಡಿಸಾಲ್ವ್ ಆಯ್ತು ಅಂತ ಅರ್ಥ. ದ ಮ್ಯಾರೇಜ್ ಗಾಟ್ ಡಿಸಾಲ್ವ್ಡ್, ಓಕೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ತಲಾಕ್ ಉಲ್ ಬೇನ್ ಅಂತ ಕೂಡ ಕರೀತಾರೆ. ಅರಬಿಕ್ ಅಲ್ಲಿ ಏನಂತ ಕರೀತಾರೆ, ತಲಾಕ್ ಉಲ್ ಬೇನ್, ಓಕೆ. ಸಪೋಸ್ ನಿಮ್ಗೆ ಕ್ವಶನ್ ಅಲ್ಲಿ ಶಾರ್ಟ್ ನೋಟಿಗೆ ಕೇಳಿದಾಗ ಕೂಡ ಕೇಳ್ಬೋದು, ಇದನ್ನೊಂದೇ ನಿಮ್ಗೆ
ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು. ಓಕೆ, ಯೂಶುವಲಿ ದಿಸ್ ಇಸ್ ಅ ಮೇನ್ ಕ್ವಶನ್ ಫಾರ್ 10 ಮಾರ್ಕ್ಸ್, ಹಾಗಾಗಿ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಬಿ ಪೇಷನ್ಸ್. ನೆಕ್ಸ್ಟ್, this mode of talaq was introduced by the Umayyad kings. Okay, it has been introduced by the Umayyad kings because they found checks in the prophet's formula for talaq inconvenient to them. ಇದನ್ನ Umayyad kings ಅಂತಕ್ಕಂಥವ್ರು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾಕಂದ್ರೆ ಪ್ರೊಫೆಟ್ ಫಾರ್ಮುಲಾಗೆ ಚೆಕ್ ಕೊಡ್ಲಿಕ್ಕೋಸ್ಕರ. ಪ್ರೊಫೆಟ್ ಏನ್ ಹೇಳ್ತಾನೆ, ಪ್ರೊಫೆಟ್ ಪ್ರಾಪರ್ ಆಗಿ ನೀವು ತಲಾಕ್ ಕೊಡಬೇಕು. ಪ್ರಾಪರ್ ಅಂದ್ರೆ ಅದು ಇರ್ರೆವೋಕಬಲ್ ಆಗಿರಬೇಕು. ಆಕ್ಚುಲಿ ತಲಾಕ್ ಅಂತಕ್ಕಂಥದ್ದೇ ಒಂದು ಈವಿಲ್ ವರ್ಡ್, ಅದು ತಲಾಕೆ ಕೊಡಬಾರ್ದು ನೀವು. ಆದ್ರೂ ಅಂತ ಕೊಟ್ಟರು ಕೂಡ ಅದು ನಿಮ್ಗೆ ಒಂದು ಏನೊಂದು ಅಕಸ್ಮಾತ್ ನೀವು ಪ್ರೊನೌನ್ಸ್ ಮಾಡಿಬಿಟ್ರಿ ಅಂತ ಕೂಡ ನಿಮ್ಗೆ ಒಂದು ಅವಕಾಶ ಕೊಡುತ್ತೆ ಮುಸ್ಲಿಂ ಲಾ ಅಲ್ಲಿ. ಓಕೆ, ಅಲ್ಲ ಅವಕಾಶ ಕೊಡ್ತಾನೆ ಅಂತಕ್ಕಂಥದ್ನ ಪ್ರೊಫೆಟ್ ಹೇಳ್ತಾನೆ. ಬಟ್ ಅವನಿಗೆ ಚೆಕ್ ಕೊಡ್ಲಿಕ್ಕೋಸ್ಕರನೇ ಇವರು ಒಮೈಯದ್ ಕಿಂಗ್ಸ್ ಈ ಒಂದು ರೀತಿನ ಜಾರಿಗೆ ತಂದ್ರು. ಓಕೆ, ಇಟ್ ಈಸ್ ದ ಪ್ರಾಕ್ಟೀಸ್ ಇನ್ ಸುನ್ನಿ ಮುಸ್ಲಿಮ್ಸ್. ಇದು ಯಾವ್ದ್ರಲ್ಲಿ ಪ್ರಾಕ್ಟೀಸ್ ಇದೆ? ಸುನ್ನಿ ಮುಸ್ಲಿಂ ನಲ್ಲಿ ಪ್ರಾಕ್ಟೀಸ್ ಇದೆ. ಬಟ್ ಶಿಯಾ ಮುಸ್ಲಿಂ ಅಲ್ಲಿ ಇದು ನಾಟ್ ರೆಕಗ್ನೈಸ್ಡ್ ಅಂಡರ್ ಶಿಯಾ ಲಾ. ಓಕೆ, ಸುನ್ನಿಯಲ್ಲಿ ಮಾತ್ರ ಇಟ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್. ಇದಕ್ಕೆ ಏನೇನು ಫಾರ್ಮಾಲಿಟೀಸ್? ದ ಹಸ್ಬೆಂಡ್ ಮೇಕ್ ದ 3 ಪ್ರೊನೌನ್ಸ್ಮೆಂಟ್ ಇನ್ ಎ ಪೀರಿಯಡ್ ಆಫ್ ಪ್ಯೂರಿಟಿ. ಇಲ್ಲಿ 3 ಪ್ರೊನೌನ್ಸ್ಮೆಂಟ್ ಮಾಡಬೇಕು ಅವನು. 3 ಪ್ರೊನೌನ್ಸ್ಮೆಂಟ್ಸ್ ಯಾವ ಟೈಮಲ್ಲಿ? ಡ್ಯೂರಿಂಗ್ ಪ್ಯೂರಿಟಿ. ಓಕೆ, ಪ್ಯೂರಿಟಿಯಲ್ಲಿ ಅಥವಾ ತುಹರ್ ಕಾಲದಲ್ಲಿ ಅವನು ಪ್ರೊನೌನ್ಸ್ ಮಾಡಬೇಕು. ಏನೇನು ಪ್ರೊನೌನ್ಸ್ಮೆಂಟ್ಸ್ ಇದಾವೆ? ನಿಮ್ಗೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ವೆನ್ ಐ ಸೈಡ್ ನಿಮ್ಗೆ ಪ್ರೊನೌನ್ಸ್ ಮಾಡಬೇಕಾದ್ರೆ ಪ್ರಾಪರ್ ಪ್ರೊನೌನ್ಸ್ಮೆಂಟ್ ಇರಬೇಕು. ಇನ್ನ ಅರೇಬಿಕ್ ಅಲ್ಲೇ ಪ್ರೊನೌನ್ಸ್ ಮಾಡಬೇಕು ವಿತ್ ಪ್ರಾಪರ್ ಫಾರ್ಮುಲೆ ಅಂತಕ್ಕಂಥ ಒಂದು ವರ್ಡ್ ನಾನು ನಿಮ್ಗೆ ಅಲ್ಲಿ ಹೇಳಿದೆ. ಏನಪ್ಪ ಪ್ರಾಪರ್ ಆಗಿ ಅಂದ್ರೆ, ಆಕ್ಚುಲಿ ಐ ಡೈವೋರ್ಸ್ ತಿ, ಐ ಡೈವೋರ್ಸ್ ತಿ, ಐ ಡೈವೋರ್ಸ್ ತಿ. ಓಕೆ, ಅಥವಾ ಇದು ತಿ ಅಥವಾ ದಿ ಅಂತ ಕೂಡ ನೀವು ಪ್ರೊನೌನ್ಸ್ ಮಾಡಬಹುದು. ಓಕೆ, ಈ ತರ ಅವನು 3 ಟೈಮ್ಸ್ ಪ್ರೊನೌನ್ಸ್ ಮಾಡಬೇಕು. ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಐ ಡೈವೋರ್ಸ್ ತಿ ಥ್ರೈಸ್. ಓಕೆ, ಅಂತಕ್ಕಂಥ ನಾನು 3 ಸಲ ಡೈವರ್ಸ್ ಮಾಡ್ತಿದ್ದೀನಿ ಅಂತಕ್ಕಂಥದ್ದನ್ನ ಪ್ರೊನೌನ್ಸ್ ಮಾಡಬಹುದು. ಅಥವಾ ಇನ್ನೊಂದು ತರ ಕೂಡ ಮಾಡಬಹುದು, ಐ ಪ್ರೊನೌನ್ಸ್ ಮೈ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ತಲಾಕ್ ಅಂತ ಕೂಡ ಅವನು ಒಂದೇ ಸಲ ಹೇಳಿದ್ರೆ ದಟ್ ಮ್ಯಾರೇಜ್ ವಿಲ್ ಗೆಟ್ ಡಿಸಾಲ್ವ್. ಓಕೆ, ಇದು ಯಾವುದೇ ರೀತಿಯಿಂದ ಮತ್ತೆ ಹಿಂಪಡೆಯಲು ಸಾಧ್ಯವಾಗದಂತಹ ತಲಾಕ್. ಓಕೆ, ದ ಹಸ್ಬೆಂಡ್ ಮೇ ಮೇಕ್ ಓನ್ಲಿ 1 ಡಿಕ್ಲರೇಷನ್ ಇನ್ ಎ ಪೀರಿಯಡ್ ಆಫ್ ಪ್ಯೂರಿಟಿ. ಇದೊಂದೇ ಕಂಡೀಷನ್. ಎಕ್ಸ್ಪ್ರೆಸಿಂಗ್ ಇಸ್ ಇಂಟೆನ್ಷನ್ ಟು ಡೈವೋರ್ಸ್ ದ ವೈಫ್ ಇರ್ರಿವೋಕಬಲಿ, ಸೇಯಿಂಗ್ ಐ ಡೈವೋರ್ಸ್ ತಿ ಇರ್ರಿವೋಕಬಲಿ ಅಂತಾದ್ರೂ ಹೇಳ್ಬೋದು. ಆರ್ ಐ ಬಿಸೈಡ್ಸ್ ಐ ಡೈವೋರ್ಸ್ ತಿ ಇನ್ ಬೇನ್ ಅಂತಾದ್ರೂ ಅವನು ಪ್ರೊನೌನ್ಸ್ ಮಾಡಬಹುದು. ಓಕೆ, ಈ ತರ ಈ ಫಾರ್ಮಾಲಿಟೀಸ್ ನ ಫಾಲೋ ಮಾಡಿದ್ರೆ ದಟ್ ಮ್ಯಾರೇಜ್ ವಿಲ್ ಗೆಟ್ ಡಿಸಾಲ್ವ್. ಓಕೆ, ನೆಕ್ಸ್ಟ್ ಇಲಾ. ನೆಕ್ಸ್ಟ್ ಟೈಪ್ ಇಸ್ ಇಲಾ. ಓಕೆ, ಸೊ ಬಿಸೈಡ್ಸ್ ತಲಾಕ್, ಮುಸ್ಲಿಂ ಹಸ್ಬೆಂಡ್ ಮೇ ಆಲ್ಸೋ ರಿಪ್ಯುಡಿಯೇಟ್ ಹಿಸ್ ಮ್ಯಾರೇಜ್ ಬೈ ಇಲಾ. ಓಕೆ, ಇಟ್ ಇಸ್ ದ ಕನ್ಸ್ಟ್ರಕ್ಟಿವ್ ಡೈವೋರ್ಸ್ ಬೈ ದ ಹಸ್ಬೆಂಡ್. ಕನ್ಸ್ಟ್ರಕ್ಟಿವ್ ಡೈವೋರ್ಸ್ ಅಂದ್ರೆ ಇದೊಂದು ರಚನಾತ್ಮಕ ವಿಚ್ಛೇದನ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ರಚನಾತ್ಮಕ ವಿಚ್ಛೇದನ ಅಂತ ಹೇಳಿ ಕರಿತೀವಿ. ಕನ್ಸ್ಟ್ರಕ್ಟಿವ್ ಡೈವೋರ್ಸ್ ಬೈ ಹಸ್ಬೆಂಡ್. ಇಲ್ಲಿ ದ ಹಸ್ಬೆಂಡ್ ಡಸ್ ನಾಟ್ ಎಕ್ಸ್ಪ್ರೆಸ್ಲಿ ರಿಪ್ಯುಡಿಯೇಟ್ ದ ಮ್ಯಾರೇಜ್, ಬಟ್ ದ ಕಂಡಕ್ಟ್ ಆಫ್ ದ ಹಸ್ಬೆಂಡ್ ಈಸ್ ಆಫ್ ಸಚ್ ಎ ನೇಚರ್ ದಟ್ ಇಟ್ ಈಸ್ ಕನ್ಕ್ಲೂಡೆಡ್ ದಟ್ ಈ ಇಂಟೆನ್ಸ್ ಟು ಡಿಸಾಲ್ವ್ ದ ಮ್ಯಾರೇಜ್. ಇಲ್ಲಿ ಯಾವುದೇ ರೀತಿಯಿಂದ ಅವನು ಎಕ್ಸ್ಪ್ರೆಸ್ ಮಾಡಲ್ಲ, ಬಟ್ ಅವನ ಬಿಹೇವಿಯರ್ಸ್ ಯಾವ ತರ ಇರುತ್ತೆ ಅಂತಂದ್ರೆ ಅವನು ಈ ಒಂದು ಮ್ಯಾರೇಜ್ ರಿಲೇಶನ್ಶಿಪ್ ಅಲ್ಲಿ ಯಾವುದೇ ರೀತಿಯಿಂದ ಇಂಟ್ರೆಸ್ಟ್ ಇಲ್ಲ. ಈ ವಾಂಟ್ಸ್ ಟು ಡಿಸಾಲ್ವ್ ದ ಮ್ಯಾರೇಜ್ ಅಂತಕ್ಕಂಥದ್ದು ಅವನ ಒಂದು ಬಿಹೇವಿಯರ್ ಅಲ್ಲಿ ಗೊತ್ತಾಗುತ್ತೆ ಅಂತಕ್ಕಂಥದ್ದು, ಅದು ಇಲ್ಲ. ಓಕೆ, ಇನ್ ಇಲ್ಲದಲ್ಲಿ ಏನಾಗುತ್ತೆ ಅಂದ್ರೆ ಹಸ್ಬೆಂಡ್ ಟೇಕ್ಸ್ ಅನ್ ಓತ್ ನಾಟ್ ಟು ಹ್ಯಾವ್ ಅ ಸೆಕ್ಷುವಲ್ ಇಂಟರ್ಕೋರ್ಸ್ ವಿತ್ ದ ವೈಫ್. ಅವನು ಒಂದು ಓತ್ ತಗೊಂತಾನೆ. ಓಕೆ, ಏನಂತ? ಯಾವುದೇ ರೀತಿಯಾದಂತಹ ಸೆಕ್ಷುವಲ್ ಇಂಟರ್ಕೋರ್ಸ್ ಹೆಂಡತಿ ಜೊತೆಗೆ ನಾನು ಇಟ್ಕೊಳಲ್ಲ ಅಂತಕ್ಕಂಥ ಒಂದು ಪ್ರಮಾಣವನ್ನ ಮಾಡ್ತಾನೆ ಅವನು. ಫಾಲೋಡ್ ಬೈ ದಿಸ್ ಓತ್ ದೇರ್ ಇಸ್ ನೋ ಕನ್ಸ್ಯೂಮೇಷನ್ ಫಾರ್ ಎ ಪೀರಿಯಡ್ ಆಫ್ 4 months. ಫಸ್ಟ್ ಏನ್ ಮಾಡ್ತಾನೆ ಅವನು, ಇಲ್ಲಿ ಯಾವುದೇ ರೀತಿಯಾದಂತ ನಾನು ಡೈವರ್ಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಪ್ರೊನೌನ್ಸ್ ಮಾಡಲ್ಲ, ಬಟ್ ಇನ್ ಇಂಡೈರೆಕ್ಟ್ ವೇ ಏನು, ಫಸ್ಟ್ ಒಂದು ಓತ್ ತಗೊಂತಾನೆ. ಏನಂತ ಓತ್ ತಗೊಂತಾನೆ? ನಾನು ಯಾವುದೇ ರೀತಿಯಾದಂತಹ ಸೆಕ್ಷುವಲ್ ಇಂಟರ್ಕೋರ್ಸ್ ನನ್ನ ವೈಫ್ ಜೊತೆಗೆ ನಾನು ಇಟ್ಕೊಳಲ್ಲ ಅಂತಕ್ಕಂಥದ್ದು ಓತ್ ತಗೊಂತಾನೆ. ಅದಾದ್ಮೇಲೆ ಏನಾದ್ರೂ 4 months ವರೆಗೂ
ಅವನ ಓದ್ ತಗೊಂಡ್ಮೇಲೆ 4 months ವರೆಗೂ ಅವರಿಬ್ಬರ ಮಧ್ಯೆ ಕನ್ಸ್ಯೂಮೇಷನ್ ನಡೆದೇ ಇದ್ರೆ, ಅವ್ರ ಮತ್ತೆ ದೈಹಿಕ ಸಂಪರ್ಕ ಒಂದೇ ಇದ್ರೆ, ಆಫ್ಟರ್ ದ ಎಕ್ಸ್ಪೈರಿ ಆಫ್ ದ 4 month ದ ಮ್ಯಾರೇಜ್ ವಿಲ್ ಗೆಟ್ಸ್ ಡಿಸಾಲ್ವ್ ಇರ್ರಿವೋಕಬಲಿ. ಓಕೆ, ಹಿಂಪಡೆಯಬಹುದಾದಂತ ಅಲ್ಲ, ಹಿಂಪಡೆಯಲಿಕ್ಕೆ ಸಾಧ್ಯ ಆಗ್ಲಾರ್ದಂತಹ ಒಂದು ತಲಾಕ್ ಆಗುತ್ತೆ ಇದು. ಇಲ್ಲಿ ಮತ್ತೆ ಹಿಂಪಡಿಲಿಕ್ಕೆ ಚಾನ್ಸ್ ಇಲ್ಲ. ಓಕೆ, ಈ ಪೀರಿಯಡ್, ಈ 4 months ಒಳಗಡೆ ಮತ್ತೆ ಅವನೇನಾದ್ರೂ ಕೋಹ್ಯಾಬಿಟ್ ಆದ್ರೆ, ಓಕೆ, ರೆಸ್ಯೂಮ್ಸ್ ಕೋಹ್ಯಾಬಿಟೇಷನ್, ಮತ್ತೆ ಅವನೇನಾದ್ರೂ ಅವಳ ಜೊತೆಗೆ ಒಂದಾದ್ರೆ ಅವಾಗ ಮ್ಯಾರೇಜ್ ಅಂತಕ್ಕಂಥದ್ದು ಡಿಸಾಲ್ವ್ ಆಗಲ್ಲ. ಇಲ್ಲಾಂದ್ರೆ ಇವೆರಡು ಕಂಡೀಷನ್ ಅವನೇನಾದ್ರೂ ಫುಲ್ಫಿಲ್ ಮಾಡಿದಂದ್ರೆ ಅವಾಗ ಅದು ಡಿಸಾಲ್ವ್ ಆಯ್ತು ಅಂತ ಮ್ಯಾರೇಜ್. ಓಕೆ, ಶಿಯಾಲದಲ್ಲಿ ನೋಡಿದ್ರೆ ಅಂಡರ್ ಇಥನ್ ಅಶಾರಿಯಾ ಅಥವಾ ಶಿಯಾ ಸ್ಕೂಲ್, ಇಲಾ ಡಸ್ ನಾಟ್ ಆಪರೇಟ್ ಆಸ್ ಅ ಡೈವರ್ಸ್ ವಿತೌಟ್ ದ ಆರ್ಡರ್ ಆಫ್ ದ ಕೋರ್ಟ್ ಆಫ್ ಲಾ. ಇಲ್ಲಿ ಶಿಯಾಲಾದಲ್ಲಿ ಇದನ್ನು ಫಾಲೋ ಮಾಡಿದ್ರು ಕೂಡ ಅಗೇನ್ ಕೋರ್ಟ್ ಆಫ್ ಲಾ ಕಡೆಯಿಂದ ಅದು ಒಂದು ಏನ್ ಮಾಡಬೇಕು, ಅವರು ಸ್ಟೇಟ್ಮೆಂಟ್ ಕೊಡಬೇಕು, ದೆನ್ ಓನ್ಲಿ ಇಟ್ ವಿಲ್ ಬಿಕಮ್ ಡಿಸಾಲ್ವ್. ಓಕೆ, ಇಟ್ ಓನ್ಲಿ ಗಿವ್ಸ್ ದ ವೈಫ್ ಎ ರೈಟ್ ಟು ಡಿಮ್ಯಾಂಡ್ ದ ಜುಡಿಷಿಯಲ್ ಡೈವರ್ಸ್. ಓಕೆ, ಇಫ್ ಶಿ ಡಸ್ ನಾಟ್, ದೆನ್ ಅವನೇನಾದ್ರೂ ಅವಳು ಅದನ್ನ ಒಪ್ಕೊಂಡಿದ್ರೆ ಅಗೇನ್ ಅಲ್ಲಿ ನಿಮಗೆ ಡಿಸ್ಕಷನ್ಸ್ ನಡೆಯುತ್ತೆ. ದೇರ್ ದ ಕೋರ್ಟ್ ಆಫ್ ಲಾ ವಿಲ್ ಫೈನಲೈಸ್ ಅಂಡರ್ ಶಿಯಾ ಲಾ. ಓಕೆ, ನೆಕ್ಸ್ಟ್ ಜಿಹಾರ್. ಓಕೆ, ಜಿಹಾರ್ ಇಸ್ ಆಲ್ಸೋ ಎನ್ ಎ ಕನ್ಸ್ಟ್ರಕ್ಟಿವ್ ಡೈವರ್ಸ್. ಇದು ಕೂಡ ಒಂದು ರಚನಾತ್ಮಕ ಡೈವರ್ಸ್. ಇನ್ ದಿಸ್ ಮೋಡ್ ದ ಹಸ್ಬೆಂಡ್ ಕಂಪೇರ್ಸ್ ಹಿಸ್ ವೈಫ್ ವಿತ್ ಎ ವುಮೆನ್ ವಿತ್ ಇನ್ ಈಸ್ ಪ್ರೊಹಿಬಿಟೆಡ್ ರಿಲೇಶನ್ಶಿಪ್, ಎಕ್ಸಾಂಪಲ್ ಮದರ್ ಅಥವಾ ಸಿಸ್ಟರ್ ಎಕ್ಸೆಟ್ರಾ. The husband would say that from today the wife is likely to his mother or sister. ಇಲ್ಲಿ ಏನ್ ಕಂಡೀಷನ್ ಅಲ್ಲಿ ಏನ್ ಮಾಡ್ತಾನೆ, ಜಿಹಾರ್ ಅಲ್ಲಿ ಅವನು ಪ್ರೊನೌನ್ಸ್ ಮಾಡಲ್ಲ, ಅವನು ಯಾವುದೇ ರೀತಿಯಾದಂತಹ ಪ್ರೊನೌನ್ಸ್ ಮಾಡಲ್ಲ, ಬಟ್ ಈ ವಿಲ್ ಕಂಪೇರ್ ಹರ್ ಟು ಪ್ರೊಹಿಬಿಟೆಡ್ ರಿಲೇಶನ್ಶಿಪ್. ಪ್ರೊಹಿಬಿಟೆಡ್ ರಿಲೇಶನ್ಶಿಪ್ ಯಾಕೆ ಕಂಪೇರ್ ಮಾಡ್ತಾನೆ ಅಂದ್ರೆ, ಪ್ರೊಹಿಬಿಟೆಡ್ ರಿಲೇಶನ್ಶಿಪ್ ಇತ್ತಂದ್ರೆ ಅವನು ಮ್ಯಾರೇಜ್ ಆಗಕ್ಕೆ ಬರಲ್ಲ, ಬಟ್ ಅವನು ವೈಫ್ ನ ಆ ಪ್ರೊಹಿಬಿಟೆಡ್ ರಿಲೇಶನ್ಶಿಪ್ ಗೆ ಕಂಪೇರ್ ಮಾಡಿಬಿಡ್ತಾನೆ. ಯು ಇಸ್ ಲೈಕ್ ಮೈ ಮದರ್, ಯು ಇಸ್ ಲೈಕ್ ಮೈ ಸಿಸ್ಟರ್ ಅಂತ ಹೇಳಿ ಕಂಪೇರ್ ಮಾಡ್ತಾನೆ. ಓಕೆ, ದೆನ್ ಆಫ್ಟರ್ ಸಚ್ ಅನ್ ಅಬ್ಜೆಕ್ಷನಬಲ್ ಕಂಪ್ಯಾರಿಸನ್ ದ ಹಸ್ಬೆಂಡ್ ಡಸ್ ನಾಟ್ ಕೋಹ್ಯಾಬಿಟ್. ಆ ತರ ನೀನು ನನಗೆ ತಾಯಿ ಇದ್ದಂಗೆ ಅಥವಾ ಸಿಸ್ಟರ್ ಇದ್ದಂಗೆ ಅಂತ ಹೇಳಿ ಪ್ರೊನೌನ್ಸ್ ಮಾಡಿದ್ಮೇಲೆ ಅವಳ ಜೊತೆಗೆ ಯಾವುದೇ ರೀತಿಯಿಂದ ಕೋಹ್ಯಾಬಿಟ್, ಓಕೆ, ಕನ್ಸ್ಯೂಮೇಟ್ ಮಾಡಲ್ಲ, ಅವಳ ಜೊತೆಗೆ ಯಾವುದೇ ರೀತಿಯಿಂದ ದೈಹಿಕ ಸಂಪರ್ಕ ಇಟ್ಕೊಳಲ್ಲ ಫಾರ್ ಎ ಪೀರಿಯಡ್ ಆಫ್ 4 months. ಅಗೇನ್ ಫಾರ್ ಎ ಪೀರಿಯಡ್ ಆಫ್ 4 months, ದೆನ್ ದಟ್ ವಿಲ್ ಬಿಕಮ್ ಡಿಸಾಲ್ವ್, ದಟ್ ಮ್ಯಾರೇಜ್ ವಿಲ್ ಬಿಕಮ್ ಡಿಸಾಲ್ವ್. ಓಕೆ, ದೆನ್ ಆಫ್ಟರ್ ದ ಕಂಪ್ಲೀಷನ್ ಆಫ್ 4 months ವೈಫ್ ಹ್ಯಾಸ್ ದ ಫಾಲೋಯಿಂಗ್ ರೈಟ್ಸ್. ಓಕೆ, ಇಲ್ಲಿ ನಿಮಗೆ 4 months ಆಗಿದ ತಕ್ಷಣನೇ ಕಂಪ್ಲೀಟ್ ಡಿಸಾಲ್ವ್ ಆಗಿರಲ್ಲ. ಓಕೆ, ಅಲ್ಲಿ ಒಂದು ಆಪ್ಷನ್ ಇದೆ, ಏನು, ವೈಫ್ಗೆ ರೈಟ್ಸ್ ಇದಾವೆ. ಶಿ ಮೇ ಗೋ ಟು ದ ಕೋರ್ಟ್ ಫಾರ್ ದ ಜುಡಿಷಿಯಲ್ ಡಿವೋರ್ಸ್. ನನ್ನ ಗಂಡ ಹುಚ್ಚುಚ್ಚ ತರ ಆಡ್ತಾನೆ ಅಂತ ಹೇಳಿ ಅವರು ಕೋರ್ಟ್ಗೆ ಹೋಗ್ಬೋದು. ಶಿ ಮೇ ಗೋ ಟು ದ ಕೋರ್ಟ್ ಫಾರ್ ಎನ್ ಆರ್ಡರ್ ಆಫ್ ರೆಸ್ಟಿಟ್ಯೂಷನ್ ಆಫ್ ದ ಕಾನ್ಜುಗಲ್ ರೈಟ್ಸ್. ಇಲ್ಲಿ ಅವಳಿಗೆ ಈ ಹಕ್ಕು ಇದೆ ಕಾನ್ಜುಗಲ್ ರೈಟ್ಸ್ಗೆ. ಇಲ್ಲ, ಈಸ್ ಇಂಟೆನ್ಷನಲಿ, ಓಕೆ, ಈಸ್ ವಾಂಟ್ ಟು ಗಿವ್ ತಲಾಕ್ ಇಂಟೆನ್ಷನಲಿ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿ ಪ್ರೂವ್ ಮಾಡಿಬಿಟ್ಟು ನನಗೆ ಕಾನ್ಜುಗಲ್ ರೈಟ್ಸ್ ನ, ರೆಸ್ಟಿಟ್ಯೂಷನ್ ಆಫ್ ದ ಕಾನ್ಜುಗಲ್ ರೈಟ್ಸ್ಗೆ ಅವಳು ಕೋರ್ಟ್ಗೆ ಹೋಗ್ಬೋದು. When the husband wants to revoke the zihar by resuming the cohabitation within a set period, the wife cannot seek judicial divorce. Okay, so ಅವನೇನ್ ಮಾಡ್ಬಿಟ್ಟ, ಫಸ್ಟ್ ಗೆ ಇಲ್ಲಿ ಸಿ ಮೇಲ್ ಡಾಮಿನೆನ್ಸ್ ಇಲ್ಲಿ ಕೂಡ ಕಾಣುತ್ತೆ ನಿಮಗೆ. ಇಲ್ಲಿ ಅವನೇನಾದ್ರೂ ಪ್ರೊನೌನ್ಸ್ ಮಾಡಿದ್ಮೇಲೆ ಮತ್ತೆ ಅಗೇನ್ ವಿತಿನ್ 4 months ಅವನೇನಾದ್ರೂ ಅವಳ ಜೊತೆಗೆ ಕನ್ಸ್ಯೂಮೇಟ್ ಮಾಡಿದ್ರೆ, ಓಕೆ, ಯಾವುದೇ ರೀತಿಯಾದಂತಹ ಸಂಬಂಧ ಇಟ್ಕೊಳಕ್ ಅವನು ಹೋದ್ರೆ, ಅವಾಗ ಇಟ್ಕೊಂಡ್ರೆ ವೈಫು ಯಾವುದೇ ರೀತಿಯಿಂದ ಜುಡಿಷಿಯಲ್ ಡೈವರ್ಸ್ಗೆ ಬೇಕು ಅಂತ ಹೇಳಿ ಮತ್ತೆ ಅವಳಿಗೆ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ, ಅದು ಮತ್ತೆ ರಿವೋಕ್ ಆಗುತ್ತೆ. ಓಕೆ, ತಲಾಕ್ ಅಂತಕ್ಕಂಥದ್ದು ರಿವೋಕ್ ಆಗುತ್ತೆ. ಶಿಯಾಲಾದಲ್ಲಿ ಏನಂತೆ, ಅಕಾರ್ಡಿಂಗ್ ಟು ದ ಶಿಯಾಲಾ ದ ಡಿಕ್ಲರೇಷನ್ ಆಫ್ ಜಿಆರ್ ಮಸ್ಟ್ ಬಿ ಮೇಡ್ ಇನ್ ದ ಪ್ರೆಸೆನ್ಸ್ ಆಫ್ 2 competent witnesses. ಇದು ಏನು ಅವನು ಪ್ರೊನೌನ್ಸ್ ಮಾಡ್ತಾನೋ ಅಥವಾ ಅವನೇನು ಈ ರೀತಿಯಾಗಿ ಮಾಡ್ತಾನೋ ಅಂದ್ರೆ ನನಗೆ ಇವಳು ತಾಯಿ ಇದ್ದಂಗೆ ಅಥವಾ ಸಿಸ್ಟರ್ ಇದ್ದಂಗೆ ಅಂತ ಹೇಳಿ ಅವನೇನು ಪ್ರೊನೌನ್ಸ್ ಮಾಡ್ತಾನಲ್ಲ, ಅದು ಇನ್ ಫ್ರಂಟ್ ಆಫ್ 2 competent witnesses. ಓಕೆ, ನೆಕ್ಸ್ಟ್ divorce by wife, that is talaq e tawfiz. Okay, a Muslim wife has no independent right of a divorce. She cannot give divorce her husband whenever she likes, as per husband may do. ಇಲ್ಲಿ ಹಸ್ಬೆಂಡ್ ಯಾವ ತರ ತಲಾಕ್ ಕೊಡ್ತಾನೆ ಆ ತರ ಹೆಂಡತಿಗೆ ಯಾವುದೇ ರೀತಿಯಾದಂತಹ ಅಬ್ಸಲ್ಯೂಟ್ ರೈಟ್ಸ್ ಇಲ್ಲ. ಓಕೆ, ಅವ್ರಿಗೆ ಏನೇ ಓನ್ಲಿ ಒನ್ ಪಾಸಿಬಲ್ ಇದೆ, ದಟ್ ಈಸ್ ಯಾವ ಸಿಚುವೇಶನ್ ಅವ್ರಿಗೆ ಇದೆ ಅಂತಂದ್ರೆ,
ವೇರ್ ದ ಹಸ್ಬೆಂಡ್ ಡೆಲಿಗೇಟ್ಸ್ ಟು ಹಿಸ್ ವೈಫ್ ದ ರೈಟ್ ಆಫ್ ದ ತಲಾಕ್ ಇಸ್ ತಲಾಕ್ ತೌಫೀಸ್. ಅವನು ಹೆಂಡತಿಗೆ ಈ ಒಂದು ಪವರ್ಸ್ ನ ಡೆಲಿಗೇಟ್ ಅಥವಾ ಹ್ಯಾಂಡ್ ಓವರ್ ಮಾಡ್ತಾನೆ. ಓಕೆ, ನಿನಗೆ ಒಂದು ಅವಕಾಶ ಕೊಡ್ತೀನಿ, ಇಫ್ ಯು ವಾಂಟ್ ಟು ಗಿವ್ ತಲಾಕ್, ನೀನ್ ತಲಾಕ್ ಕೊಡ್ಬೋದು ಅಂತ ಹೇಳಿ ಅವನು ಹೆಂಡತಿಗೆ ಕೊಡ್ತಾನೆ. ಅವಾಗ ಮಾತ್ರ ಅವಳಿಗೆ ಈ ಒಂದು ಹಕ್ಕು ಬರುತ್ತೆ. ಅದನ್ನ ನಾವು ತಲಾಕಿ ತೌಫೀಸ್ ಅಂತ ಕರಿತೀವಿ. ದೆನ್ ವೇರ್ ಶಿ ಇಸ್ ಎ ಪಾರ್ಟಿ ಟು ಡೈವರ್ಸ್ ಬೈ ಮ್ಯೂಚುವಲ್ ಕನ್ಸೆಂಟ್, ಅದರಲ್ಲಿ ಅಗೇನ್ ದೇರ್ ಆರ್ ಟೂ ಟೈಪ್ಸ್, ದಟ್ ಇಸ್ ಕುಲಾ ಅಂಡ್ ಮುಬಾರಕ್. ಓಕೆ, ಅಂದ್ರೆ ಅವರಿಬ್ಬರ ಮಧ್ಯೆ ಒಮ್ಮತ ಅಥವಾ ಸಮ್ಮತಿಯೊಂದಿಗೆ ಅವರು ಇಬ್ಬರು ಮ್ಯೂಚುವಲ್ ಅಗ್ರಿಮೆಂಟ್ ಜೊತೆಗೆ ತಲಾಕ್ ಕೊಡ್ತಕ್ಕಂಥದ್ದು. ಅಲ್ಲಿ ಕೂಡ ಅಲ್ಲಿ ವೈಫ್ ನ ಪಾತ್ರ ಇದೆ ಅಂತಕ್ಕಂಥದ್ದು ಹೇಳ್ತೀವಿ. ನೆಕ್ಸ್ಟ್, ಇಫ್ ಶಿ ವಾಂಟ್ಸ್ ಟು ಗಿವ್ ಡೈವರ್ಸ್ ಅಥವಾ ಡಿಸಾಲ್ವ್ ದ ಮ್ಯಾರೇಜ್ ಅಂಡರ್ ಡಿಸಲ್ಯೂಷನ್ ಆಫ್ ಮ್ಯಾರೇಜ್ ಆಕ್ಟ್ 1939 ಅಲ್ಲಿ ಅಗೇನ್ ದೇರ್ ಆರ್ ಅಲ್ಲಿ ಒಂದು 9 ಕಂಡೀಷನ್ಸ್ ಇದಾವೆ. ಆ 9 ಕಂಡೀಷನ್ಸ್ ನ ಅವಳು ಫುಲ್ಫಿಲ್ ಮಾಡಿಸಿ ಅದ್ರ ಮುಖಾಂತರ ಅವಳು ವಿಚ್ಛೇದನವನ್ನ ಪಡಿಬಹುದು. ಓಕೆ, ಸೊ ಇಲ್ಲಿ ಈ ಫಸ್ಟ್ 2 ಕೇಸಸ್ ಮೇಲೆ ಹೇಳ್ತಕ್ಕಂತಹ ಫಸ್ಟ್ 2 ಕೇಸಸ್ ಅಲ್ಲಿ ಇಲ್ಲಿ ಡಿಪೆಂಡಿಂಗ್ ಅಪಾನ್ ದ ಕನ್ಸೆಂಟ್ ಆಫ್ ದ ಹಸ್ಬೆಂಡ್ ಇದ್ರೇನೆ ಇಲ್ಲಿ ಅದು ಡೈವರ್ಸ್ ಆಗುತ್ತೆ. ಓಕೆ, ಇನ್ ತಲಾಕಿ ತೌಫೀಸ್ ಅಲ್ಲಿ ಅನ್ಲೆಸ್ ದ ಹಸ್ಬೆಂಡ್ ಗಿವ್ಸ್ ದ ರೈಟ್ ಆಫ್ ಪ್ರೊನೌನ್ಸ್ ಶಿ ಕೆನಾಟ್ ಡೈವರ್ಸ್. ಇಲ್ಲಿ ಇವನು ಎಕ್ಸ್ಪ್ರೆಸ್ಲಿ ಇವನೇನಾದ್ರೂ ಇವಳಿಗೆ ಆ ಒಂದು ರೈಟ್ಸ್ ಕೊಟ್ರೆ ಮಾತ್ರ ಇವನು ತಲಾಕ್ನ ಪ್ರೊನೌನ್ಸ್ ಮಾಡಬಹುದು, ಇಲ್ಲಾಂದ್ರೆ ಬರಲ್ಲ. ಓಕೆ, ದೆನ್ in divorce mutual consent she cannot give divorce unless the husband also gives his consent. in second condition ಅಲ್ಲಿ husband ಸಹ ಒಮ್ಮತವನ್ನು ಸೂಚಿಸಬೇಕು, ಅವಾಗ ಮಾತ್ರ ಅದು ಡಿಸಾಲ್ವ್ ಆಗುತ್ತೆ ಮ್ಯಾರೇಜ್. ಬಟ್ ಅಂಡರ್ ದ ಡಿಸಲ್ಯೂಷನ್ ಆಫ್ ದ ಮುಸ್ಲಿಂ ಮ್ಯಾರೇಜ್ ಆಕ್ಟ್ 1939, ಡಿಸಲ್ಯೂಷನ್ ಆಫ್ ಮುಸ್ಲಿಂ ಮ್ಯಾರೇಜ್ ಆಕ್ಟ್ 1939 ನಲ್ಲಿ ದ ಡಿಸಲ್ಯೂಷನ್ ಆಫ್ ದ ಮ್ಯಾರೇಜ್ ಡಿಪೆಂಡ್ಸ್ ಅಪಾನ್ ದ ಡಿಸಿಷನ್ ಆಫ್ ದ ಕೋರ್ಟ್. ಓಕೆ, ಇಲ್ಲಿ ಯಾಕಂದ್ರೆ ಹೆಂಡತಿ ಕೋರ್ಟಿಗೆ ಹೋಗಿರ್ತಾಳೆ. ಕ್ಲಿಯರ್? Next, delegated divorce, that is the talaqi tawfiz. A Muslim husband has an unrestricted right to either exercise his right of divorce himself or delegate it to someone else including his wife. ಇಲ್ಲಿ see the delegation power, this delegation ಅಂತಕ್ಕಂಥದ್ದು ಹ್ಯಾಂಡಿಂಗ್ ಓವರ್ ದ ಪವರ್, ಹಸ್ಬೆಂಡ್ ತನ್ನಲ್ಲಿರ್ತಕ್ಕಂತಹ ವಿಚ್ಛೇದನ ಪವರ್ ಏನಿದೆ ಅಲ್ಲ ಅದನ್ನ ಅವನು ಡೆಲಿಗೇಟ್ ಮಾಡ್ತಾನೆ. ಐದರ್ ಇಟ್ ಮೇ ಬಿ ವೈಫ್ಗೆ ಕೊಡ್ಬೇಕಂತೇನಿಲ್ಲ, ವೈಫ್ಗೆ ಕೊಡ್ಬೇಕಂತೆಲ್ಲ ಬೇರೊಬ್ಬರಿಗೆ ಕೂಡ ಕೊಡ್ಬೋದು ಅವನು ಆ ಒಂದು ಪವರ್ನ ಅಂತಕ್ಕಂಥದ್ದು ಈ ತಲಾಕ್ ಇ ತೌಫೀಸ್ ಅಲ್ಲಿ ಹೇಳ್ತಾರೆ. ದಿಸ್ ಇಸ್ ಕಾಲ್ಡ್ ತಲಾಕ್ ಇ ತೌಫೀಸ್ ಅಥವಾ ಡೆಲಿಗೇಟೆಡ್ ಡೈವರ್ಸ್. ದ ಅಥಾರಿಟಿ ಇಸ್ ಗಿವೆನ್ ಟು ದ ವೈಫ್ ಅಂಡರ್ ಆನ್ ಅಗ್ರಿಮೆಂಟ್ ಅಟ್ ದ ಟೈಮ್ ಆಫ್ ದ ಮ್ಯಾರೇಜ್ ಆರ್ ಎನಿ ಟೈಮ್ ಆಫ್ಟರ್ ದ ಮ್ಯಾರೇಜ್. ಮ್ಯಾರೇಜ್ ಟೈಮ್ ಅಲ್ಲಿ ಆದ್ರೂ ಕೊಡ್ಬೋದು ಅಗ್ರಿಮೆಂಟ್ ಮಾಡಿ, ಅಥವಾ ಮ್ಯಾರೇಜ್ ಆದ್ಮೇಲೆ ಯಾವಾಗಾದ್ರೂ ಅವನು ಕೊಡ್ಬೋದು. ಓಕೆ, ದ ಡೆಲಿಗೇಷನ್ ಆಫ್ ದ ಪವರ್ ಮೇ ಬಿ ಐದರ್ ಎ ಪರ್ಮನೆಂಟ್ ಆರ್ ಟೆಂಪರರಿ. ಅವನು ಪರ್ಮನೆಂಟ್ ಆಗಿ ಕೂಡ ಆ ಹಕ್ಕನ್ನ ಹೆಂಡತಿಗೆ ಅಥವಾ ಯಾರಿಗಾದ್ರೂ ಕೊಡಬಹುದು, ಅಥವಾ ಫಾರ್ ಎ ಟೆಂಪರರಿ ಪೀರಿಯಡ್ ಆಗಲಿ ಅವನು ಈ ಒಂದು ಹಕ್ಕನ್ನ ಕೊಡಬಹುದು. ದಟ್ ಇಸ್ ಫಾರ್ ಎ ಸ್ಪೆಸಿಫೈಡ್ ಟೈಮ್. ಓಕೆ, ದ ಡೆಲಿಗೇಷನ್ ಮೇ ಬಿ ಕಂಡೀಷನಲ್ ಆರ್ ಈವನ್ ಅದು ಕಂಡೀಷನಲ್ ಇರಬಹುದು ಅಥವಾ ಅನ್ಕಂಡೀಷನಲ್ ಇರಬಹುದು. ಬಟ್ ಇನ್ ಕೇಸ್ ಆಫ್ ಅ ಕಂಡೀಷನಲ್ ಡೆಲಿಗೇಷನ್ ದ ಕಂಡೀಷನ್ಸ್ ಮಸ್ಟ್ ಬಿ ರೀಸನೇಬಲ್ ನೇಚರ್ ಅಂಡ್ ಮಸ್ಟ್ ನಾಟ್ ಬಿ ಅಗೇನ್ಸ್ಟ್ ದ ಪ್ರಿನ್ಸಿಪಲ್ಸ್ ಆಫ್ ಇಸ್ಲಾಂ. ಅವು ಏನಾದ್ರೂ ಅವ್ನು ಕಂಡೀಷನ್ ಹಾಕಿದಾನಂದ್ರೆ ಅದು ಇಸ್ಲಾಂ ಲಾಗೆ ಅಗೇನ್ಸ್ಟ್ ಆಗಿರಬಾರ್ದು. ಓಕೆ, then in such cases the divorce takes place in the same manner as if the husband himself has pronounced the talaq. ಅಂತಹ ಒಂದು ಕಂಡೀಷನ್ಸ್ ಅವನು ಏನಾದ್ರು ಫುಲ್ಫಿಲ್ ಮಾಡಿದ್ರೆ, ಓಕೆ, ಅದು ಇಸ್ಲಾಮಿಕ್ ಲಾ ಅಲ್ಲಿ ಅಪ್ರೂವ್ಸ್ ಇದ್ರೆ, ಆ ತರನಾದ ಕಂಡೀಷನ್ಸ್ ಏನಾದ್ರು ಕಂಡೀಷನ್ ಹಾಕಿದ್ರೆ ಅಥವಾ ಅನ್ಕಂಡೀಷನಲ್ ಹಾಕಿದ್ರೆ, ಹಸ್ಬೆಂಡ್ ಯಾವ ತರ ಹೆಂಡತಿಗೆ ಡೈವರ್ಸ್ ಮಾಡ್ತಾನೋ ಅವ್ನಿಗೆ ಏನೇನ್ ರೈಟ್ಸ್ ನಾವು ಇಲ್ಲಿವರೆಗೂ ನೋಡಿದೀವೋ ಅವೆಲ್ಲ ರೈಟ್ಸ್ ನ ಯೂಸ್ ಮಾಡಿಕೊಂಡು ಆ ತರ ಹೆಂಡತಿ ಕೂಡ ಗಂಡನಿಗೆ ತಲಾಕನ್ನ ಅಥವಾ ವಿಚ್ಛೇದನ ಕೊಡಬಹುದು. ಓಕೆ, then if wife is delegated the authority to divorce, she has complete discretion to exercise this right and she cannot be compelled to exercise this right. ಓಕೆ, ಇಲ್ಲಿ ಮತ್ತೆ ಅಗೇನ್ ಹಸ್ಬೆಂಡ್ ವೈಫ್ ಕೊಟ್ಟಿದ ತಕ್ಷಣ ಹಸ್ಬೆಂಡ್ ಹತ್ರ ಆ ರೈಟ್ಸ್ ಇರಲ್ವಾ ಅಂತ ಒಂದು ಕ್ವಶನ್ ಬರುತ್ತೆ. ನೋ, ಈಸ್ ಆಲ್ಸೋ ಹ್ಯಾವಿಂಗ್ ದ ರೈಟ್ಸ್. ಅವಳಿಗೆ ಆ ಡೆಲಿಗೇಷನ್ ಪವರ್ ಕೊಟ್ಟ ಮೇಲೆ ಕೂಡ ಅವಳ ಹತ್ರ ಆ ಪವರ್ ಇದ್ದಾಗ ಕೂಡ ಅವನು ಕೂಡ ಅದನ್ನ ಪ್ರೊನೌನ್ಸ್ ಮಾಡಬಹುದು. ಓಕೆ, ಸೊ ಅದನ್ನ ಹೇಳ್ತಾರೆ ಲಾಸ್ಟ್ ಸೆಂಟೆನ್ಸ್ ಅಲ್ಲಿ, ಈಸ್ ನಾಟ್ ಡಿಬಾರ್ಡ್ ಫ್ರಮ್ ಪ್ರೊನೌನ್ಸ್ ಇಂದ ತಲಾಕ್. ಓಕೆ, ಹೆಂಡತಿ ಹತ್ರ ಇದೆಯಪ್ಪ ಅಗ್ರಿಮೆಂಟೇ ಮಾಡಿ ಕೊಟ್ಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ ಸಪೋಸ್. ಓಕೆ, ಡೆಲಿಗೇಟೆಡ್ ಪವರ್ ಕೊಟ್ಟಿದ್ದಾನೆ ಥ್ರೂ ಅಗ್ರಿಮೆಂಟ್ ಅಂತ ಅನ್ಕೊಳ್ಳೋಣ. ಅವಾಗ ಓಕೆ, ಶಿ ಮೇ ಬಿ ಹ್ಯಾಪಿ, ಓಕೆ ನನ್ನ ಹತ್ರ ಇದೆ, ನಾನು ಯಾವಾಗಾದ್ರೂ ಡೈವರ್ಸ್ ಕೊಡ್ಬೋದು, ಬಟ್ ನನ್ನ ಗಂಡ ನನಗೆ ಕೊಡಕ್ ಆಗಲ್ಲ ಅಂತ ಹೇಳಿ ಅನ್ಕೊಳಕ್ ಬರಲ್ಲ. ಬಿಕಾಸ್ ಅವಳಿಗೆ ಕೊಟ್ಟರು ಕೂಡ ಈಸ್ ಹ್ಯಾವಿಂಗ್ ಎ ಅಬ್ಸಲ್ಯೂಟ್ ಪವರ್. ಅವನು ಮತ್ತೆ ಆ ಪ್ರೀವಿಯಸ್ ಕಂಡೀಷನ್ಸ್ ಯಾವುದೇ ಒಂದು ಇದು ಮಾಡ್ಬಿಟ್ಟು ಪ್ರೊನೌನ್ಸ್ ಮಾಡ್ಬೋದು. ನೆಕ್ಸ್ಟ್, ಡೈವರ್ಸ್ ಬೈ ಮ್ಯೂಚುವಲ್ ಕನ್ಸೆಂಟ್
ಮ್ಯೂಚುವಲ್ ಕನ್ಸೆಂಟ್ ಅಂದ್ರೆ ನೀವು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಇಬ್ಬರಿಗೂ ಕೂಡ ಇಫ್ ದೇ ಶೋ ದ ಕನ್ಸೆಂಟ್ ಬೈ ಪ್ರಿಯರ್ ಅಗ್ರಿಮೆಂಟ್ ಆರ್ ಡೆಲಿಗೇಷನ್ ಆಫ್ ದ ಅಥಾರಿಟಿ ಬೈ ದ ಹಸ್ಬೆಂಡ್ ಈಸ್ ನಾಟ್ ನೆಸೆಸರಿ ಫಾರ್ ಎ ಡೈವರ್ಸ್ ಬೈ ಎ ಕಾಮನ್ ಕನ್ಸೆಂಟ್. ಇಲ್ಲಿ ಯಾವ ರೀತಿಯಿಂದ ವೈಫ್ಗೆ ಅವನು ಡೆಲಿಗೇಷನ್ ಪವರ್ ಕೊಡ್ಬೇಕಂತ ಏನಿಲ್ಲ. ಇಬ್ರು ಕೂಡ ಇಫ್ ದೇ ಆರ್ ಬೌಂಡ್ ಅಂದ್ರೆ ನಾವು ಇಬ್ರು ಒಮ್ಮತದೊಂದಿಗೆ ಡೈವರ್ಸ್ ಬೇಕು ನಮಗೆ ಅಂತಂದ್ರೆ ದೇ ಕ್ಯಾನ್ ಗೆಟ್ ಸಪರೇಟೆಡ್. ಇಟ್ ಮೇ ಬಿ ಟೇಕ್ಸ್ ಪ್ಲೇಸ್ ಎನಿ ಟೈಮ್ ವೆನ್ ಎವರ್ ದ ಹಸ್ಬೆಂಡ್ ಅಂಡ್ ವೈಫ್ ಫೀಲ್ಸ್ ದಟ್ ಇಟ್ ಈಸ್ ನೌ ಇಂಪಾಸಿಬಲ್ ಫಾರ್ ದೆಮ್ ಟು ಲಿವ್ ವಿತ್ ಅ ಮ್ಯೂಚುವಲ್ ಲವ್ ಅಂಡ್ ಅಫೆಕ್ಷನ್ ಆಸ್ ಡಿಸೈರ್ಡ್ ಬೈ ದ ಗಾಡ್. ನಮ್ಮ ಮಧ್ಯೆ ಇನ್ನು ಯಾವುದೇ ರೀತಿಯಾದಂತಹ ಲವ್ ಅಂಡ್ ಅಫೆಕ್ಷನ್ ಇಲ್ಲ, ವಿ ವಾಂಟ್ ಟು ಗೆಟ್ ಸಪರೇಟೆಡ್ ಅಂತ ಅವ್ರಿಗೆ ಯಾವಾಗ ಅನಿಸುತ್ತೋ ಅವಾಗ ಅವರು ಸಪರೇಟ್ ಆಗ್ಬೋದು. ಎ ಡೈವರ್ಸ್ ಬೈ ಮ್ಯೂಚುವಲ್ ಕನ್ಸೆಂಟ್ ಆಫ್ ದ ಪಾರ್ಟೀಸ್ ಇಸ್ ಪೆಕ್ಯುಲರ್ ಫೀಚರ್ ಆಫ್ ದ ಮುಸ್ಲಿಂ ಲಾ. ಬಿಫೋರ್ 1976 ದೇರ್ ವಾಸ್ ನೋ ಸಚ್ ಪ್ರಾವಿಷನ್ಸ್. ಓಕೆ, ನಮ್ಮಲ್ಲೂ ಕೂಡ ಇದು ಪ್ರೀವಿಯಸ್ ಆಗಿ ಇರಲಿಲ್ಲ. ನೆಕ್ಸ್ಟ್ 1976 ವರೆಗೂ ಕೂಡ ದೇರ್ ವಾಸ್ ನೋ ಸಚ್ ಪ್ರಾವಿಷನ್ಸ್ ಅಂಡರ್ Hindu law also. There are two forms of the divorce by mutual consent. One is Kula, another one is the Mubarat. Okay. Kuladalli ಏನು ಹೇಳುತ್ತೆ? It means divorce by the wife with the consent of her husband on the payment of something to him. Quran lays down about Kula that if you fear that the husband and wife may not be able to keep within the limits of Allah, in that case it is no sign for either of them if the woman releases herself by giving something to the husband. ಓಕೆ, ಕುರಾನಲ್ಲಿ ಏನು ಹೇಳ್ತಾರೆ, ಸಪೋಸ್ ವೈಫ್ ತನ್ನ ಗಂಡನಿಗೆ ಇಷ್ಟು ಅಂತ ಪೇಮೆಂಟ್ ಮಾಡಿ, ಓಕೆ, ದೆನ್ ದೇ ಕ್ಯಾನ್ ಸಪ್ರೇಟ್. ಇದಕ್ಕೆ ಏನೇನು ಎಸೆನ್ಷಿಯಲ್ಸ್ ಇದಾವೆ? ಕಾಂಪಿಟೆನ್ಸ್ ಆಫ್ ದ ಪಾರ್ಟೀಸ್, ಹಸ್ಬೆಂಡ್ ಅಂಡ್ ವೈಫ್ ಮಸ್ಟ್ ಬಿ ಸೌಂಡ್ ಮೈಂಡ್ ಅಂಡ್ ಮಸ್ಟ್ ಹ್ಯಾವ್ ದ ಏಜ್ ಆಫ್ ಪ್ಯೂಬರ್ಟಿ. ಓಕೆ, ಅವ್ರ ಏನು ಸೌಂಡ್ ಮೈಂಡ್ ಇರಬೇಕು, ಇನ್ಸೇನ್ ಇರಬಾರ್ದು, ಹಾಗೆ ಅವರು ಪ್ಯೂಬರ್ಟಿ ಏಜ್ ನ ಅಟೆಂಡ್ ಆಗಿರಬೇಕು. ಆಮೇಲೆ ಫ್ರೀ ಕನ್ಸೆಂಟ್ ಇರಬೇಕು. ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಆಫ್ ಅ ಕುಲಾ ಮಸ್ಟ್ ಬಿ ಮೇಡ್ ವಿತ್ ದ ಫ್ರೀ ಕನ್ಸೆಂಟ್ ಆಫ್ ದ ಪಾರ್ಟೀಸ್. ನೆಕ್ಸ್ಟ್ ಫಾರ್ಮಾಲಿಟೀಸ್, ದೇ ಶುಡ್ ಬಿ ಅನ್ ಆಫರ್ ಮೇಡ್ ಬೈ ದ ವೈಫ್ ಟು ದ ಹಸ್ಬೆಂಡ್. ಇಲ್ಲಿ ವೈಫ್ ಅಂತಕ್ಕಂಥವಳು ಹಸ್ಬೆಂಡ್ಗೆ ಒಂದು ಆಫರ್ ಕೊಡ್ತಾಳೆ. ಓಕೆ, ದ ಆಫರ್ ಈಸ್ ಮೇಡ್ ಬೈ ದ ವೈಫ್ ಟು ಹಸ್ಬೆಂಡ್. ದ ಆಫರ್ ಆಫ್ ದ ಕುಲಾ ಮಸ್ಟ್ ಬಿ ಅಕ್ಸೆಪ್ಟೆಡ್ ಬೈ ದ ಹಸ್ಬೆಂಡ್. ಇಲ್ಲಿ ಇವಳು ಆಫರ್ ಮಾಡಿದ ತಕ್ಷಣನೇ ಅದು ತಲಾಕ್ ಆಗಲ್ಲ, ಅಂಡ್ ಇನ್ ರಿಟರ್ನ್ he has to accept that offer. ಓಕೆ, ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಇರಬೇಕು. ಐದರ್ ಇಟ್ ಮೇ ಬಿ ಓರಲ್ ಇರ್ಬೋದು ಅಥವಾ ರೈಟಿಂಗ್ ಅಲ್ಲಿ ಇರ್ಬೋದು. ದ ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಮಸ್ಟ್ ಬಿ ಮೇಡ್ ಅಟ್ ಒನ್ ಸಿಟ್ಟಿಂಗ್, ದಟ್ ಈಸ್ ಒನ್ ಪ್ಲೇಸ್ ಆಫ್ ದ ಮೀಟಿಂಗ್. ಇಲ್ಲಿ ಇವಳು ಯಾವಾಗೋ ಆಫರ್ ಮಾಡಿದ್ಲು, ಓಕೆ, ಅವನ ಆಫರ್ ಕೇಳ್ಕೊಂಡು ಹೋಗ್ಬಿಟ್ಟ, ಆಮೇಲೆ ಅವನು ಯಾವಾಗೋ ಅದಕ್ಕೆ ಏನು ರಿಪ್ಲೈ ಮಾಡಿದ ಅನ್ನೋ ಆಗಿಲ್ಲ. ಇನ್ ಒನ್ ಸಿಟ್ಟಿಂಗ್ ಅಲ್ಲಿ ಅದು ಫೈನಲ್ ಆಗಬೇಕು. ಓಕೆ, ಇಫ್ ಇಟ್ ಇಸ್ ಅಕ್ಸೆಪ್ಟೆಡ್ ದೆನ್ ಇಟ್ ವಿಲ್ ಗೆಟ್ the marriage will get dissolved. Okay, consideration ಹೇಳುತ್ತೆ, for a release the wife has to pay something to the husband as a compensation. It may be any sum of money ಅಥವಾ ಪ್ರಾಪರ್ಟಿ. ಆ ಕಂಪನ್ಸೇಷನ್ ಅಂತಕ್ಕಂಥದ್ದು ಐದರ್ ಇಟ್ ಮೇ ಬಿ ಮನಿ ಆಗಿರ್ಬೋದು ಅಥವಾ ಪ್ರಾಪರ್ಟಿ ಆಗಿರ್ಬೋದು. ಅಂದ್ರೆ ಇದರಲ್ಲಿ ಏನು, ಕುಲಾದಲ್ಲಿ ಕುಲಾ ಅಂತಂದ್ರೆ ನೀವು ನೆನ್ಪಿಟ್ಕೊಳ್ಳಿ ಖುಲಾಸೆ ಆಗ್ತಕ್ಕಂಥದ್ದು ಅಂತ, ಈ ತರ ಕೂಡ ನೆನ್ಪಿಟ್ಕೋಬಹುದು. ಇಲ್ಲಿ ವೈಫ್ಗೆ ಒಂದು ಅವಕಾಶ, ಅವಳು ಹಸ್ಬೆಂಡ್ಗೆ ಒಂದಿಷ್ಟು ಅಂತಕ್ಕಂಥದ್ದು ಅಮೌಂಟು ಅಥವಾ ಪ್ರಾಪರ್ಟಿನ ಕೊಡ್ಲಿಕ್ಕೆ ಆಫರ್ ಮಾಡ್ತಾಳೆ. ಇಫ್ ಈ ಅಕ್ಸೆಪ್ಟೆಡ್ ದಟ್ ದೆನ್ ದಟ್ ಮ್ಯಾರೇಜ್ ವಿಲ್ ಗೆಟ್ ಡಿಸಾಲ್ವ್. ಓಕೆ, ನೆಕ್ಸ್ಟ್ ಮುಬಾರತ್ ಅಲ್ಲಿ, ಇನ್ ಮುಬಾರತ್ ಬೋತ್ ದ ಪಾರ್ಟೀಸ್ ಆರ್ ಈಕ್ವಲಿ ವಿಲ್ಲಿಂಗ್ ಟು ಡಿಸಾಲ್ವ್ ದ ಮ್ಯಾರೇಜ್. ಓಕೆ, ಇಬ್ರಿಗೂ ಸಮ್ಮತ ಇದೆ ಈ ಮ್ಯಾರೇಜ್ ನ ಡಿಸಾಲ್ವ್ ಮಾಡೋಣ ಅಂತೇಳಿ. Therefore in Mubarak the offer for the separation may come from either of the husband ಅಥವಾ ವೈಫ್. ಮುಬಾರತ್ ಅಂತಕ್ಕಂಥದ್ದು ಇಬ್ರು ಯಾರ ಕಡೆಯಿಂದ ಆದ್ರೂ ಕೂಡ ಈ ಒಂದು ಆಫರ್ ನ ಎಕ್ಸ್ಪ್ರೆಸ್ ಮಾಡಬಹುದು, ಐದರ್ ಇಟ್ ಮೇ ಬಿ ಹಸ್ಬೆಂಡ್ ಅಥವಾ ವೈಫ್. ಓಕೆ, ಇಲ್ಲಿ ಯಾರು ಒಬ್ಬರಿಂದ ಬಂದ್ರೆ ದ ಸಪರೇಷನ್ ಮೇ ಕಮ್ ಫ್ರಮ್ ಐದರ್ ಆಫ್ ದ ಹಸ್ಬೆಂಡ್ ಆರ್ ದ ವೈಫ್ ಟು ಬಿ ಅಕ್ಸೆಪ್ಟೆಡ್ ಬೈ ದ ಅದರ್. ಒಬ್ರು ಆಫರ್ ಮಾಡಿದ್ರೆ ಇನ್ನೊಬ್ರು ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು. ಆಲ್ರೆಡಿ ಮ್ಯೂಚುವಲಿ ಅವರಿಬ್ರು ಒಪ್ಕೊಂಡಿದ್ದಾರೆ ಅಂದ್ಮೇಲೆ ಆಟೋಮೆಟಿಕ್ ಆಗಿ ದೇ ವಿಲ್ ಗೆಟ್ ಅಕ್ಸೆಪ್ಟೆಡ್. ಸೊ ಹೂ ಟೇಕ್ಸ್ ದ ಇನಿಷಿಯೇಟಿವ್ ಈಸ್ ಇರ್ರಿಲೆವೆಂಟ್ ಹಿಯರ್. ಯಾರಾದ್ರೂ ಇಲ್ಲಿ ಇನಿಷಿಯೇಟಿವ್ ತಗೋಬಹುದು, ಯಾರಾದ್ರೂ ಆಫರ್ ಮಾಡಬಹುದು, ವೈಫ್ ಆಗಲಿ ಅಥವಾ ಹಸ್ಬೆಂಡ್ ಆಗಲಿ. ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ ಇಸ್ ದಟ್ ಬೋತ್ ದ ಪಾರ್ಟೀಸ್ ಆರ್ ಈಕ್ವಲಿ ಇಂಟ್ರೆಸ್ಟೆಡ್. ಓಕೆ, ಮ್ಯೂಚುವಲ್ ಕನ್ಸೆಂಟ್ ಕೊಡ್ತೀವಿ ಅಂತಂದ್ರೆ ಅದು ಫ್ರೀ ಕನ್ಸೆಂಟ್ ಇರಬೇಕು. ಇಲ್ಲಿ ಇಬ್ಬರೂ ಸಹ ಈಕ್ವಲಿ ಇಂಟ್ರೆಸ್ಟೆಡ್ ಇರಬೇಕು. ಮ್ಯಾರೇಜ್ ನ ನಮ್ಗೆ ಇಬ್ರಿಗೂ ಕೂಡ ಸಾಕು, ನಾವು ಒಮ್ಮತದಿಂದ ಹೇಳ್ತಾ ಇದೀವಿ, ನಮ್ಮಿಬ್ಬರು ನಡುವೆ ಯಾವುದೇ ರೀತಿಯಾದಂತ ಇನ್ನು ಮುಂದೆ ಸಂಬಂಧ ಬೇಡ ನಮ್ಗೆ ಅಂತ ಅವರು ಒಮ್ಮತದಿಂದ ಹೇಳಬೇಕು. ಓಕೆ, then in this condition there is no party is legally bound to compensate the other by giving some consideration. ಇಲ್ಲಿ ಯಾವುದೇ ರೀತಿಯಾದಂತ ಕನ್ಸಿಡರೇಷನ್ ಕೊಡಬೇಕಾಗಿಲ್ಲ, either husband or wife. Okay, then
It is similar to the divorce by the mutual agreement under section 24 of the Special Marriage Act 1954 under the section 13B of the Hindu Marriage Act 1955. ಹಿಂದೂ ಮ್ಯಾರೇಜ್ ಅಲ್ಲಿ ನಾವೆಲ್ಲಿ ಹೇಳ್ತೀವಿ ಸೆಕ್ಷನ್ 13B ಅಲ್ಲಿ, ಅದೇ ತರ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ 1954 ಅಲ್ಲಿ ಅಂಡರ್ ಸೆಕ್ಷನ್ 24 ಅಲ್ಲಿ ಮ್ಯೂಚುವಲ್ ಅಗ್ರಿಮೆಂಟ್ ದಟ್ ಇಸ್ ಡೈವರ್ಸ್ ಬೈ ಮ್ಯೂಚುವಲ್ ಅಗ್ರಿಮೆಂಟ್ ಅಂತ ನಾವೇನು ಓದ್ತೀವಲ್ಲ ಅವೆರಡು ಸೆಕ್ಷನ್ ಅಲ್ಲಿ ಅದಕ್ಕೆ ಇದು ಸಿಮಿಲರ್ ಆಗಿದೆ. ನೆಕ್ಸ್ಟ್, ದ ಡಿಸಲ್ಯೂಷನ್ ಆಫ್ ದ ಮುಸ್ಲಿಂ ಮ್ಯಾರೇಜ್ ಆಕ್ಟ್ 1939. This is the landmark in respect of a matrimonial relief for the Muslim wife. Okay, there is a power delegated to wife here. Okay, ಹಿಂದೂ ಲಾದಲ್ಲಿ ಕೂಡ ನಾವು ವೈಫ್ಗೆ ಏನೇನಿದಾವೆ, ಯಾವ ಕಂಡೀಷನ್ ಅಲ್ಲಿ ಅವಳಿಗೆ ಅಧಿಕಾರ ಇದೆ ಅಥವಾ ಅವಳಿಗೆ ಆದಂತಹ ಸಮ್ ಪರ್ಟಿಕ್ಯುಲರ್ ಆಗಿ ಕಂಡೀಷನ್ಸ್ ಇದಾವೆ, ಅವಳು ಫುಲ್ಫಿಲ್ ಮಾಡಿಸಿದ್ರೆ ಶಿ ವಿಲ್ ಗೆಟ್ ಡೈವರ್ಸ್. ಇದನ್ನ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಒಂದು ಆಕ್ಟ್ ಅಲ್ಲಿ? ದಟ್ ಇಸ್ ದ ಡಿಸಲ್ಯೂಷನ್ ಆಫ್ ದ ಮುಸ್ಲಿಂ ಮ್ಯಾರೇಜ್ ಆಕ್ಟ್ 1939 ಅಲ್ಲಿ ಸೆಕ್ಷನ್ ಅಲ್ಲಿ ಈ ಒಂದು ಕಂಡೀಷನ್ಸ್ ನ ಕೊಟ್ಟಿದ್ದಾರೆ. ದೇರ್ ಆರ್ 9 ಗ್ರೌಂಡ್ಸ್ ಕೊಟ್ಟಿದ್ದಾರೆ. ಆ ಗ್ರೌಂಡ್ಸ್ ನ ನಾವು ಈಗ ನೋಡ್ತಾ ಹೋಗೋಣ. ಆ 9 ಗ್ರೌಂಡ್ಸ್ ನ ಫುಲ್ಫಿಲ್ ಆದ್ರೆ ದೆನ್ ಶಿ ಕ್ಯಾನ್ ಗೋ ಫಾರ್ ಅ ತಲಾಕ್. ಓಕೆ, in that there are 7 grounds are the matrimonial guilts of the husband which entitle a wife to get her marriage dissolved by a court. These grounds are available only to the wife and not the Muslim. Okay, already husband ಗೆ ಏನ್ ಬೇಕೋ ಅವೆಲ್ಲವೂ ಪವರ್ಸ್ ಇದಾವೆ, ಇಲ್ಲಿ ಓನ್ಲಿ ವೈಫ್ ಗೆ ಇದೆ, ಇಲ್ಲಿ ಯಾವುದೇ ರೀತಿಯಿಂದ ಹಸ್ಬೆಂಡ್ ಗೆ ಇದರಲ್ಲಿ ಆಸ್ಪದ ಇಲ್ಲ. ಓಕೆ, ಅಂಡ್ ದ ವೈಫ್ ಹ್ಯಾಸ್ ಟು ಅಟೆಂಡ್ ದ ಏಜ್ ಆಫ್ 18, ನಾಟ್ ದ ಪ್ಯೂಬರ್ಟಿ ಪ್ರಕಾರ 15 ಆಸ್ ಪರ್ ಮುಸ್ಲಿಂ ಪರ್ಸನ್ ಅಲ್ಲ, ಬಟ್ ಇಲ್ಲಿ ಅವರಿಗೆ 18 ಇಯರ್ಸ್ ಆಗಿರಬೇಕು. ಓಕೆ, then section 4 provides that if wife renounces Islam and ceases to be a Muslim, then the marriage does not dissolve ipso facto. So wife, even after renouncing her religion, is entitled to exercise her rights of divorce under this act. ಅವಳು ಏನು ಮತಾಂತರ ಹೊಂದಿದ ತಕ್ಷಣನೇ ಅವಳದು ಮ್ಯಾರೇಜ್ ಅಂತಕ್ಕಂಥ ಡಿಸಾಲ್ವ್ ಆಗಲ್ಲ. ಅವಳು ಈ ಆಕ್ಟ್ ಪ್ರಕಾರ ಏನ್ ಹೇಳುತ್ತಂದ್ರೆ ಶಿ ಹ್ಯಾಸ್ ಟು ಎಕ್ಸರ್ಸೈಸ್ ಆರ್ ರೈಟ್ಸ್ ಆಫ್ ಡೈವರ್ಸ್. ಅವಳು ಕಾನೂನಾತ್ಮಕವಾಗಿ ತಲಾಕನ್ನ ಪಡ್ಕೋಬೇಕು. ಅವಳೇನು ಮತಾಂತರ ಹೊಂದಿದ ತಕ್ಷಣ ಈ ರೀತಿಯಾದಂತಹ ಮ್ಯಾರೇಜು ಅದು ಡಿಸಾಲ್ವ್ ಆಗಲ್ಲ. ಓಕೆ, then the grounds of divorce are available to the woman married under Muslim law. So at the time of the filing the petition, the wife need not to be a Muslim. ಅವಳು ಮತಾಂತರ ಆದ್ಮೇಲೆ ಅವಳು ಕೊಡಕ್ ಬರಲ್ವಾ, ಕೊಡಬಹುದು. ಅವಳು she need not to be a Muslim. ಅವಳು ಮುಸ್ಲಿಮೇ ಆಗಿರ್ಬೇಕಂತೇನಿಲ್ಲ. ಅವಳು ಮತಾಂತರ ಹೊಂದಿದ ಮೇಲೆ ಕೂಡ she can go for a talaq. Okay, the act extends the whole of India except Jammu and Kashmir and it applies to all the Muslim wives of ಎನಿ ಸೆಕ್ಸ್ ಆಫ್ ದ ಸ್ಕೂಲ್. ಬಟ್ ಇದು ಎಕ್ಸೆಪ್ಟ್ ಅಂತಕ್ಕಂಥದ್ದು ಇರೋದು ಇವಾಗ ಅಟ್ ಪ್ರೆಸೆಂಟ್ ಆಫ್ಟರ್ 2019 ಮೇ ಬಿ ಇದಕ್ಕೆ ಇನ್ನೂ ಅಮೆಂಡ್ಮೆಂಟ್ ಬಂತು ಅಂದ್ರೆ ನೆಕ್ಸ್ಟ್ ಹೋಲ್ ಆಫ್ ದ ಕಂಟ್ರಿ ಅಂತಕ್ಕಂಥದ್ದು ಇಟ್ ವಿಲ್ ಅಪ್ಲೈಸ್. ಓಕೆ, ದೆನ್ ಇಟ್ ಮೇಡ್ ಎ ಯೂನಿಫಾರ್ಮ್ ಲಾ ಇನ್ ದ ರೆಸ್ಪೆಕ್ಟ್ ಆಫ್ ದ ಜುಡಿಷಿಯಲ್ ಡೈವರ್ಸ್ ಬೈ ಅ ವೈಫ್ ಇನ್ ಎನಿ ಪಾರ್ಟ್ ಆಫ್ ದ ಕಂಟ್ರಿ. ಏನೇನು ಕಂಡೀಷನ್ಸ್ ಇದಾವೆ ನಾನು ನಿಮ್ಗೆ ಹೇಳಿದೆ, ದೇರ್ ಆರ್ 9 ಕಂಡೀಷನ್ಸ್ ಅಂತ ಹೇಳಿ. ಏನೇನಿದಾವೆ ಸೆಕ್ಷನ್ 2 ಅಲ್ಲಿ ಇವನ್ನೆಲ್ಲವನ್ನು ಹೇಳಿದ್ದಾರೆ ಅಂತ ಹೇಳಿದ್ವಿ. ಸೆಕ್ಷನ್ 2 ಅಲ್ಲಿ ಅಗೇನ್ ಫಸ್ಟ್ ಒನ್ ಏನ್ ಹೇಳುತ್ತೆ, ಇಫ್ ದ ಹಸ್ಬೆಂಡ್ ಈಸ್ ಮಿಸ್ಸಿಂಗ್ ಅಂಡ್ ಈಸ್ ವೇರ್ ಅಬೌಟ್ಸ್ ಆರ್ ನಾಟ್ ನೋನ್ ಫಾರ್ ಎ ಪೀರಿಯಡ್ ಆಫ್ 4 years. ಅವನು ಮಿಸ್ ಆಗಿದ್ದಾನೆ 4 ವರ್ಷದವರೆಗೆ ಅವನು ಎಲ್ಲಿದ್ದಾನೆ ಅಂತಕ್ಕಂಥದ್ದು ಯಾವುದೇ ಮೂಲಗಳಿಂದ ಹೆಂಡತಿಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ದೆನ್ ದ ವೈಫ್ ಮೇ ಫೈಲ್ ಎ ಪಿಟಿಷನ್ ಫಾರ್ ದ ಡಿಸಲ್ಯೂಷನ್ ಆಫ್ ಅ ಮ್ಯಾರೇಜ್. ಅಂತಹ ಒಂದು ಕಂಡೀಷನ್ ಅಲ್ಲಿ ಅವಳು ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. Either husband is deemed to be missing if the wife or any such persons who is expected to have a knowledge of the husband is unable to locate the husband. Okay, section 3 provides if the wife files a petition on this ground, then she has to provide the names and addresses of all such persons who would have been legal heirs of the husband upon his death. Okay, so ಈ ಕಂಡೀಷನ್ ಅಲ್ಲಿ ಅವಳು ಈ ಎಲ್ಲರದ್ದು ಸಹ ಅಡ್ರೆಸಸ್ ಮತ್ತೆ ನೇಮ್ಸ್ ನ ಪ್ರೊವೈಡ್ ಮಾಡಬೇಕು ಅವನ ಲೀಗಲ್ ಹೇರ್ಸ್ದು. ಓಕೆ, ದೆನ್ ದ ಕೋರ್ಟ್ ಇಶ್ಯೂಸ್ ಎ ನೋಟಿಸ್ ಟು ಆಲ್ ಸಚ್ ಪರ್ಸನ್ಸ್ ಟು ಅಪಿಯರ್ ಬಿಫೋರ್ ದ ಕೋರ್ಟ್ ಅಂಡ್ ಸ್ಟೇಟ್ ಇಫ್ ದೇ ಹ್ಯಾವ್ ಎನಿ ನಾಲೆಜ್ ಅಬೌಟ್ ದ ಮಿಸ್ಸಿಂಗ್ ಹಸ್ಬೆಂಡ್. ದ ಡಿಕ್ರಿ ಅಂಡರ್ ದಿಸ್ ಸೆಕ್ಷನ್ ಬಿಕಮ್ಸ್ ಎಫೆಕ್ಟಿವ್ ಓನ್ಲಿ ಆಫ್ಟರ್ ದ ಎಕ್ಸ್ಪೈರಿ ಆಫ್ 6 months ಫ್ರಮ್ ದ ಡೇಟ್ ಆಫ್ ಸಚ್ ಡಿಕ್ರಿ. ಓಕೆ, ಇವಳು ಸುಮ್ಮನೆ ಅವನು ಎಲ್ಲೋ ಹೋಗಿದ್ದಾನೆ ಅಂತ ಅಂದ್ಬಿಟ್ಟು ಇವಳು ಫೈಲ್ ಮಾಡ್ತಾಳೆ ಅನ್ಕೊಂಡು ಅವಾಗ ಏನ್ ಕೇಳ್ತಾರೆ ಕೋರ್ಟ್, ಅವನ ಲೀಗಲ್ ಹೇರ್ಸ್ ಏನಿದಾರಲ್ಲ
ಲೀಗಲ್ ಹೇರ್ಸ್ದು ಅವ್ರದ್ದೆಲ್ಲರದು ನೇಮ್ಸ್ ಮತ್ತೆ ಅಡ್ರೆಸ್ ನ ಕೊಡು ಅಂತ ಕೇಳ್ತಾರೆ. ಅವ್ರದ್ದೆಲ್ಲರೂ ತಗೊಂಡು ಎಲ್ರಿಗೂ ಕೂಡ ನೋಟಿಸ್ ಸರ್ವ್ ಆಗುತ್ತೆ. ನೋಟಿಸ್ ಸರ್ವ್ ಆದ್ಮೇಲೆ ಅವರೆಲ್ಲರೂ ಬಂದು ಕೂಡ ಸ್ಟೇಟ್ಮೆಂಟ್ ಕೊಡ್ಬೇಕಾಗುತ್ತೆ. ಏನ್ ಸ್ಟೇಟ್ಮೆಂಟ್ ನಮಗೂ ಕೂಡ ಗೊತ್ತಿಲ್ಲ, ಅವ್ನು ಎಲ್ಲಿದ್ದಾನೆ ಅಂತಕ್ಕಂಥದ್ನ ಸ್ಟೇಟ್ಮೆಂಟ್ ಕೊಡ್ಬೇಕಾಗುತ್ತೆ. ಈ ಸ್ಟೇಟ್ಮೆಂಟ್ಸ್ ಕೊಟ್ಟ ನಂತರ ಸ್ಟೇಟ್ಮೆಂಟ್ಸ್ ಎಲ್ಲ ಕನ್ಸಿಡರ್ ಮಾಡಿಕೊಂಡು ಒಂದು ಡಿಕ್ರಿ ಪಾಸ್ ಮಾಡುತ್ತೆ ಕೋರ್ಟು. ಆ ಕೋರ್ಟ್ ಡಿಕ್ರಿ ಪಾಸ್ ಮಾಡಿದ ದಿನದಿಂದ ಫ್ರಮ್ ದಟ್ ಡೇಟ್ 6 months, ಓಕೆ, ಆಫ್ಟರ್ ದಿಸ್ 6 months ಅದು ಡಿಸಾಲ್ವ್ ಆಗುತ್ತೆ. ಓಕೆ, ಇಫ್ ದ ಹಸ್ಬೆಂಡ್ ಅಪಿಯರ್ಸ್ in person or communicates through his agent to the court or satisfies the court that he is prepared to perform his conjugal duties, then the marriage ಅಂತಕ್ಕಂಥದ್ದು ರಿವೋಕ್ ಆಗುತ್ತೆ. ಓಕೆ, ಇದನ್ನು ನೀವು ಇಲ್ಲಿ ನೆನಪಿಟ್ಕೊಂಡು. ಸೆಕೆಂಡ್ ಕಂಡೀಷನ್ ಸೆಕ್ಷನ್ 2 ಅಲ್ಲಿ ಸೆಕೆಂಡ್ ಕಂಡೀಷನ್ ಏನ್ ಹೇಳುತ್ತೆ, ಪ್ರೊವೈಡ್ಸ್ ದಟ್ if husband has neglected or failed to provide the maintenance to the wife for 2 or more years, the wife is entitled to obtain the decree for the dissolution of the marriage. ಇಲ್ಲಿ ಅವನು 2 years ಅಥವಾ 2 years ಕಿಂತ ಜಾಸ್ತಿ ಮೋರ್ ದನ್ 2 years ಅವನು ಯಾವುದೇ ರೀತಿಯಾದಂತಹ ಮೇಂಟೆನೆನ್ಸ್ ಅವಳಿಗೆ ಕೊಡ್ತಾ ಇಲ್ಲ ಅಂತಂದ್ರೆ ಅವಾಗ ದಟ್ ಟೈಮ್ ಶಿ ಕ್ಯಾನ್ ಗೋ ಫಾರ್ ದ ಡಿಸಲ್ಯೂಷನ್ ಆಫ್ ಅ ಮ್ಯಾರೇಜ್. ಓಕೆ, it casts a legal obligation upon every husband to maintain his wife. If the husband is unable to maintain his wife due to poverty, unemployment, imprisonment, ill health or any other misfortune, even then the wife has a right to get decree for dissolving the marriage. ಈಗ ಯಾವುದೇ ಒಂದು ಕಂಡೀಷನ್ ಇದ್ರೂ ಕೂಡ ಅವನಿಗೆ ಪಾವರ್ಟಿ ಇದೆ, ಅವನಿಗೆ ಅನ್ಎಂಪ್ಲಾಯ್ಮೆಂಟ್ ಇದೆ, ಅಥವಾ ಅವನೇನೋ ಜೈಲ್ ಪಾಲಾಗಿದ್ದಾನೆ, ಹೆಲ್ತ್ ಸರಿ ಇಲ್ಲ, ಅಥವಾ ಏನೇ ಮಿಸ್ಫಾರ್ಚೂನ್ಸ್ ರೀಸನ್ಸ್ ಇದ್ರೂ ಕೂಡ ಅವನು ಅವಳಿಗೆ ಮೇಂಟೆನೆನ್ಸ್ ನ ಕೊಡ್ತಾ ಇರಬೇಕು, ಅವಳನ್ನ ನೋಡ್ಕೊಂತಾ ಇರಬೇಕು. ಇದು ಯಾವುದೇ ಒಂದು ಕಂಡೀಷನ್ ನಲ್ಲೂ ಕೂಡ 2 years ವರೆಗೂ ಅವಳಿಗೆ ಯಾವುದೇ ರೀತಿಯಾದಂತಹ ಮೇಂಟೆನೆನ್ಸ್ ಅವಳಿಗೆ ಸಿಕ್ಕಿಲ್ಲ ಅಂತಂದಾಗ ಅವಳು ಕೋರ್ಟ್ಗೆ ಹೋಗ್ಬೋದು ಫಾರ್ ದ ಡಿಸಲ್ಯೂಷನ್ ಆಫ್ ಮ್ಯಾರೇಜ್. ಓಕೆ, ಬಟ್ however husband obligation to maintain his wife is subject to the wife's performance of the matrimonial obligations. ಇಲ್ಲಿ ಕೂಡ ಅವಳು ಮ್ಯಾಟ್ರಿಮೋನಿಯಲ್ ರಿಲೇಷನ್ಸ್ ಅಥವಾ ಅಬ್ಲಿಗೇಷನ್ಸ್ ಏನಿದಾವ, ಕಂಡೀಷನ್ ಏನಿದಾವಲ್ಲ ಅವಳು ಫುಲ್ಫಿಲ್ ಮಾಡ್ತಾ ಇರಬೇಕು. ಓಕೆ, ಅವಳಿಂದ ಯಾವುದೇ ರೀತಿಯಾದಂತಹ ತಪ್ಪು ಇರಬಾರ್ದು. ಓಕೆ, therefore the wife if lives separately without an reasonable excuse, then she is not entitled to get judicial divorce on this ground. ಅವಳು ಏನಾದರೂ ಸಪರೇಟ್ ಇದ್ಲಪ್ಪ, ಯಾವುದೇ ಒಂದು ವ್ಯಾಲಿಡ್ ರೀಸನ್ ಇಲ್ಲ, ವ್ಯಾಲಿಡ್ ರೀಸನ್ ತೋರಿಸದೆ ಅವನಿಂದ ಸುಮ್ಮನೆ ದೂರ ಇದ್ಲಪ್ಪ 2 years ವರೆಗೂ, ಆಮೇಲೆ ಅವಳು ಏನಾದರೂ ಹೋದ್ರೆ ಕೋರ್ಟ್ಗೆ ಬೇಕು ಅಂತೇಳಿ ಕೋರ್ಟು ಅಕ್ಸೆಪ್ಟ್ ಮಾಡಲ್ಲ. ನೆಕ್ಸ್ಟ್, ಇಂಪ್ರಿಸನ್ಮೆಂಟ್ ಆಫ್ ದ ಹಸ್ಬೆಂಡ್ ಫಾರ್ 7 years. ಇನ್ ಥರ್ಡ್ ಕಂಡೀಷನ್ ಅಲ್ಲಿ ಏನ್ ಹೇಳುತ್ತೆ, ಅವನಿಗೆ ಏನಾದರೂ 7 years ವರೆಗೂ ಇಂಪ್ರಿಸನ್ಮೆಂಟ್ ಆಗಿತ್ತು ಅಂತಂದ್ರೆ ದೆನ್ ಶಿ ಹಾಸ್ entitled to get her marriage dissolved by an order of the court of law if her husband has been sentenced or imprisoned for a period of 7 years or more. Okay, then the wife of judicial divorce on this ground begins from the date on which sentence has become final. Okay, therefore the decree can be filed only after the expiry of the date for the appeal by the husband. After the appeal, the husband has been dismissed by the final court. ಸೊ ಇಲ್ಲಿ 7 years ಆದ್ಮೇಲೆನೆ ಅವಳಿಗೆ ಸಿಗುತ್ತೆ ಅಂತಕ್ಕಂಥ. ದೆನ್ ಹಸ್ಬೆಂಡ್ ಫೇಲ್ಯೂರ್ ಟು ಪರ್ಫಾರ್ಮ್ ದ ಮ್ಯಾರಿಟಲ್ ಒಬ್ಲಿಗೇಷನ್ಸ್ ಫಾರ್ ದ 3 years. ಓಕೆ, ನೆಕ್ಸ್ಟ್ ಕಂಡೀಷನ್ ನಂಬರ್ 4 ಅಂಡರ್ ಸೆಕ್ಷನ್ 2 ಅಲ್ಲಿ ಏನ್ ಹೇಳುತ್ತೆ, ಫೋರ್ತ್ ಕಂಡೀಷನ್ ಹೇಳುತ್ತೆ 2 of 4 ಅಲ್ಲಿ ಏನ್ ಹೇಳುತ್ತೆ, ಅವನು ಯಾವುದೇ ಒಂದು ರೀತಿಯಾದಂತಹ ಮೆರಿಟಿಯಲ್ ಒಬ್ಲಿಗೇಷನ್ಸ್ ಪರ್ಫಾರ್ಮ್ ಮಾಡದೇ ಇದ್ರೆ ಫಾರ್ 3 years ಎನಿ reasonable excuses, without any reasonable excuses, then the act does not define the marital obligations of the husband. ಇಲ್ಲಿ ನಿಮಗೆ ಮೆರಿಟಿಯಲ್ ಒಬ್ಲಿಗೇಷನ್ಸ್ ಅಂತ ಹೇಳ್ತಾ ಇದ್ದಾರೆ, ಬಟ್ ಇಲ್ಲಿ ಯಾವುದೇ ರೀತಿಯಾದ ಏನು ಮೆರಿಟಲ್ ಕಂಡೀಷನ್ಸ್, ಮ್ಯಾರೇಜ್ ಆದ್ಮೇಲೆ ಏನ್ ಕಂಡೀಷನ್ಸ್ ಅವ್ನು ಫುಲ್ಫಿಲ್ ಮಾಡಿಲ್ಲ ಅಂತ ಹೇಳಿ ನೀನು ಕೋರ್ಟ್ಗೆ ಹೋಗ್ತೀಯಾ ಅಂತಕ್ಕಂಥದ್ದು ಆ ತರನಾದಂತಹ ಕಂಡೀಷನ್ಸ್ ಎಲ್ಲೂ ಕೂಡ ಡಿಫೈನ್ ಮಾಡಿಲ್ಲ. ಬಟ್ ದೇರ್ ಆರ್ ಸೆವೆರಲ್ ಮ್ಯಾಟ್ರಿಮೋನಿಯಲ್ ಅಬ್ಲಿಗೇಷನ್ಸ್ ಆಫ್ ದ ಹಸ್ಬೆಂಡ್ ಅಂಡರ್ ಮುಸ್ಲಿಂ ಲಾ ಅಲ್ಲಿ ಸರ್ಟನ್ obligations ಇದಾವೆ. Okay, but for the purpose of this section only those conjugal obligations will be taken into account which have not been accounted for in any of the clauses in section 2 of the act. If the husband deserts his wife or does not cohabit with her without any reasonable excuse, then it is amounts to failure of husband perform marital obligations. Even ಇದನ್ನ ನಾವು ಹಿಂದೂ ಲಾದಲ್ಲಿ ನೋಡ್ತೀವಿ, ಮುಸ್ಲಿಂ ಲಾ ಅಲ್ಲಿ ಕೂಡ ಒಂದು ಕಂಡೀಷನ್ ನಾವು ಇಲ್ಲಿ ಹೈಲೈಟ್ ಮಾಡ್ತೀವಿ, ದಟ್ ಈಸ್ ಫಾರ್ 3 years ವರೆಗೂ ಯಾವುದೇ ರೀತಿಯಾದಂತಹ
ಅವಳ ಜೊತೆಗೆ ಸಂಬಂಧ ಇಟ್ಕೊಂಡಿಲ್ಲ, ಕೋಹ್ಯಾಬಿಟ್ ಆಗಿಲ್ಲ, ಅವನು ಯಾವುದೇ ಒಂದು ವಿತೌಟ್ ಎನಿ ವ್ಯಾಲಿಡ್ ರೀಸನ್ ಇಲ್ಲದೆ ಅವಳಿಂದ ಸಪರೇಟ್ ಇದ್ದಾನೆ 3 ವರ್ಷದವರೆಗೆ ಅಂದ್ರೆ ಅಂತ ಟೈಮಲ್ಲಿ ಶಿ ಕ್ಯಾನ್ ಗೋ ಫಾರ್ ಡೈವರ್ಸ್. ದೆನ್ ಇಂಪಾರ್ಟೆನ್ಸಿ ಅಂದ್ರೆ ದುರ್ಬಲತೆ. ಕನ್ನಡದಲ್ಲಿ ನಾವು ಗಂಡನ ಒಂದು ದುರ್ಬಲತೆಯನ್ನು ಪ್ರೂವ್ ಮಾಡಿ, ದಟ್ ಈಸ್ ಸೆಕ್ಷನ್ 2 ಆಫ್ ಕಂಡೀಷನ್ 5 ಅಲ್ಲಿ ಸೆಕ್ಷನ್ 2 ಅಲ್ಲಿ 5th ಪಾಯಿಂಟ್ ಹೇಳುತ್ತೆ, wife may sue for the dissolution of her marriage on the ground of husband's impotency, but for getting a decree the wife has to prove the following 2 facts. ಈ ಕಂಡೀಷನ್ಸ್ ಅವಳು ಇದರ ಮೇಲೆ ದುರ್ಬಲತೆ ಮೇಲೆ, ಗಂಡನ ದುರ್ಬಲತೆ ಮೇಲೆ ನನಗೆ ಡೈವರ್ಸ್ ಬೇಕು ಅಂತಂದ್ರೆ she has to prove 2 conditions. That is, the husband was important at the time of the marriage. ಅವನು at the time of the marriage ಅವನು ಇಂಪಾರ್ಟೆನ್ಸ್ ಇದ್ದ ಅಂತ ಹೇಳಿ ಪ್ರೂವ್ ಮಾಡಬೇಕು. then he continued to be important till filing the suit. ಓಕೆ, ಸೊ ಅವನಲ್ಲಿ ದುರ್ಬಲತೆ ಇದೆ ಅಂತಕ್ಕಂಥದ್ದು ಮ್ಯಾರೇಜ್ಗಿಂತ ಮುಂಚೆನೆ ಅವನಿಗೆ ಆ ದುರ್ಬಲತೆ ಇರಬೇಕು. ಮ್ಯಾರೇಜ್ ಆದ್ಮೇಲೆ ಸ್ವಲ್ಪ ದಿನ ಇದ್ಬಿಟ್ಟು ಆಮೇಲೆ ಅವನಿಗೆ ಆ ದುರ್ಬಲತೆ ಬಂದಿದೆ ಅಂತಂದ್ರೆ ಅದು ಆ ಕಂಡೀಷನ್ ಅಲ್ಲಿ ಫುಲ್ಫಿಲ್ ಆಗಲ್ಲ. ಆಮೇಲೆ ಆ ಕಂಡೀಷನ್ ಅಂತಕ್ಕಂಥದ್ದು, ಈ ಇಂಪಾರ್ಟೆನ್ಸಿ ಅಂತಕ್ಕಂಥದ್ದು ಅವಳು ಫೈಲ್ ಮಾಡೋ ದಿನದವರೆಗೂ ಅದು ಹಂಗೆ ಇರಬೇಕು. ಓಕೆ, ಆ ಒಂದು ದುರ್ಬಲತೆ ಅವನಲ್ಲಿ ಕಾಣಬೇಕು. ಅರ್ಥ ಆಯ್ತಾ? ಈ ಕಂಡೀಷನ್ಸ್ ನ ಫುಲ್ಫಿಲ್ ಮಾಡಿದ್ರೆ then that marriage will get dissolved. Okay, but ಇಲ್ಲಿ ಅವನಿಗೆ ಯಾವುದೇ ಈ ರೀತಿಯಾದಂತಹ ಹಸ್ಬೆಂಡ್ ಮೇಲೆ ಅವಳು ಒಂದು ಕೇಸ್ ಆಗ್ಬಿಟ್ಟು ನನಗೆ ಡೈವರ್ಸ್ ಬೇಕು ಅಂತ ಕೇಳಿದಾಗ ಹಸ್ಬೆಂಡ್ಗೆ he can prove that ಇಂಪಾರ್ಟೆನ್ಸಿ ವಿತಿನ್ 1 year. ಅವನಿಗೆ 1 ವರ್ಷ ಟೈಮ್ ಇರುತ್ತೆ, ಅವಳು ಅಲಿಗೇಷನ್ ಮಾಡ್ತಿದ್ದಾಳೆ ಅಂತಕ್ಕಂಥದ್ದು. then the decree of the divorce cannot be passed. Okay, then husband's insanity, leprosy or vulnerable disease under section 2 of 6th condition ಅಲ್ಲಿ ಇದು ಯಾವುದೇ ರೀತಿಯಾದಂತಹ ಅವನಿಗೆ ಇನ್ಸಾನಿಟಿ ಇದೆ ಅಥವಾ ಅವನಿಗೆ ತುಂಬಾ ಏನು ಅಂತಹ ಡಿಸೀಸ್ ಇದೆ, ಅದರಿಂದ ಅವನ್ನ ಕ್ಯೂರ್ ಮಾಡೋಕ್ಕಾಗಲ್ಲ, ದಟ್ ಇಸ್ ವೆನರಲ್ ಡಿಸೀಸಸ್ ಇದಾವೆ ಅವನಿಗೆ ಅಂತಕ್ಕಂಥದ್ದನ್ನ ಪ್ರೂವ್ ಮಾಡಿದ್ರೆ ಅದ್ರ ಥ್ರೂ ಕೂಡ ವೈಫ್ಗೆ ಡೈವರ್ಸ್ ಸಿಗುತ್ತೆ. ದ ಹಸ್ಬೆಂಡ್ಸ್ ಇನ್ಸಾನಿಟಿ ಮಸ್ಟ್ ಬಿ ಫಾರ್ 2 or more years immediately preceding the presentation of the suit, but the act does not specify whether the unsoundness of mind should be curable ಅಥವಾ incurable. ಈಸ್ ಅನ್ಸೌಂಡ್ನೆಸ್ ಇದಾನೆ ಅಂತಕ್ಕಂಥದ್ದನ್ನ ಹೇಳಿದ್ರೆ ಅಲ್ಲಿ ಅಗೇನ್ 2 years ಟೈಮ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಕಂಡೀಷನ್ ಕೊಟ್ಟಿಲ್ಲ ಈ ಆಕ್ಟ್ ಅಲ್ಲಿ. ಅನ್ಸೌಂಡ್ನೆಸ್ ಅಂತಕ್ಕಂಥದ್ದು ಕ್ಯೂರಬಲ್ ಅನ್ಸೌಂಡ್ನೆಸ್ ಇದೆನಾ ಅಥವಾ ಇನ್ಕ್ಯೂರಬಲ್ ಅನ್ಸೌಂಡ್ನೆಸ್ ಇದೆನಾ ಅಂತಕ್ಕಂಥದ್ದು ಎಲ್ಲಿ ಕೂಡ ಮೆನ್ಷನ್ ಮಾಡಿಲ್ಲ. ಓಕೆ, ದೆನ್ ಅಗೇನ್ ಲೆಪ್ರಸಿ ಮೇ ಬಿ ಎ ವೈಟ್ ಆರ್ ಬ್ಲಾಕ್ ಆರ್ ಕಾಸ್ ದ ಸ್ಕಿನ್ ಟು ವಿದರ್ ಅವೇ. ಇಟ್ ಮೇ ಬಿ ಕ್ಯೂರಬಲ್, ಅಗೇನ್ ಇನ್ಕ್ಯೂರಬಲ್ ಆಗಿರ್ಬೋದು ಲೆಪ್ರಸಿ. ದೆನ್ ದ ಆಕ್ಟ್ ಡಸ್ ನಾಟ್ ಸ್ಪೆಸಿಫೈ ಇಟ್ಸ್ ಫಾರ್ಮ್ ನಾರ್ ಇಟ್ಸ್ ಡ್ಯೂರೇಷನ್. ಇಲ್ಲಿ ಕೂಡ ಲೆಪ್ರಸಿ ಅಂತಕ್ಕಂಥದ್ದು ದಿಸ್ ಇಸ್ ಆಲ್ಸೋ ಡಿಸೀಸ್. ಓಕೆ, ಐದರ್ ಇಟ್ ಮೇ ಬಿ ವೈಟ್ ಆರ್ ಬ್ಲಾಕ್ ಆರ್ ಕಾಸ್ ದ ಸ್ಕಿನ್ ಟು ವೆದರ್ ಅವೇ. ಆ ಸ್ಕಿನ್ ಎಲ್ಲ ಹೋಗ್ತಾ ಇರುತ್ತೆ, ಬಾಡಿ ಸ್ಕಿನ್ ಎಲ್ಲ, ಇದು ಕೂಡ ಒಂದು ಡಿಸೀಸ್. ಈ ಇದರಲ್ಲೂ ಕೂಡ ಅವಳು ಶಿ ಕ್ಯಾನ್ ಗೋ ಫಾರ್ ದಟ್. ದೆನ್ ವೆನರಲ್ ಡಿಸೀಸ್, ದ ಡಿಸೀಸ್ ಫಾರ್ ಸೆಕ್ಸ್ ಆರ್ಗನ್ಸ್. ಓಕೆ, ಅವಳಿಗೆ ಸೆಕ್ಸ್ ಆರ್ಗನ್ಸ್ಗೆ ಯಾವುದೇ ಒಂದು ಡಿಸೀಸ್ ಇದ್ರೆ ದಟ್ ಪ್ರೊವೈಡ್ಸ್ ದಟ್ ದಿಸ್ ಡಿಸೀಸ್ ಮಸ್ಟ್ ಬಿ ಆಫ್ ವೆರಿಲೆಂಟ್, ದಟ್ ಇಸ್ ದ ಪರ್ಮನೆಂಟ್ ಇನ್ ನೇಚರ್ ಇರಬೇಕು, ಇನ್ಕ್ಯೂರಬಲ್ ಇರಬೇಕು, ಅವಾಗ ಮಾತ್ರ ಅದು ಹೋಲ್ಸ್ಗುಡ್ ಆಗುತ್ತೆ. ದೆನ್ option of the puberty, this ground of dissolution marriage is not based on any fault of the husband. It is an independent provision under which marriage is voidable at the option of the wife under section 2 of subsection 7 to 7th condition alli ಏನು ಹೇಳುತ್ತೆ, in a 7th condition alli a wife can obtain a decree for a dissolution of marriage if her marriage was contracted by her father or any other guardian during her minority. ಸೊ ಅವಳು ಮೈನರ್ ಇದ್ದಾಗೆ ಅವಳ ಫಾದರ್ ಅಥವಾ ಗಾರ್ಡಿಯನ್ ಇದಕ್ಕೆ ಅಗ್ರಿಮೆಂಟ್ ಆಗಿತ್ತು ಅಥವಾ ಮ್ಯಾರೇಜ್ನ ಮಾಡಿದ್ರು ಅಂತಕ್ಕಂಥ ಒಂದು ಕಂಡೀಷನ್ ಮೇಲೆ ಅವಳು ಶಿ ಕ್ಯಾನ್ ಗೋ ಫಾರ್ ಡೈವರ್ಸ್. ದಿಸ್ ಕ್ಲಾಸ್ ಗಿವ್ಸ್ ಹರ್ ಅನ್ ಆಪ್ಷನ್ ಆಫ್ ರಿಪಿಡಿಯೇಟಿಂಗ್ ದ ಮ್ಯಾರೇಜ್ ಬಿಫೋರ್ ಅಟೈನಿಂಗ್ ದ ಏಜ್ ಆಫ್ 13 years ಪ್ರೊವೈಡೆಡ್ ದ ಮ್ಯಾರೇಜ್ ಹ್ಯಾಸ್ ನಾಟ್ ಬೀನ್ ಕನ್ಸ್ಯೂಮೇಟೆಡ್. ಅವರು ಅಲ್ಲಿ ಯಾವುದೇ ರೀತಿಯಿಂದ ಕನ್ಸ್ಯೂಮೇಷನ್ ಆಗಿರಬಾರ್ದು. ದಿಸ್ ರೈಟ್ ವಾಸ್ ಆಲ್ಸೋ ಅವೈಲೇಬಲ್ ಅಂಡರ್ ದ ಓಲ್ಡ್ ಮುಸ್ಲಿಂ ಲಾ ಅಲ್ಲಿ ಕೂಡ ಈ ಒಂದು ರೈಟ್ ಇದೆ ಅಂಡ್ ವಾಸ್ ನೋನ್ ಆಸ್ ಖಯಾರ್ ಉಲ್ ಬುಲೂಗ್. ಖಯಾರ್ ಉಲ್ ಬುಲೂಗ್ ಅಂತ ಹೇಳಿ ಓಲ್ಡ್ ಮುಸ್ಲಿಂ ಲಾ ಅಲ್ಲಿ ಇದನ್ನ ಕರೀತಾರೆ. ಓಕೆ, ದೆನ್ ಇಲ್ಲಿ ಓಲ್ಡ್ ಮುಸ್ಲಿಂ ಅಲ್ಲಿ ಯಾವಾಗ ಇದು
ಅವೈಲೇಬಲ್ ಇಲ್ಲ ಅಂತಕ್ಕಂಥದ್ದು 2 ಕಂಡೀಷನ್ಸ್ ಹೇಳ್ತಾರೆ. ದ ಮೈನರ್ ಮ್ಯಾರೇಜ್ ವಾಸ್ ಕಾಂಟ್ರಾಕ್ಟೆಡ್ ಬೈ ಅವರ್ ಫಾದರ್ಸ್ ಫಾದರ್, ಬಟ್ ನೌ ದಿಸ್ ಎಕ್ಸೆಪ್ಷನ್ ಹ್ಯಾಸ್ ಬೀನ್ ರಿಮೂವ್ಡ್ ಅಂಡರ್ ದಿಸ್ ಆಕ್ಟ್. ಓಲ್ಡ್ ಮುಸ್ಲಿಂ ಲಾ ಅಲ್ಲಿತ್ತು, ಬಟ್ ಈ ಆಕ್ಟ್ ಅಲ್ಲಿ ತೆಗೆದುಹಾಕಿದ್ದಾರೆ. ದೆನ್ ದ ವೈಫ್ ಹ್ಯಾಡ್ ಟು ಎಕ್ಸರ್ಸೈಸ್ ಆರ್ ಆಪ್ಷನ್ಸ್ ಆಫ್ ಪ್ಯೂಬರ್ಟಿ ಇಮಿಡಿಯೇಟ್ಲಿ ಆಫ್ಟರ್ ಅಟೈನಿಂಗ್ ದ ಏಜ್ ಆಫ್ puberty. Now the act provides that wife can exercise this right up to the age of 18 years. Okay, Muslim law ಪ್ರಕಾರ puberty ಪ್ರಕಾರ ಅಲ್ಲ, ಆಕ್ಚುಲಿ ನಮ್ಮ ಇಂಡಿಯನ್ ಲಾ ಪ್ರಕಾರ 18 ಇಯರ್ಸ್ ಆಗೋವರೆಗೂ ಅವಳು, ಬಟ್ ಕಂಡೀಷನ್ ಕನ್ಸ್ಯೂಮೇಟ್ ಆಗಿರಬಾರ್ದು. ನೆಕ್ಸ್ಟ್ ಕ್ರೂಯಲ್ಟಿ ಬೈ ಹಸ್ಬೆಂಡ್ ಸೆಕ್ಷನ್ 2 ಅಲ್ಲಿ ಸಬ್ಸೆಕ್ಷನ್ 8 ಅಲ್ಲಿ ಏನ್ ಹೇಳ್ತಾರೆ, ಹಸ್ಬೆಂಡ್ ನ ಒಂದು ಕ್ರೂಯಲ್ಟಿ ಮೇಲೆ, ಓಕೆ, ಅವನ ಒಂದು ಕ್ರೂಯಲ್ ಬಿಹೇವಿಯರ್ ಮೇಲೆ ಶಿ ಕ್ಯಾನ್ ಗೋ ಫಾರ್ ಡೈವರ್ಸ್. ಓಕೆ, ಇಫ್ husband treats her the cruelty even under the old law, this grounds was recognized, but its scope was limited to the physical torture and mental cruelty by the husband was not sufficient grounds for dissolution of the marriage. ಓಲ್ಡ್ ಮುಸ್ಲಿಂ ಲಾ ಅಲ್ಲಿ ಏನಿತ್ತು ಅಂತಂದ್ರೆ, ಓಲ್ಡ್ ಮುಸ್ಲಿಂ ಲಾಗೂ ಆಕ್ಟ್ಗೂ ಏನ್ ಡಿಫರೆನ್ಸ್ ಅಂದ್ರೆ, ಓಲ್ಡ್ ಮುಸ್ಲಿಂ ಲಾ ಅಲ್ಲಿ ಫಿಸಿಕಲ್ ಟಾರ್ಚರ್ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ರು. ಫಿಸಿಕಲ್ ಟಾರ್ಚರ್ ಅನ್ನ ಅಲ್ಲಿ ಮೆಂಟಲ್ ಟಾರ್ಚರ್ ಕೊಡ್ತಾ ಇದ್ದಾನೆ ಇವನು ಅಂತಕ್ಕಂಥದಕ್ಕೆ ಯಾವುದೇ ರೀತಿಯಾದಂತಹ ಆಸ್ಪದ ಇರಲಿಲ್ಲ ಓಲ್ಡ್ ಮುಸ್ಲಿಂ ಲಾ ಅಲ್ಲಿ, ಬಟ್ ಆಕ್ಟ್ ಅಲ್ಲಿ ಇದೆ. ಓಕೆ, ದಿಸ್ ಆಕ್ಟ್ ನೌ ಎನ್ಲಾರ್ಜ್ ದ ಸ್ಕೋಪ್ ಆಫ್ ದ ಆಕ್ಟ್ ಇನ್ಕ್ಲೂಡಿಂಗ್ ದ ಮೆಂಟಲ್ ಕ್ರೂಯಲ್ಟಿ. ಓಕೆ, then the act defines the cruelty, laying down the following acts of the husband which are regarded as the cruelty against the wife. ಏನೇನು, habitual assault on the wife or making her life miserable by cruelty of conduct if such conduct does not amount to be physical ill treatment, association of husband with women of evil repute or he leads an infamous life, the husband attempts to force his wife to lead an immoral life. ಈ ಕಂಡೀಷನ್ಸ್ ದ ಹಸ್ಬೆಂಡ್ ಡಿಸ್ಪೋಸಸ್ ಆಫ್ ಹರ್ ಪ್ರಾಪರ್ಟಿ ಆರ್ ಪ್ರಿವೆಂಟ್ಸ್ ಹರ್ ಫ್ರಮ್ ಎಕ್ಸರ್ಸೈಸಿಂಗ್ ಹರ್ ಲೀಗಲ್ ರೈಟ್ಸ್ ಓವರ್ ಇಟ್. ಈ ತರ ಅವಳ ಪ್ರಾಪರ್ಟಿನ ಅವಳಿಗೆ ಎಂಜಾಯ್ ಮಾಡಕ್ ಕೊಡ್ತಾ ಇಲ್ಲ. ಮೆಂಟಲ್ ಇಂಡೈರೆಕ್ಟ್ ಟಾರ್ಚರ್ಸ್, ಫಿಸಿಕಲ್ ಆಗಿ ಅವಳನ್ನ ಹರೇಜ್ ಮಾಡದೇ ಇದ್ರು ಕೂಡ ಇವೆಲ್ಲ ಇಂಡೈರೆಕ್ಟ್ ಅರೇಂಜ್ಮೆಂಟ್ಸ್. ದ ಹಸ್ಬೆಂಡ್ ಅಬ್ಸ್ಟ್ರಕ್ಟ್ಸ್ ಹರ್ ಇನ್ ದ ಅಬ್ಸರ್ವೆನ್ಸ್ ಟು ಹರ್ ರಿಲಿಜಿಯಸ್ ಪ್ರೊಫೆಷನ್ಸ್ ಆರ್ ಪ್ರಾಕ್ಟೀಸಸ್. ಅವಳು ಯಾವುದೇ ಒಂದು ಅವಳ ಒಂದು ರಿಲಿಜಿಯಸ್ ಏನು ಪ್ರೊಫೆಷನ್ಸ್ ಏನಿದೆ ಅಥವಾ ಅವಳು ಪ್ರಾಕ್ಟೀಸಸ್ ರಿಲಿಜಿಯಸ್ ಪ್ರಾಕ್ಟೀಸಸ್ ಏನಿದಾವಲ್ಲ, ಓಕೆ, ಅವನು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅವನು ಬಿಡ್ತಾ ಇರಲ್ಲ. ಅಂತ ಟೈಮಲ್ಲಿ ಕೂಡ ಇದು ಮೆಂಟಲ್ ಟಾರ್ಚರ್ ಅಂಡರ್ ಅಲ್ಲಿ ಕನ್ಸಿಡರ್ ಮಾಡಲಾಗುತ್ತದೆ. ಓಕೆ.